ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಃ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸ್ವಯಂಭೂ ಮನುವಿನ ವಂಶದಲ್ಲಿ ಬಂದಿರತಕ್ಕಂಥ ಭರತ ಚಕ್ರವರ್ತಿ ಈ ಖಂಡವನ್ನು, ಭಾರತ ಖಂಡವನ್ನು ನಿರ್ಮಾಣ ಮಾಡಿದ. ಬಹಳ ಪ್ರಸಿದ್ಧವಾದ ಖಂಡ ಆಯಿತು. ಇಡೀ ಭೂಮಂಡಲದಲ್ಲಿ ದಿವ್ಯವಾಗಿರತಕ್ಕಂಥ ಸ್ತುತ್ಯವಾದ ಪ್ರಧಾನವಾದ ಖಂಡ ಅಂತಂದರೆ ಭಾರತ ಖಂಡ ಅಂತ ಅಷ್ಟು ಪ್ರಸಿದ್ಧಿಗೆ ಬಂತು. ಆ ರೀತಿ ಭಾರತ ಖಂಡವನ್ನು ನಿರ್ಮಾಣ ಮಾಡಿ ಭರತ ಕೊನೆಯಲ್ಲಿ ತನಗೆ 60 ವರ್ಷ ಆದಾಗ ಸುಮತಿ ಅಂತನ್ನುವ ಮಗನಿಗೆ ಈ ದೇಶವನ್ನು ಒಪ್ಪಿಸಿ ತಾನು ಪುಲಹಾಶ್ರಮ ಅಂತ ಒಂದು ಆಶ್ರಮಕ್ಕೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ವಯಸ್ಸಾದ ಮೇಲೆ ಈ ರಾಜ್ಯಭಾರ ಅದು ಹೆಗಲಲ್ಲಿ ಹೊರೋದು ಕಷ್ಟ. ಎಲ್ಲ ಕಡೆ ಸಂಚಾರ ಮಾಡಿ ಓಡಾಡಿ ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳೋದು ಆಗೋದಿಲ್ಲ. ಆದ್ದರಿಂದ ಆವಾಗ ನಾನು ರಾಜ ಆಗಿ ಮುಂದುವರಿಬೇಕು ಅನ್ನೋ ಆಸೆ ಬಿಡಬೇಕಂತ. ದೇಹ ಗಟ್ಟಿ ಇರೋ ತನಕ ರಾಜನಾಗಿರಬಹುದು. ದೇಹ ಶಿಥಿಲವಾದ ಮೇಲೆ ಮತ್ತೆ ರಾಜನಾಗಿಯೇ ಮುಂದುವರಿತೇನೆ ಅಂದರೆ ಅವನಿಗೆ ಕೈಲಾಗೋದಿಲ್ಲ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವಾಗ ತಾನು ದುರ್ಬಲನಾಗ್ತಾನೆ, ಅಶಕ್ತನಾಗ್ತಾನೆ, ಮಗನಿಗೆ ರಾಜ್ಯ ಒಪ್ಪಿಸಬೇಕು. ಭರತ ಚಕ್ರವರ್ತಿ ಹಾಗೆ ಮಾಡಿದ. ತನ್ನ ದೌರ್ಬಲ್ಯ ಅರ್ಥ ಮಾಡಿಕೊಂಡು, ವಯಸ್ಸಾಗಿದೆ ಅಂತ ಅರ್ಥ ಮಾಡಿಕೊಂಡು ಸುಮತಿಗೆ, ಅವನ ಹೆಸರೇ ಸುಮತಿ ಅಂತ, ಒಳ್ಳೆ ಬುದ್ಧಿ ಇದ್ದವನು ಅಂತ ಅರ್ಥ. ಸುಮತಿ ಅಂದರೆ ಒಳ್ಳೆ ಬುದ್ಧಿವಂತ, ಹೆಸರು ಹಾಗೇ ಇತ್ತು. ಅಂಥ ಮಗನಿಗೆ ಈ ದೇಶದ ಭಾರವನ್ನು ಹೊರಿಸಿ ತಾನು ಜಪ ತಪಸ್ಸು ಸಾಧನೆ ಮಾಡೋಣ ಅಂತ ಪುಲಹಾಶ್ರಮಕ್ಕೆ ಬಂದಿದ್ದಾನೆ. ತನ್ನ ಪತ್ನಿ, ಪುತ್ರ, ಧನ, ಕೋಶ ಎಲ್ಲ ತ್ಯಾಗ ಮಾಡಿದ. ತ್ಯಾಗ ಅಂದರೆ ಬರೀ ಕೈಯಿಂದ ಮಾಡಿದ್ದಲ್ಲ, ಹೃದಯದಿಂದಲೇ ತ್ಯಾಗ ಮಾಡಿದ. ಅದು ವೈರಾಗ್ಯ ಅಂತ ಅರ್ಥ. ಯಾವುದೇ ಪದಾರ್ಥವನ್ನು ಹೃದಯದಿಂದ ಬಿಟ್ಟರೆ ವೈರಾಗ್ಯ ಆಗ್ತದಂತೆ, ಕೈಯಿಂದ ಬಿಟ್ಟರೆ ತ್ಯಾಗ ಆಗ್ತದಷ್ಟೇ. ಹೃದಯದಿಂದ ಹೋಗಬೇಕು, ಅದರ ಆಸೆ ಹೋಗಬೇಕು. ಭರತ ಚಕ್ರವರ್ತಿಗೆ ಇದರದ್ದೆಲ್ಲ ಆಸೆ ಹೋಯಿತು. ಧನದ ಆಸೆ, ಪತ್ನಿ, ಪುತ್ರ, ಈ ಅಧಿಕಾರ ಎಲ್ಲ ವ್ಯಾಮೋಹವನ್ನು ಹೃದಯದಿಂದ ಬಿಟ್ಟು
ಸುಮತಿಗೆ ಚೆನ್ನಾಗಿ ಈ ದೇಶ ನೋಡ್ಕೊ ಅಂತ ಹೇಳಿ ತಾನು ಕಾಡಿಗೆ ಬಂದ. ಹೆಂಡತಿ ಮಕ್ಕಳು ಕೋಶ ಎಲ್ಲ ಬಿಟ್ಟು ಬಂದಿದ್ದ. ಆದರೆ ಪ್ರಾರಬ್ಧ ಬಿಡಲಿಕ್ಕಾಗೋದಿಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಅಂತ ಏನು ಬಿಟ್ಟರೂ ಪ್ರಾರಬ್ಧವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಅದನ್ನು ಏನು ಮಾಡಿ ಪರಿಹಾರ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ. ಸ್ವಲ್ಪ ಅದರ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದಂತ ಅಷ್ಟೆ. ವಿಶೇಷ ಜಪ ತಪಸ್ಸು ಮಾಡಿದರೆ ಪರಮಾತ್ಮನ ಅನುಗ್ರಹದಿಂದ ಕರ್ಮದ ತೀಕ್ಷ್ಣತೆ ಕಡಿಮೆ ಆಗ್ತದೆ. ಆದರೆ ಅವಶ್ಯ ಅನುಭವಿಸಲೇಬೇಕು. ಭರತ ಚಕ್ರವರ್ತಿ ಋಷಭನಾಮಕ ಪರಮಾತ್ಮನ ಮಗ ಆದರೂ ಕೂಡ ಪ್ರಾರಬ್ಧ ಕರ್ಮದಿಂದ ಕಾಡಿಗೆ ಬಂದಾಗ ಅವನಿಗೆ ಒಂದು ಜಿಂಕೆ ಮರಿಯ ಸಹವಾಸ ಆಗ್ತದೆ. ಕಾಡಿಗೆ ಬಂದದ್ದೇ ಸಾಧನೆ ಮಾಡಿಕೊಳ್ಳೋಣ ಅಂತ ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟು ಬಂದವನು ಇಲ್ಲಿ ಜಿಂಕೆ ಮರಿಯ ಸಹವಾಸ ಮಾಡಿದ. ಅದನ್ನು ಪ್ರತಿನಿತ್ಯ ಮುದ್ದು ಮಾಡೋದು, ಆಡಿಸೋದು, ಅದರ ಪಕ್ಕದಲ್ಲೇ ಮಲ್ಕೊಳ್ಳೋದು, ಅದನ್ನೇ ಕರ್ಕೊಂಡು ಹೋಗೋದು, ಹೀಗೆಲ್ಲ ಮಾಡಲಿಕ್ಕೆ ಶುರು ಮಾಡಿದ. ಇದೇ ಪ್ರಾರಬ್ಧ ಅನ್ನೋದು. ಒಂದು ದಿವಸ ಮೊಮ್ಮಕ್ಕಳನ್ನು ಎತ್ಕೊಂಡಿಲ್ಲ, ಅವರನ್ನು ಆಡಿಸಲಿಲ್ಲ, ಮುದ್ದು ಮಾಡಲಿಲ್ಲ. ಆದರೆ ಜಿಂಕೆ ಮರಿ ಸಹವಾಸ ಯಾಕೆ ಅಂದರೆ ಆ ಜಿಂಕೆ ಒಂದು ಹೆಣ್ಣು ಜಿಂಕೆ ಇವನು ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇರುವಾಗ ಅಲ್ಲಿಗೆ ನೀರು ಕುಡಿಲಿಕ್ಕೆ ಬಂದಿತ್ತಂತ. ಯಾವುದೋ ಹುಲಿಯ ಗರ್ಜನೆ ಕೇಳಿ ಆ ಜಿಂಕೆ ಹೆದರಿ ಆ ಮರಿ ಕೆಳಗೆ ಬಿತ್ತು. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು. ಇವನಿಗೆ ಅನಾಥವಾದ ಶಿಶು ನೀರಿನಲ್ಲಿ ಕೊಚ್ಚಿ ಹೋಗ್ತದೆ, ಮೃಗ ಶಿಶು ಜಿಂಕೆ ಮರಿ ಅಂತ ಸಾತ್ವಿಕತೆಯಿಂದ ಅದರ ಮೇಲೆ ಕರುಣೆ ಬಂತು. ಅದನ್ನು ಸಾಕಲಿಕ್ಕೆ ಶುರು ಮಾಡಿದ. ಅಷ್ಟೆ, ಕರುಣೆಯಿಂದ ಆ ಜಿಂಕೆ ಮರಿಯನ್ನು ಸಾಕಿದ. ಅದಕ್ಕೆ ಯಾರೂ ಗತಿ ಇಲ್ಲ ಅಂತ ಹೀಗೆ ಸಾಕಿ ಅದರ ಮೇಲೆ ವ್ಯಾಮೋಹ ಬಂದು ವಯಸ್ಸಾದಾಗಲೂ ಕೂಡ ತಾನು ಸಾಯುವಾಗಲೂ ಕೂಡ ಜಿಂಕೆ ಮರಿಯನ್ನೇ ಯೋಚನೆ ಮಾಡ್ತಾ ಸತ್ತು. ಇದಕ್ಕಿನ್ಯಾರು ಆಹಾರ ಹಾಕುವವರು, ಯಾರು ನೋಡ್ಕೋತಾರೆ ಇದನ್ನು? ಒಂಟಿಯಾಗಿದೆ ಜಿಂಕೆ ಮರಿ ಅಂತ ಬಹಳ ಚಿಂತಾಕ್ರಾಂತನಾಗಿ ಸತ್ತ. ಆ ಜಿಂಕೆಯನ್ನೇ ಯೋಚನೆ ಮಾಡಿ ಸತ್ತದ್ರಿಂದ ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಹುಟ್ಟಿದ. ಇದಕ್ಕೆ ಪ್ರಾರಬ್ಧ ಅನ್ನೋದು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ ಅಂತ ಕೃಷ್ಣ ಹೇಳ್ತಾನೆ. ಮರಣಕಾಲದಲ್ಲಿ ಯಾವುದರ ಚಿಂತನೆ ಇರ್ತದೆ ಮನಸ್ಸಿಗೆ, ಮುಂದಿನ ಜನ್ಮದಲ್ಲಿ ಅದೇ ರೀತಿ ಆಗ್ತಾರಂತ. ಇವನು ಭರತ ಚಕ್ರವರ್ತಿ ಮರಣಕಾಲದಲ್ಲಿ ಜಿಂಕೆ ಮರಿಯನ್ನೇ ಯೋಚನೆ ಮಾಡ್ತಾ ಸತ್ತ. ಆದ್ದರಿಂದ ಅವನು ಮುಂದೆ ಜಿಂಕೆ ಮರಿಯಾಗಿ ಹುಟ್ಟಿದ. ಅದಕ್ಕೆ ಹಿಂದಿನಿಂದ ಒಂದು ಗಾದೆ, ಶರಣರ ಜೀವನ ಮರಣದಲ್ಲಿ ನೋಡ್ರಿ ಅಂತ. ಶರಣರಿರ್ತಾರೆ, ಒಳ್ಳೆಯ ಸಾತ್ವಿಕರು ಅಂತ ಸಾಧನೆ ಮಾಡಿಕೊಂಡಿರ್ತಾರೆ. ಆದರೆ ಮರಣಕಾಲದಲ್ಲಿ ಹೇಗಿರ್ತಾರೆ ಅನ್ನೋದು ಮುಖ್ಯ. ಒಬ್ಬ ದೊಡ್ಡ ಪಂಡಿತರಿದ್ದರಂತೆ, ಬೇಕಾದಷ್ಟು ತತ್ವಜ್ಞಾನ ಅವರಿಗೆ ಉಪದೇಶ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಸಾಯುವಾಗ ಪೂರ್ತಿ ಇನ್ನೇನು ಪ್ರಾಣ ಹೋಗ್ತದೆ ಅಂತಾದಾಗ ಬಹಳ ಪ್ರೀತಿಯಿಂದ ಮಗನನ್ನು ಕರೆದರಂತೆ. ಮಗ ಬಂದ. ಏನೋ ಯಾವುದೋ ತತ್ವ ಉಪದೇಶ ಮಾಡ್ತಾರೆ, ಭಗವಂತನ ತತ್ವ ಅಂತ ಆಸಕ್ತಿಯಿಂದ ಬಂದ ಮಗ. ಅವರಪ್ಪ ಉಪದೇಶ ಮಾಡಿದ್ದೇನು ಅಂದರೆ, ಎದುರುಗಡೆ ದೇವರ ಕೋಣೆಯಲ್ಲಿ ದೀಪ ದೊಡ್ಡದಾಗಿ ಉರಿತಾ ಇದೆ, ಬತ್ತಿ ಹಿಂದಕ್ಕೇಳಿ ಎಣ್ಣೆ ಜಾಸ್ತಿ ಖರ್ಚಾಗ್ತದೆ ಅಂತ ಹೇಳಿ ಸತ್ನಂತೆ. ಏನು ಬಂತು, ದೇವರ ಮುಂದೆ ದೀಪ ಸ್ವಲ್ಪ ಜಾಸ್ತಿ ಉರಿದದ್ದು ಅವನಿಗೆ ಸಂಕಟ ಆಯಿತು. ಎಣ್ಣೆ ಜಾಸ್ತಿ ಹೋಗ್ತದಲ್ಲ, ಹಿಂದಕ್ಕೇಳಿ ಬತ್ತಿ ಅಂತ ಹೇಳಿ ಪ್ರಾಣ ಬಿಟ್ಟನಂತೆ. ಇದು ಆ ಏನು ಸ್ವಭಾವ ಇರ್ತದೆ ಅದು ಅಂತ್ಯಕಾಲದಲ್ಲಿ ಅಭಿವ್ಯಕ್ತ ಆಗ್ತದೆ. ಇವನು ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಸತ್ತದ್ರಿಂದ ಜಿಂಕೆಯಾಗಿ ಹುಟ್ಟಿದ. ಆದರೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಆ ಜಿಂಕೆ ಯಾರ ಸಹವಾಸನೂ ಮಾಡಲಿಲ್ಲ. ಯಾಕೆ, ಹಿಂದಿನ ಜನ್ಮದಲ್ಲಿ ತಾನು ಜಿಂಕೆ ಸಹವಾಸದಿಂದ ಜಿಂಕೆಯಾಗಿ ಹುಟ್ಟಿದ್ದ. ಈ ಜಿಂಕೆ ಇನ್ನೊಂದು ಪ್ರಾಣಿಯ ಸಹವಾಸ ಮಾಡಿ ಅದರಂತೆ ಹುಟ್ಟೋದಕ್ಕಿಂತ ಯಾರ ಸಹವಾಸವೂ ಬೇಡ ಅಂತ ಹೇಳಿ ಆ ಜಿಂಕೆ ಗಂಡಕಿ ನದಿ ತೀರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ವಾಸವಾಗಿತ್ತಂತೆ. ಇದು ಭಗವಂತನ ಸನ್ನಿಧಾನ, ಪೂರ್ತಿ ಕ್ಷೇತ್ರವೇ ಸಾಲಿಗ್ರಾಮ ಕ್ಷೇತ್ರ. ಗಂಡಕಿ ನದಿ ತೀರದಲ್ಲಿತ್ತು. ಕ್ರಮೇಣ ದೇಹ ಪರಿತ್ಯಾಗ ಆಯಿತು. ಆಮೇಲೆ ಆಂಗಿರಸ ಗೋತ್ರದಲ್ಲಿ ಬ್ರಾಹ್ಮಣ ಕುಮಾರನಾಗಿ ಜನ್ಮ ಪಡಿತಾನೆ. ಆದಿಭರತ ಮೊದಲು ಅವನು ಆದಿಭರತ, ಆಮೇಲೆ ಜಿಂಕೆ ಮಧ್ಯದಲ್ಲಿ, ಮುಂದಿನ ಜನ್ಮವೇ ಜಡಭರತ ಅಂತ ಕರೆದರು. ಆಂಗಿರಸ ಗೋತ್ರದ ಬ್ರಾಹ್ಮಣ.
ಆದರೆ ಹಿಂದಿನ ಜನ್ಮದ ಸ್ಮರಣೆ, ಅದರ ಹಿಂದಿನ ಜನ್ಮದ ಸ್ಮರಣೆ ಎಲ್ಲ ಇತ್ತು. ಅದಕ್ಕೆ ಯಾರ ಸಹವಾಸನೂ ಮಾಡಬಾರ್ದು. ಅವರ ಮೇಲೆ ವ್ಯಾಮೋಹ ಬರ್ತದೆ, ಅಟ್ಯಾಚ್ಮೆಂಟ್ ಬೆಳೀತದೆ, ಅವರನ್ನೇ ಯೋಚನೆ ಮಾಡ್ತಾ ಸಾಯಬೇಕಾಗ್ತದೆ. ಅದಕ್ಕೆ ಬೇಡವೇ ಬೇಡ ಅಂತ ಬರೇ ದೇವರ ಧ್ಯಾನದಲ್ಲಿದ್ದ. ಆದರೆ ತಾವು ದೇವರ ಧ್ಯಾನದಲ್ಲಿದ್ದರೂ ಬೇರೆಯವ್ರು ಹಚ್ಕೋತಾರಲ್ಲ, ಬಂದು ಮಾತಾಡಿಸ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ಅವನು ಲೋಕದ ಮುಂದೆ ತಾನು ಮೂಕ ಕಿವುಡ ಅಂತ ನಟನೆ ಮಾಡಿ ತೋರಿಸ್ತಿದ್ದಂತೆ. ಯಾರಾದರೂ ಮಾತಾಡಲಿಕ್ಕೆ ಬಂದರೆ ನಾನು ಮೂಕ ಅಂತ ಸಂಜ್ಞೆ ಮಾಡ್ತಿದ್ದ, ಕಿವಿ ಕೇಳೋದಿಲ್ಲ ಅಂತ ಸಂಜ್ಞೆ ಮಾಡ್ತಿದ್ದ, ಹುಚ್ಚನಂತೆ ಇದ್ದ. ಯಾರೂ ಇವನ ಸಹವಾಸ ಮಾಡಲಿಲ್ಲ. ಇವನಿಗೆ ಅನುಕೂಲ ಆಯಿತು, ದೇವರ ಧ್ಯಾನಕ್ಕೆ ಅನುಕೂಲ ಆಯಿತು. ಇಲ್ಲದಿದ್ದರೆ ಧ್ಯಾನ ಮಾಡಲಿಕ್ಕೂ ಬಿಡೋದಿಲ್ಲ ಜನ, ಸುಮ್ಮನೆ ಬಂದು ತಲೆ ಕೆಡಿಸ್ತಾರೆ, ಹರಟೆ ಹೊಡಿತಾ ನಿಂತ್ಕೋತಾರೆ. ಅದಕ್ಕೆ ಅವನು ಹುಚ್ಚನಂತೆ ಕಿವುಡನಂತೆ ನಟನೆ ಮಾಡ್ತಿದ್ದ. ಬೂದಿ ಮುಚ್ಚಿದ ಕೆಂಡ, ಒಳಗಡೆ ದಿವ್ಯ ಜ್ಞಾನಾಗ್ನಿ, ಹೊರಗಡೆ ಮಾತ್ರ ಜಡ. ಅದರಿಂದ ಎಲ್ಲರೂ ಜಡಭರತ ಅಂತ ಕರೀತಾಯಿದ್ರು, ಅಪಹಾಸ ಮಾಡಿ. ಅಂಥ ಜಡಭರತ ಒಮ್ಮೆ ಅವನನ್ನು ಒಬ್ಬ ರಾಜ ಭದ್ರಕಾಳಿ ದೇವಿಗೆ ಬಲಿ ಕೊಡಬೇಕು ಅಂತ ಹೊರಟನಂತೆ. ದೇವಿಗೆ ಹರಕೆ ಹೊತ್ತಿದ್ದ, ತನ್ನದೇನೋ ಅಭೀಷ್ಟ ಪೂರೈಸಿದರೆ ನರಬಲಿ ಕೊಡ್ತೇನೆ ಅಂತ ಭದ್ರಕಾಳಿಗೆ ಹರಿಕೆ. ಯಾರು ಸಿಗ್ತಾರೆ ನರಬಲಿ ಕೊಡಲಿಕ್ಕೆ? ಜಡಭರತ ಸಿಕ್ಕ. ಮೂಕ ಕಿವುಡ, ಯಾರೂ ಹಿಂದೆ ಮುಂದಿಲ್ಲ, ಇವನನ್ನು ಬಲಿ ಕೊಡ್ಬೋದು ಅಂತ ಎಳ್ಕೊಂಡು ಹೋಗಿದ್ದಾನೆ. ಇನ್ನೇನು ಬಲಿ ಕೊಡಬೇಕು ಅನ್ನುವಾಗ ಆ ವಿಗ್ರಹದಲ್ಲಿರುವಂಥ ದೇವಿ ತಾನೇ ಹೊರಗೆ ಬಂದು ಕೈಯಲ್ಲಿರುವ ಖಡ್ಗದಿಂದ ಆ ರಾಜನ ಶಿರಚ್ಛೇದ ಮಾಡಿದ್ಲಂತೆ. ರಾಜನ ಪರಿವಾರ ಅವರ ರುಂಡ ಕತ್ತರಿಸಿ ಚೆಂಡಾಡಿ ಆ ಗಲಾಟೆಯಲ್ಲಿ ಉಳಿದದ್ದು ಜಡಭರತ ಮಾತ್ರ. ಬಲಿ ಕೊಡಬೇಕು ಅಂತ ಬಂದವರೆಲ್ಲ ಬಲಿಯಾದರು. ಬಲಿ ಆಗಬೇಕಾದವನು ಉಳಿದ, ಜಡಭರತ ಉಳಿದ. ಇಷ್ಟು ಮಹಿಮೆ ಅಂದರೆ ದೇವರನ್ನೇ ನಂಬಿದವರಿಗೆ ದೇವರು ಕಾಪಾಡ್ತಾನೆ. ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ತೇನೆ ಅಂತ ಹೊರಟ್ರೆ ದೇವರು ಸುಮ್ಮನೆ ಇರ್ತಾನಂತ. ಅವನ ಮೇಲೆ ಭಾರ ಹಾಕಿದರೆ ಅವನ ಜವಾಬ್ದಾರಿ ತಗೊಂಡು ರಕ್ಷಣೆ ಮಾಡ್ತಾನೆ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತೇಷು ಚಾತ್ಮನಿ ಅಂತಾರೆ. ಎಲ್ಲ ಪ್ರಾಣಿಗಳಿಗೂ ಎಲ್ರಿಗೂ ಭಗವಂತನೇ ಆಶ್ರಯ, ಎಲ್ರಿಗೂ ಅವನೇ ರಕ್ಷಕ ಅನ್ನುವ ದೃಢ ನಿರ್ಧಾರ ಇತ್ತು ಜಡಭರತ ಮುನಿಗಳಿಗೆ. ಭಗವಂತನನ್ನು ನಂಬಿದ್ದರು, ಪರಮಾತ್ಮ ಕಾಪಾಡಿದ. ಇಂಥ ನಂಬಿಕೆ ಬರೋದೇ ಬಹಳ ಅಪರೂಪ. ರಾಘವೇಂದ್ರ ಸ್ವಾಮಿಗಳಿಗೆ ಅಂಥ ನಂಬಿಕೆ ಇತ್ತು ಪೂರ್ವಾಶ್ರಮದಲ್ಲಿ. ವೆಂಕಟನಾಥಾಚಾರ್ಯರಾಗಿದ್ದಾಗ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಬಡತನ ಆವಾಗ ಅವರಿಗೆ. ಎಲ್ಲರ ಮನೆಯಲ್ಲಿ ಒಂದೊಂದು ಪಕ್ಷಕ್ಕೆ ಒಂದೊಂದು ಏಕಾದಶಿ ಅಂತೆ. ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ, ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ. ವೆಂಕಟನಾಥಾಚಾರ್ಯರು ರಾಯರ ಪಂಚಾಂಗದಲ್ಲಿ ಮಾತ್ರ ಒಂದೊಂದು ಪಕ್ಷಕ್ಕೆ 5-6 ಏಕಾದಶಿ ಬರ್ತಿತ್ತಂತೆ. ಅಷ್ಟು ದಿನ ಉಪವಾಸ. ಅಷ್ಟಿದ್ದರೂ ಕೂಡ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಇವತ್ತಲ್ಲ ನಾಳೆ ನನ್ನ ಯೋಗಕ್ಷೇಮ ನೋಡ್ಕೋತಾನೆ, ಸಂಪತ್ತು ಕೊಡ್ತಾನೆ. ನಾವು ದುಡುಕಬಾರ್ದು. ದೇವರು ಕಾಪಾಡಲಿಲ್ಲ ಅಂತ ನಾವು ಹತಾಶರಾಗಬಾರ್ದು, ಕಾಯಬೇಕು ಅಂತ ದೃಢ ನಿರ್ಧಾರ ಮಾಡಿ ಕುಂಭಕೋಣದಲ್ಲೇ ಇದ್ದರು. ಪಾಠ ಪ್ರವಚನ ಮಾಡಿಕೊಂಡಿದ್ದರು. ಎಷ್ಟು ಸಂಪತ್ತು ಬಂತು ರಾಯರಿಗೆ, ಎಷ್ಟು ಸಂಪತ್ತು ಬಂತು. ಎಲ್ಲೂ ಕೂಡ ಅವರು ದೊಡ್ಡ ವೈಣಿಕರು. ಅಲ್ಲಿ ಇಲ್ಲಿ ವೀಣಾವಾದನ ಮಾಡಲಿಕ್ಕೆ ಹೋಗಲಿಲ್ಲ, ವೀಣಾ ಕಚೇರಿ ನಡೆಸಲಿಕ್ಕೆ ಹೋಗಲಿಲ್ಲ, ರಾಜಕುಮಾರರಿಗೋ ರಾಜಕುಮಾರಿಯರಿಗೋ ವೀಣೆ ಹೇಳ್ಕೊಡ್ಲಿಕ್ಕೆ ಹೋಗಲಿಲ್ಲ. ಹೇಳಿದರೆ ಬೇಕಾದಷ್ಟು ಶ್ರೀಮಂತರಾಗ್ತಿದ್ದರು. ದೇವರ ಮೇಲೆ ನಂಬಿಕೆ ಇಟ್ಟು ಈ ಶಾಸ್ತ್ರ ಬಿಟ್ಟು ಹೋಗಬಾರ್ದು ಅಂತ ಗುರುಗಳಾದ ಸುಧೀಂದ್ರ ತೀರ್ಥರ ಬಳಿಯೇ ಅಧ್ಯಯನ ಮಾಡ್ತಾ ತಾವು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದರು. ಪಶ್ಚಾಲ್ಲಬ್ಧ ಯಾದೃಶೀ ಸಂಪತ್ತು. ಎಷ್ಟು ಸಂಪತ್ತು ಬಂತು ಆಮೇಲೆ ರಾಯರಿಗೆ. ಒಂದು ಕಾಲ ಪರಮಾತ್ಮ ಸ್ವಲ್ಪ ಸಮಯ ಪರೀಕ್ಷೆ ಮಾಡ್ತಾನೆ, ಏನು ಮಾಡ್ತಾರೆ ನೋಡೋಣ ಅಂತ. ದಾರ್ಢ್ಯ ಇತ್ತು ಜಡಭರತರಿಗೆ, ಅಂಥ ದಾರ್ಢ್ಯ. ರಕ್ಷತೀತ್ತೇವ ವಿಶ್ವಾಸ, ರಕ್ಷಣೆ ಮಾಡಿಯೇ ಮಾಡ್ತಾನೆ. ಹುಟ್ಟಿಸಿದ್ದವನು, ಕಾಪಾಡೋದು ಅವನೇ. ಬೇಕು ಅಂತಾದರೆ ತನ್ನ ಹತ್ರ ಕರೆಸ್ಕೋತಾನೆ, ಇಲ್ಲದಿದ್ದರೆ ಉಳಿಸ್ತಾನೆ. ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಿದ್ದರು. ಆ ದೇವಿನೇ ಬಂದು ಜಡಭರತರನ್ನು ಉಳಿಸಿದ್ಲು, ಎಲ್ಲರನ್ನೂ ಬಲಿ ತಗೊಂಡು. ಇದು ಜ್ಞಾನಿಗಳಾದ ಅವರ ಮಹತ್ವ. ಇನ್ನೊಂದು ಮಹಿಮೆ ಅಂತಂದರೆ, ಒಂದು ಕಡೆ ಇಕ್ಷುಮತಿ ನದಿ ತೀರದಲ್ಲಿ ಜಡಭರತರು ಕೂತಿದ್ದರು, ಧ್ಯಾನ ಮಾಡ್ತಾ ಕೂತಿದ್ದರು. ಆ ದೇಶ ಸಿಂಧು ದೇಶ ಅಂತ. ಆ ಸಿಂಧು ದೇಶದ ರಾಜ ಇದ್ದ, ಒಬ್ಬ ರಹುಗಣ ರಾಜ ಅಂತ. ಅವನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಕಪಿಲಾಶ್ರಮಕ್ಕೆ ಹೊರಟಿದ್ದಂತೆ. ಒಂದು ಆಳು ಕಡಿಮೆ ಆಯಿತು, ಏನೋ ಸುಸ್ತಾಗಿ ಕಡಿಮೆ ಬಿತ್ತು. ಕಡಿಮೆ ಆದಾಗ ನೋಡಿದ ರಾಜ,
ಅಲ್ಲಿ ಜಡಭರ್ತರು ಕೂತಿದ್ದರು. ಅವರನ್ನು ಕರೆದ, ಪಲ್ಲಕ್ಕಿ ಹೊರಲಿಕ್ಕೆ ಬನ್ನಿ ಅಂತ. ಹೋದರು. ಇವರು ದೊಡ್ಡ ಜ್ಞಾನಿಗಳು, ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಮಗ. ಅದೇ ಜ್ಞಾನ ಇನ್ನೂ ಇತ್ತು, ಅದೇನು ಮಾಸಿ ಹೋಗಿದ್ದಿಲ್ಲ. ಅಂಥ ಜ್ಞಾನಿಗಳನ್ನು ಪಲ್ಲಕ್ಕಿ ಹೊರಲಿಕ್ಕೆ ಬಾ ಅಂತ ಕರೆದಿದ್ದಾನೆ. ಇವರು ಹೋಗಿ ಪಲ್ಲಕ್ಕಿ ಹೊರತಿದ್ದರು. ನಡೆಯುವಾಗ ಸ್ವಲ್ಪ ನಿಧಾನ ಆಯಿತು. ಯಾಕೆಂದರೆ ಇವರಿಗೆ ದೇವರ ಧ್ಯಾನ, ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಮನಸ್ಸು ಆ ಕಡೆ. ಬೇಗ ಬೇಗ ಹೆಜ್ಜೆ ಹಾಕಲಿಕ್ಕೆ ಆಗಲಿಲ್ಲ. ಉಳಿದವರೆಲ್ಲ ಬೇಗ ನಡೀತಾ ಇದ್ದಾರೆ. ಪಲ್ಲಕ್ಕಿ ಅಲ್ಲಾಡಿತು, ಡೋಲಾಯಮಾನ ಆಯಿತು. ರಹುಗಣ ಬೈತಾನೆ, ಜಡಭರತ ಸರಿಯಾಗಿ ನಡ್ಕೊಂಡು ಹೋಗು, ಎಲ್ಲರ ಜೊತೆಗೆ ಹೆಜ್ಜೆ ಹಾಕು. ಅವರೆಲ್ಲ ಬೇಗ ಬೇಗ ನಡೆಯುವಾಗ ನೀನು ನಿಧಾನ ಮಾಡೋದು, ನಿನಗೆ ಸರಿಯಾಗಿ ಅವರು ನಿಧಾನ ಮಾಡಿದಾಗ ನೀನು ಬೇಗ ನಡೆಯೋದು. ಇವೆಲ್ಲ ಕುಚೇಷ್ಟೆ ಮಾಡಬೇಡ, ಸರಿಯಾಗಿ ಹೆಜ್ಜೆ ಹಾಕು. ಈ ಪಲ್ಲಕ್ಕಿಯಲ್ಲಿ ಕೂತದ್ದು ಯಾರು ಅಂತ ತಿಳ್ಕೊಂಡಿದ್ದಿ? ಈ ದೇಶದ ದೊರೆ ನಾನು, ರಹುಗಣ ರಾಜ. ಏನು ಬೇಕಾದರೂ ಮಾಡಬಲ್ಲೆ. ಇಡೀ ಪ್ರಪಂಚ ನನ್ನ ಕೈಯಲ್ಲಿದೆ. ನಾನು ನಿನ್ನನ್ನು ಯಮಲೋಕಕ್ಕೆ ಕಳಿಸಿಬಿಡ್ತೇನೆ. ಇನ್ನೊಂದು ಸಲ ಪಲ್ಲಕ್ಕಿ ಅಲ್ಲಾಡಿದರೆ ನೀನು ಯಮಲೋಕಕ್ಕೆ ಹೋಗಬೇಕಾಗ್ತದೆ. ನನ್ನನ್ನು ಯಾರೂ ಹೇಳೋರು ಕೇಳೋರಿಲ್ಲ. ನಾನೇ ರಾಜ. ಚಿಕಿತ್ಸಾಂ ಕರೋಮಿ ದಂಡಪಾಣಿರಿವ ಜನತಾಯಾಹ. ದಂಡಪಾಣಿ, ಯಮನಂತೆ ನಿನಗೆ ಚಿಕಿತ್ಸೆ ಮಾಡ್ತೇನೆ ಅಂತ ಬೆದರಿಸ್ತಾನೆ. ಜಡಭರತರು ಹೆದರಲಿಲ್ಲ, ಆದರೆ ಮೌನ ಮುರಿದು ಹೇಳ್ತಾರೆ, ರಾಜನ್ ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪೀವೇತಿ ರಾಶೌ ನ ವಿಧಾಂ ಪ್ರವಾದಃ. ರಾಜ, ಏನು ಹೇಳ್ತಾ ಇದ್ದಿ ನೀನು? ನಾನು ಈ ದೇಶದ ದೊರೆ ಅಂತ ಹೇಳ್ತಾ ಇದ್ದಿ. ಎಷ್ಟು ದಿವಸದ ದೊರೆ ನೀನು? ಇದೇ ಪಲ್ಲಕ್ಕಿಯಲ್ಲಿ ಎಷ್ಟು ದೊರೆಗಳು ಕೂತು ಅವರು ಹೋಗಿದ್ದಾರೆ, ಪಲ್ಲಕ್ಕಿ ಹಾಗೇ ಉಳಿದಿದೆ. ಪಲ್ಲಕ್ಕಿಯಷ್ಟು ಶಾಶ್ವತ ಅಲ್ಲ ನಿನ್ನ ದೇಹ, ಕ್ಷಣಿಕ. ಯಾವತ್ತು ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಪಲ್ಲಕ್ಕಿ ಆದರೂ ಸ್ವಲ್ಪ ಸ್ಥಿರವಾಗಿದೆ. ಎಷ್ಟು ಜನ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗಿದ್ದಾರೆ. ಮಾಂಧಾತ, ನಳಚಕ್ರರು, ಎಂಥೆಂಥವ್ರು. ಮಾಂಧಾತ ಚ ಮಹೀಪತಿ ಕೃತಯುಗ ಅಲಂಕಾರಭೂತೋಗತಃ. ಮಾಂಧಾತ ಮೊದಲಾದ ರಾಜರೆಲ್ಲ ಇದೇ ಪಲ್ಲಕ್ಕಿಯಲ್ಲಿ ಕೂತು ಓಡಾಡಿದವರು. ಆದರೆ ಪಲ್ಲಕ್ಕಿ ಬಿಟ್ಟು ಹೋಗಿದ್ದಾರೆ. ನೀನು ಒಂದು ಸಲ ಪಲ್ಲಕ್ಕಿ ಬಿಟ್ಟು ಈ ದೇಹ ಬಿಟ್ಟು ಹೋಗುವವನೇ. ಪಲ್ಲಕ್ಕಿ ಎಷ್ಟು ಶಾಶ್ವತ ಅಲ್ಲ ನಿನ್ನ ದೇಹ, ಕ್ಷಣಿಕವಾದದ್ದು. ಎಷ್ಟು ದುರಭಿಮಾನ ಇಟ್ಟಿದ್ದಿ ದೇಹದ ಮೇಲೆ, ನಾನು ರಾಜ ಅಂತ ಗಟ್ಟಿಮುಟ್ಟಾಗಿದ್ದಿ. ನನ್ನಂಥವನನ್ನು ಪಲ್ಲಕ್ಕಿ ಹೊರಿಸಿ ನೀನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು, ನಾನೇ ಇನ್ನೂ ಸ್ವಲ್ಪ ದುರ್ಬಲನಾಗಿದ್ದೇನೆ, ನೀನು ಗಟ್ಟಿ ಇದ್ದಿ. ನನ್ನ ಕೈಯಲ್ಲಿ ಪಲ್ಲಕ್ಕಿ ಹೊರಿಸಿ ಮತ್ತು ನನ್ನನ್ನು ನಡೆಯೋ ತಡ ಆಯಿತು ಅಂತ ಯಮಲೋಕಕ್ಕೆ ಕಳಿಸ್ತೇನೆ ಅಂತ ಹೇಳ್ತಿದ್ದೀಯಾ? ನೀನೊಬ್ಬ ರಾಜನ? ನೀನು ರಾಜ ಅಂತಂದರೆ ಪ್ರಜೆಗಳನ್ನು ರಂಜನಪಡಿಸುವವನು ರಾಜ. ಪ್ರಜೆಗಳಿಗೆ ಆನಂದ ಉಂಟು ಮಾಡಬೇಕು, ಅವರ ಯೋಗಕ್ಷೇಮ ನೋಡ್ಕೋಬೇಕು. ನೀನೆಂಥ ರಾಜ? ಯಮಲೋಕಕ್ಕೆ ಕಳಿಸೋದ? ಒಂದು ಸ್ವಲ್ಪ ನಡೆಯೋ ತಡ ಆದ ಕೂಡಲೇ ಸೌಜನ್ಯ ಬೇಡವಾ? ಏನಪ್ಪ ನಿಧಾನ ನಡೀತಾ ಇದ್ದಿ, ಮುಳುಚುಚ್ಚಿತ ಕಾಲಿಗೆ. ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ದಿ, ನೆಲದ ಮೇಲೆ ನಡೆಯೋರ ಪರಿಸ್ಥಿತಿ ನಿನಗೇನು ಅರ್ಥ ಆಗ್ತದೆ? ಮುಳುಚುಚ್ಚಿತ, ಗಾಜು ಹೋಯ್ತಾ ಕಾಲಿನೊಳಗೆ, ಅಥವಾ ಮಂಡಿ ನೋವ, ಉಳಿಕಿತ, ಏನಾಯಿತು ಅಂತ ಕೇಳುವಷ್ಟು ಸೌಜನ್ಯ ಬೇಡವಾ? ಪಲ್ಲಕ್ಕಿ ಹೊರೋದು ಸ್ವಲ್ಪ ತಡ ಆಯಿತು, ನಡೆಯೋ ತಡ ಆಯಿತು ಅಂದರೆ ಯಮಲೋಕಕ್ಕೆ ಕಳಿಸಿಬಿಡೋದ? ನೀನೆಂಥ ರಾಜ? ಒಬ್ಬ ಮೇಷ್ಟ್ರಿರ್ತಾನೆ, ಹುಡುಗ ಸ್ವಲ್ಪ ತಡವಾಗಿ ಬಂದ ಅಂತ ಇಟ್ಕೊಳ್ಳಿ. ತಡವಾಗಿ ಬಂದು ಕೂಡಲೇ ಸ್ಕೇಲ್ ತೊಗೊಂಡು ಕೈ ಚಾಚು ಅಂತ ಹೇಳಿ 4 ಬಾರಿಸಿಬಿಟ್ರೆ ಏನು ಅವಸ್ಥೆ? ಪ್ರೀತಿಯಿಂದ ಕೇಳಬೇಕು, ಮಗು ಎಲ್ಲಿ ಬಿದ್ದೀಯಾ, ಎಡವಿದೆಯಾ, ಏನಾಯಿತು ಅಂತ ಮುದ್ದು ಮಾಡಿ ಪ್ರೀತಿಯಿಂದ ಕೇಳಿದರೆ ಹೇಳ್ತದೆ ಅದು ಮಗು. ಬಾರಿಸಲಿಕ್ಕೆ ಹೋದರೆ 2 ಏಟು. ನೀನು ರಾಜನ? ನೀನು ಕೇಳಿ ನನ್ನನ್ನು, ಯಾಕೆ ತಡ ಮಾಡ್ತಾ ನಡೆಯೋದು, ನಿಧಾನ ಯಾಕೆ ಆಗ್ತಾ ಇದೆ ಅಂತ ಕೇಳಲಿಕ್ಕೆ ಸೌಜನ್ಯ ಬೇಡವಾ ಅಂಥೇಳಿ ಅವನ ಧೂಳು ಝಾಡಿಸಿದರು ಜಡಭರತರು. ನೀನೆಂಥ? ಕಾಶಿಯಲ್ಲಿ ಹೀಗೆ ಒಂದು ಘಟನೆ ನಡೀತಂತೆ ಇತಿಹಾಸದಲ್ಲಿ, ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಒಬ್ಬ ರಾಣಿ ಇದ್ಲಂತೆ ಕಾಶಿಯಲ್ಲಿ, ಆ ರಾಜನ ಹೆಂಡತಿ. ಮಾಘ ಸ್ನಾನ ಮಾಡಬೇಕು ಅಂತ ಹೇಳಿ ಗಂಗಾ ನದಿಗೆ ಹೋದ್ಲಂತೆ. ರಾಜ ಎಲ್ಲ ಏರ್ಪಾಟ್ ಮಾಡಿದ. ಅವಳು ರಾಣಿ ಮನೆಯಿಂದ ಹೊರಗೆ ಕಾಲಿಟ್ಟವಳೇ ಅಲ್ಲ, ತಣ್ಣೀರು ನೋಡಿದವಳೇ ಅಲ್ಲ. ಮಾಘ ಸ್ನಾನ ಅಂತ ಎಲ್ಲರೂ ಮಾಡ್ತಾರೆ. ಮಾಘ ಮಾಸ ಅಂದರೆ ಚಳಿ ಇರ್ತದೆ ಸ್ವಲ್ಪ. ನಾನು ಮಾಘ ಸ್ನಾನ ಮಾಡ್ತೇನೆ ಅಂತ ಬಂದ್ಲಂತೆ. ಎಲ್ಲರೂ ಮುಳುಗಿದ್ರು, ತಾನೂ ಮುಳುಗಿಬಿಟ್ಲು. ಅದು ಬಿಸಿನೀರಿನ ನದಿ ಅಂತ ತಿಳ್ಕೊಂಡಿದ್ದಾಳೆ, ಗಂಗಾ ನದಿ. ಅದು ಹೆಂಗಿರ್ತದೆ ಅಷ್ಟು ಆ ಕಲ್ಪನೆಯೂ ಇಲ್ಲ ಅವಳಿಗೆ. ನದಿ ನೀರು ತಣ್ಣಗಿರ್ತದೆ ಅನ್ನೋ ಕಲ್ಪನೆ ಇಲ್ಲ.
ಮನೆಯಲ್ಲಿದ್ದಂಗೆ ಬಿಸಿ ನೀರಿಂದೇ ನದಿ ಅಂತ ತಿಳ್ಕೊಂಡು ಮುಳುಗಿದ್ಲು. ಮೈ ಥಂಡಿ ಹತ್ತಿಬಿಡ್ತು, ಮೈ ನಡುಕ ಶುರುವಾಯಿತು. ಬೆಂಕಿ ಬೆಂಕಿ, ಬೇಗ ಚಳಿ ಕಾಯಿಸ್ಕೋಬೇಕು, ಬೆಂಕಿ ಹಚ್ಚರಿ ಎಲ್ಲಿ ಹಚ್ತಾರೆ? ಅರುಣೋದಯ ಕಾಲದಲ್ಲಿ ಬಂದಿದ್ದಾರೆ. ಬೆಂಕಿ ಹಚ್ಚು ಅಂದರೆ ಕಟ್ಟಿಗೆ ಎಲ್ಲಿದೆ, ಸೀಮೆಣ್ಣೆ ಎಲ್ಲಿದೆ, ಮ್ಯಾಚ್ ಬಾಕ್ಸ್ ಇಲ್ಲ, ಏನಾದರೂ ಮಾಡಿ ಬೆಂಕಿ ಹಚ್ಚಬೇಕು. ಇಲ್ಲ, ಕಟ್ಟಿಗೆ ಏನೂ ಸಿಗೋದಿಲ್ಲ, ಮನೆಗೆ ಹೋಗೋಣ, ಅಲ್ಲಿ ರೂಮ್ ಹೀಟ್ರ್ ಹಾಕಿದ್ರಾಯ್ತು ಅಂತ ಅವರು. ಇಲ್ಲ ಸಾಧ್ಯ ಇಲ್ಲ, ಈಗಿಂದೀಗ ಮೈ ನಡುಕ್ತಾ ಇದೆ ಅಂತ ಅವಳು. ಕೊನೆಗೆ ಅವಳ ದೃಷ್ಟಿಯಲ್ಲಿ ಗುಡಿಸಲ ಮೇಲೆ ಬಿತ್ತಂತೆ. ಒಂದಿಷ್ಟು ಜನ ಬೆಸ್ತರು ಗುಡಿಸಲು ಹಾಕ್ಕೊಂಡಿದ್ದರಂತೆ. ಯಾವುದಾದ್ರೂ ಗುಡಿಸಲಿಂದು ಆ ಬೊಂಬು ಎಲ್ಲ ತೆಗೆದು, ತೆಂಗಿನ ಗರಿ ಎಲ್ಲ ತೆಗೆದು ಅದಕ್ಕೆ ಬೆಂಕಿ ಹಚ್ಚರಿ, ಚಳಿ ಕಾಯಿಸ್ಕೊತೇನೆ ಅಂತ. ಚಳಿಗಾಲ, ಗುಡಿಸಲು ಕಿತ್ತಿ ನಾವು ಬೆಂಕಿ ಹಚ್ಚಿದ್ರೆ ನಿನಗೆ ಚಳಿ ಕಾಯಿಸ್ಲಿಕ್ಕೆ ಅವ್ರು ಎಲ್ಲಿ ಹೋಗಬೇಕು ಅಂತ. ಪಕ್ಕದ ಗುಡಿಸಲಿಕ್ಕೆ ಕಳಿಸ್ರಿ ಅಂತಂದಂತ. ಅವನು ಹೇಳಿದ ಮಂತ್ರಿ, ಪಕ್ಕದ ಗುಡಿಸಲಲ್ಲಿ ಸಣ್ಣ ಜಾಗ, ಒಬ್ಬನು ಹೋಗ್ಬೇಕಾದ್ರೆ ಇಬ್ಬರು ಹೊರಗೆ ಬರಬೇಕಂಥ ಜಾಗ, ಅಲ್ಲಿ ಅದನ್ನು ಕಿತ್ತಿದ್ರೆ ಅವರೆಲ್ಲಿ ಹೋಗಬೇಕು? ಅದೆಲ್ಲ ಇಲ್ಲ, ಈ ಕೆಲಸ ಆಗಲೇಬೇಕು, ಇಲ್ಲದಿದ್ರೆ ನನ್ನನ್ನು ಡಿಸ್ಮಿಸ್ ಮಾಡ್ತೇನೆ ಅಂತ. ಕೊನೆಗೆ ಹೋಗಿ ಜೀವನಕ್ಕೋಸ್ಕರ ಅವ್ರನ್ನೆಲ್ಲೋ ಕಳಿಸಿ ಬೆಂಕಿ ಹಚ್ಚಿದರೆ ಗಾಳಿ ಬೀಸಿ ಎಲ್ಲ ಗುಡಿಸಲಿಗೂ ಬೆಂಕಿ ಹತ್ತಿಬಿಡ್ತಂತೆ. ಎಲ್ಲ ಗುಡಿಸಲಿಗೂ ಬೆಂಕಿ ಹತ್ತಿತ್ತು. ಎಲ್ಲರೂ ಬೀದಿ ಪಾಲಾದರು. ರಾಜನ ಹತ್ರ ಬಂದರಂತೆ, ನಿಮ್ಮ ರಾಣಿಯವರಿಗೆ ಚಳಿ ಕಾಯಿಸಲಿಕ್ಕೆ ಅಂತ ನಮ್ಮ ಗುಡಿಸಲು ಬೆಂಕಿ ಹಚ್ಚಿದ್ದಾರೆ ಅಂತಂದರು. ರಾಜನಿಗೆ ಬಹಳ ಬೇಜಾರಾಯಿತು. ಅವನು ಒಳ್ಳೆಯವನು, ಅವನು ರಾಣಿ ದುರಹಂಕಾರಿ, ಅವನು ಒಳ್ಳೆಯವನು. ಸೀದಾ ಹೊರಗೆ ಬಂದು ಬಾಗಿಲ ಹತ್ತಿರ ಕುರ್ಚಿ ಹಾಕ್ಕೊಂಡು ಕೂತನಂತೆ. ಅಂತೂ ಮೈ ಬೆಚ್ಚಗೆ ಮಾಡ್ಕೊಂಡು ರಾಣಿ ಬಂದಳು, ಅಡ್ಡ ಕೈ ಹಿಡಿದಂತೆ. ನಿನಗೆ ಒಳಗೆ ಪ್ರವೇಶ ಇಲ್ಲ ಅಂದ್ಬಿಟ್ಟ. ನಾನು ರಾಣಿ, ಒಳಗೆ ಪ್ರವೇಶ ಇಲ್ಲ, ಇಷ್ಟು ಜನರನ್ನು ಬೀದಿ ಪಾಲು ಮಾಡಿದ್ದೆ ನೀನು. ನಿನ್ನ ಒಡವೆ ಆಭರಣಗಳು, ಏನೇನು ಸಂಪತ್ತು, ಸೀರೆ ವಸ್ತ್ರ ಎಲ್ಲ ಅವ್ರಿಗೆ ಹಂಚಿಬಿಡು, ಆಮೇಲೆ ನಿನಗೆ ಒಳಗೆ ಪ್ರವೇಶ. ಅದೆಲ್ಲ ಸಾಧ್ಯ ಇಲ್ಲ, ನಮ್ಮ ತವ್ರ ಮನೆಯಿಂದ ತಂದು ಒಡವೆ ಅಂದ್ಲಂತೆ. ಎಲ್ಲಿಂದ ಬೇಕಾದರೂ ತೊಗೊಂಡು ಬಾ, ಅವ್ರನ್ನ ಬೀದಿ ಪಾಲು ಮಾಡಿದ್ದೆ, ನಿಂಗೆ ಒಳಗೆ ಜಾಗ ಬೇಕು ಅಂದರೆ ಅಷ್ಟು ಕೊಡು, ಇಲ್ದಿದ್ರೆ ಇವ್ರ ಜೊತೆಗೆ ನೀನು ಇನ್ನೊಂದು ಗುಡಿಸಲಿರೋದಂತೆ. ಬಾಯಿ ಮುಚ್ಕೊಂಡು ಕೊಟ್ಟು ಹೋದ್ಲಂತೆ. ಇನ್ನೊಬ್ಬರ ಹೃದಯಕ್ಕೆ, ಇನ್ನೊಬ್ಬರ ಸಂತಾಪಕ್ಕೆ ನಮ್ಮ ಹೃದಯ ಕರಗಬೇಕು. ಆವಾಗ ಅದು ಮನುಷ್ಯತ್ವ ಅಂತಾರೆ. ಇನ್ನೊಬ್ಬರ ದುಃಖ ಅರ್ಥ ಮಾಡ್ಕೊಳ್ಳಿಕ್ಕೇ ಚೈತನ್ಯ ಇಲ್ಲದೆ ಇದ್ದರೆ, ನಮ್ಮ ಮಕ್ಕಳು ಹೇಗೋ ಬೇರೆಯವ್ರ ಮಕ್ಕಳು ಹಾಗೆ, ನಮ್ಮ ಪರಿಸ್ಥಿತಿ ಹೇಗೋ ಬೇರೆಯವ್ರ ಪರಿಸ್ಥಿತಿ ಹಾಗೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ತನ್ನ ಸುಖ, ಉಳಿದವರೆಲ್ಲ ತನ್ನ ಸುಖಕ್ಕೆ ತಾವು ದುಃಖ ಪಡಲಿ, ಉಳಿದವರೆಲ್ಲ ದುಃಖ ಪಡಲಿ, ಕ್ಲೇಶ ಅನುಭವಿಸಲಿ, ನಮಗೆ ಸುಖ ಉಂಟು ಮಾಡಬೇಕು ಅಂತಂದರೆ ಇದು ರಾಜರ ಲಕ್ಷಣ ಅಲ್ಲ, ಇದು ರಾಜನ ಲಕ್ಷಣ ಅಲ್ಲ. ರಾಮ ಎಂಥ ರಾಜನಾಗಿದ್ದ. ಅವನು ವನವಾಸಕ್ಕೆ ಹೋದ. ಮೊದಲನೇ ದಿವಸ ರಾತ್ರಿ ಎಲ್ಲಾದರೂ ತಂಗಬೇಕಲ್ಲ, ಗುಹ ಅಂತಿದ್ದ, ಅವನು ಒಬ್ಬ ಬೆಸ್ತ, ದೋಣಿ ನಡೆಸೋನು. ಗುಹನ ಗುಡಿಸಲಿಗೆ ಹೋಗಿ ಮಲಗಿದ್ದಂತೆ ರಾಮ. ಮಲಗಿದರೆ ಉಳಿದವರಿಗೆಲ್ಲ ನಿದ್ದೆ ಬಂದಿತ್ತು. ಗುಹ ಮತ್ತು ರಾಮ ರಾತ್ರಿಡೀ ಮಾತಾಡ್ತಾ ಇದ್ರಂತೆ. ರಾಮ ಎಲ್ಲಿ, ಆ ಗುಹೆಯಲ್ಲಿ? ಎಷ್ಟು ಆತ್ಮೀಯತೆಯಿಂದ ಮಾತು. ಎಷ್ಟು ಬರುತ್ತೆ ನಿನಗೆ ದೋಣಿಯಿಂದ? ಮಕ್ಕಳೆಷ್ಟು? ಅವರಿಗೆಲ್ಲ ಆಪದ್ಧನ ಅಂತ ಕೂಡಿಟ್ಟಿದೆಯಾ? ಅವರ ಮದುವೆ, ಉಪನಯನ, ಮತ್ತೊಂದು ಏನಾದರೂ ಒಂದು ಇರ್ತದಲ್ಲ, ಅದಕ್ಕೆಲ್ಲ ಏನು ವಿಚಾರ ಮಾಡಿದ್ದಿ ನೀನು? ಎಷ್ಟು ಉಳಿಸಿದ್ದಿ? ನಿನಗೆ ಜೀವನಕ್ಕೆ ಸಾಕಾಗಿ ಉಳಿತದ ಬೇರೆ? ಎಲ್ಲ ವಿಚಾರ ಮಾಡಿದಂತೆ ರಾಮ. ಎಷ್ಟು ಆತ್ಮೀಯತೆ ಗುಹನ ಜೊತೆಗೆ. ಆಮೇಲೆ ಗುಹನೂ ಕೂಡ ದಾಟಿಸ್ತಾನೆ. ನದಿ ದಾಟಿಸಿದ ಮೇಲೆ ರಾಮ ಸೌಜನ್ಯದಿಂದ ಕೇಳಿದ, 3 ಜನ ದಾಟಿದ್ದೀವಿ, ಗಂಗಾ ನದಿ ದಾಟಿದ್ದೀವಿ, ತಲೆಗೆ ಎಷ್ಟು ಕೊಡಬೇಕು ಅಂತ ಕೇಳಿದ್ನಂತೆ. 3 ಜನ ದಾಟಿದ್ದೀವಿ, ಎಷ್ಟು ಕೊಡಬೇಕು? ಗುಹ ಹೇಳ್ತಾನೆ, ಏನೂ ಕೊಡೋದು ಬೇಡ ರಾಮ, ಯಾಕೆಂದರೆ ಇಬ್ಬರದ್ದು ಒಂದೇ ವೃತ್ತಿ ಅಂತಂದ. ಒಂದೇ ವೃತ್ತಿ, ನೀನು ಅಂಬಿಗ, ನಾನು ಅಂಬಿಗ, ಇಬ್ಬರದ್ದು ಒಂದೇ ವೃತ್ತಿ. ಒಂದೇ ವೃತ್ತಿಯಲ್ಲಿರೋರು ಪರಸ್ಪರ ದುಡ್ಡಿಸ್ಕೋಬಾರ್ದು. ಯಾಕೆಂದರೆ ನೀನು ಅಂಬಿಗ, ನಾನು ಅಂಬಿಗ, ಇಷ್ಟೇ ವ್ಯತ್ಯಾಸ. ನಾನು ಬರೀ ಗಂಗಾ ನದಿ ದಾಟಿಸೋ ಅಂಬಿಗ, ಸಂಸಾರ ಸಾಗರ ದಾಟಿಸೋ ಅಂಬಿಗ ನೀನು ಅಂತಾನೆ ಗುಹ. ಸಂಸಾರ ಸಾಗರ ದಾಟಿಸೋ ನೀನು. ಇವತ್ತು ನಾನು ಗಂಗಾ ನದಿ ದಾಟಿಸಿದ್ದಕ್ಕೆ ಇಷ್ಟಿಷ್ಟು ಕೊಡು ಅಂತ ಇಸ್ಕೊಂಡ್ರೆ, ಮುಂದೆ ನಿನಗೆ ಸಂಸಾರ ಸಾಗರ ದಾಟಿಸಿದಾಗ ಏನು ಕೊಡ್ಲಿಕ್ಕೆ ಸಾಧ್ಯ ನನ್ನ ಕೈಲಿ? ಅಂಥ ವ್ಯಕ್ತಿ ನೋಡಿ. ಯಾವ ಜಾತಿ ಆದ್ರೇನು, ಏನಾದ್ರೇನು, ಗುಹನ ತಿಳುವಳಿಕೆ ಅಷ್ಟಿತ್ತು. ಅದಕ್ಕೆ ರಾಮ ಆ ರೀತಿ ಅವನಲ್ಲಿ ವರ್ತಿಸಿದ. ರಹುಗಣ ರಾಜ ಅಂತ ಅನಿಸ್ಕೊಂಡವನು ಜಡಭರತ ಮನೆಗಳನ್ನು ಬಿಟ್ಟಿಗೆ ಪಲ್ಲಕ್ಕಿ ಹೊರಿಸಿದ್ದಲ್ದೇ ಯಮಲೋಕಕ್ಕೆ ಕಳಿಸ್ತೇನೆ ಅಂತಾನೆ. ಇಡೀ ದೇಶ ನನ್ನ ಕೈಯಲ್ಲಿದೆ ಅಂತಾನೆ. ನಾನು ರಾಜ, ನಾನು ದೊರೆ. ಜಡಭರತರು ಹೇಳಿದರು, ಎಷ್ಟು ದುರಹಂಕಾರವೋ ನಿನಗೆ, ಇಡೀ ಪ್ರಪಂಚ ನನ್ನ ಕೈಯಲ್ಲಿದೆ ಅಂತಿದ್ದಿ, ಈಗ ಸದ್ಯಕ್ಕೆ ನೀನು ನಮ್ಮ ಕೈಯಲ್ಲಿದ್ದಿ ಅಂದರು.
ನಾವು 4 ಜನ ಪಲ್ಲಕ್ಕಿ ಹೊರ್ತಿದ್ದೀವಿ, ನಮ್ಮ ಹೆಗಲ ಮೇಲೆ ಪಲ್ಲಕ್ಕಿ ಇದೆ, ಪಲ್ಲಕ್ಕಿಯಲ್ಲಿ ನೀನು ಕೂತ್ಕೊಂಡು ಇಡೀ ಪ್ರಪಂಚ ನನ್ನ ಕೈಯಲ್ಲಿದೆ, ನಾ ಏನು ಬೇಕಾದ್ರೆ ಮಾಡಬಲ್ಲೆ, ಯಮಲೋಕಕ್ಕೆ ಕಳಿಸ್ತೀನಿ ಅಂತಂತಿದ್ದಿ. ನಾವು ಹೋಗಿ ಇಳಿಸಿದ ಮೇಲಲ್ವ ನೀನು ಯಮಲೋಕಕ್ಕೆ ಕಳಿಸೋದು. ದಾರಿಯಲ್ಲಿ ಹೋಗುವಾಗಲೇ ಹೇಗಿದ್ದರೂ ಇವ ಯಮಲೋಕಕ್ಕೆ ಕಳಿಸ್ತಾನೆ ಅಂತ ಹೇಳಿ ಯಾವುದಾದ್ರೂ ನದಿ ಮೇಲೆ ಬ್ರಿಡ್ಜಲ್ಲಿ ಹೋಗುವಾಗ 4 ಜನ ಕಣ್ಸನ್ನೆ ಮಾಡಿಕೊಂಡು ಪಲ್ಲಕ್ಕಿ ಸಮೇತ ನದಿಗೆ ಹಾಕಿಬಿಟ್ರೆ ನೀನೆಲ್ಲಿ ಯಮಲೋಕಕ್ಕೆ ಕಳಿಸ್ತೀವಿ. ನಾವು ಮುಂದೆ ಬರುವಾಗ ನೀ ಪೂರ್ಣಕುಂಭ ಹಿಡ್ಕೊಂಡು ನಿಲ್ಲಬೇಕಾಗತ್ತೆ ಅಷ್ಟೇ. ನೀನೇನು ಯಮಲೋಕಕ್ಕೆ ಕಳಿಸ್ತೀವಿ. ಎಷ್ಟು ಮೂರ್ಖತನ ನಿಂದು. ಯಾವತ್ತಿಗೂ ಕೂಡ ಡ್ರೈವರ್ನ ಡ್ರೈವ್ ಮಾಡುವಾಗ ಬೈಬಾರ್ದಂತ. ಆಟೋ ಡ್ರೈವರ್ ಆಗಲಿ, ಟ್ಯಾಕ್ಸಿ ಡ್ರೈವರ್ ಆಗಲಿ ಕಿರಿಕಿರಿ ಮಾಡಬಾರ್ದು. ಅವ್ರು ಸ್ಪೀಡ್ ಬರಲಿ ಅಥವಾ ಹೆಂಗೆ ಹೋಗಲಿ, ಏನೇ ಮಾಡಲಿ, ನಿಲ್ಲಿಸಿದ ಮೇಲೆ ಬೈಬೇಕು. ಮೊದಲೇ ಬೈತಾ ಕೂತಾಗ ತಲೆ ಕೆಟ್ಟವ್ರು ಏನಾದರೂ ಮಾಡಿದರೆ ಏನು ಮಾಡಬೇಕು. ಹಾಗೆ ಡ್ರೈವರ್ನೂ ಅಷ್ಟೇ, ಅಡುಗೆಯವ್ರನ್ನೂ ಅಷ್ಟೇ, ಅಡುಗೆ ಮಾಡುವಾಗ ಕಿರಿಕಿರಿ ಮಾಡಬಾರ್ದು. ಎಲ್ಲಿಯಾದರೂ ಒಂದು ಹಿಡಿ ಉಪ್ಪು ಜಾಸ್ತಿ ಹಾಕಿಬಿಟ್ರೆ ಅವತ್ತು ಇಡೀ ಏಕಾದಶಿನೇ ಆಗಿಬಿಡ್ತದೆ, ಆಮೇಲೆ ಊಟ ಇಲ್ಲ ಅಂತ ಆಗ್ತದೆ. ಇಷ್ಟು ಮೂರ್ಖತನ, ಇದೆಲ್ಲ ದರ್ಪದಲ್ಲಿ ವಿವೇಕ ಕಳ್ಕೊಂಡು ರಹುಗಣ ಹೀಗೆ ಮಾತಾಡ್ತಾನೆ. ಜಡಭರತರು ಧೂಳು ಜಾಡಿಸಿದರು, ಹೀಗೆಲ್ಲ ನೀನು ಮಾತಾಡಬೇಡ ಅಂತ. ಅವನಿಗೆ ಅಹಂಕಾರ ಇಳೀತು. ರಹುಗಣ ರಾಜನಿಗೆ ಪಲ್ಲಕ್ಕಿಯಿಂದ ಕೆಳಗಿಳಿದು ಅವರಿಗೆ ನಮಸ್ಕಾರ ಮಾಡಿ, ಜಡಭರತರಿಗೆ ನಮಸ್ಕಾರ ಮಾಡಿ, ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರಕ್ಷಶೂಲಾನ್ನಯಮಸ್ಯ ದಂಡಾತ್ ನಾಗ್ನರ್ಕ ಸೋಮಾನಿಲವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್ ಹೇಳ್ತಾನೆ. ನಾನು ಯಾರ್ಯಾರಿಗೂ ಹೆದರಿದವನಲ್ಲ. ಇಂದ್ರದೇವರ ವಜ್ರಾಯುಧಕ್ಕೂ ಹೆದರೋದಿಲ್ಲ, ಯಮನ ಪಾಶಕ್ಕೂ ಹೆದರೋದಿಲ್ಲ, ವರುಣ ಪಾಶಕ್ಕೂ ಹೆದರೋದಿಲ್ಲ, ಯಮನ ದಂಡಕ್ಕೂ ಹೆದರೋದಿಲ್ಲ. ನಿಮ್ಮಂಥ ಬ್ರಹ್ಮಜ್ಞಾನಿಗಳಿಗೆ ಅಪಚಾರ ಆದರೆ ಭಯಪಡ್ತಾ ಇದ್ದವನು ನಾನು. ಇವತ್ತು ಗೊತ್ತಾಗದೇ ಹೋಯಿತು ನಿಮಗೆ, ನಾನು ಅಪಚಾರ ಮಾಡಿಬಿಟ್ನಲ್ಲ. ನೀವಿಷ್ಟು ದೊಡ್ಡ ದಿವ್ಯಜ್ಞಾನಿಗಳು ಅಂತ ಹೇಳಿ ಏನಾದರೂ ಒಂದು ದೊಡ್ಡ ಜರಿ ಶಾಲಾದರೂ ಹೊದ್ಕೊಂಡಿದ್ರೆ ಗೊತ್ತಾಗ್ತಿತ್ತು, ಬಂಗಾರದ ಕಡಗನಾದರೂ ಹಾಕ್ಕೊಂಡಿದ್ದರೆ ಗೊತ್ತಾಗ್ತಿತ್ತು. ಇಷ್ಟು ಸಿಂಪಲ್ ಆಗಿದ್ದರೆ ಹೇಗೆ ಗೊತ್ತಾಗಬೇಕು ನೀವು ಜ್ಞಾನಿಗಳು ಅಂತ. ನಿಮ್ಮನ್ನು ಮೂರ್ಖ ಅಂತ ತಿಳ್ಕೊಂಡು ನಾನು ಏನೇನೋ ಅಂದುಬಿಟ್ಟೆ, ಕ್ಷಮಾ ಮಾಡಿ. ನೀವು ಹಲಸಿನ ಹಣ್ಣಿದ್ದ ಹಾಗಿದ್ದೀರಿ ಅಂತ. ಹಲಸಿನ ಹಣ್ಣು ಹೊರಗೆಲ್ಲ ಮುಳ್ಳು, ಒಳಗಡೆ ಎಂಥ ಸಿಹಿ ಅದು ಹಲಸಿನ ಹಣ್ಣು. ಹೊರಗಡೆ ನೋಡಿದರೆ ಬರೀ ಮುಳ್ಳು. ಜಡಭರತರ ಆ ರೀತಿ ಬೂದಿ ಮುಚ್ಚಿದ ಕೆಂಡ, ಒಳಗಡೆ ಎಲ್ಲ ದಿವ್ಯವಾದಂಥ ಮಧುರ ಜ್ಞಾನ ತುಂಬಿದೆ ಅಂಥ ವಾಣಿ. ಅದರ ಹೊರಗಡೆ ಮುಳ್ಳು ಇದ್ದ ಹಾಗೆ ಹಲಸಿನ ಹಣ್ಣಿನ ಹಾಕಿ ಕಾಣಿಸ್ತಾ ಇದ್ದಾರೆ. ಆ ರೀತಿ ಅವನನ್ನು ದಾರಿಗೆ ತಂದರು. ರಹುಗಣ ಹೇಳ್ತಾನೆ, ನಾನಿನ್ನು ಕಪಿಲಾಶ್ರಮಕ್ಕೆ ಹೋಗೋದಿಲ್ಲ. ನಿಮ್ಮಂಥ ಜ್ಞಾನಿಗಳಿರುವಾಗ ಅಲ್ಲಿ ಯಾಕೆ ಹೋಗಬೇಕು, ನೀವೇ ಉಪದೇಶ ಮಾಡಿರಿ ಅಂತಂದ. ಆಗ ಜಡಭರತರು ಹೇಳ್ತಾರೆ, ನಿನಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಹಿತೋಪದೇಶ ಹೇಳ್ತೇನೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಆಯುಷ್ಯ ಪೂರ್ತಿ ಬದುಕುವಾಗ ಬಹಳ ಹುಷಾರಾಗಿ ಬದುಕಬೇಕು. ಕಾಡಿನಲ್ಲಿದ್ದೇವೆ ಅನ್ನೋ ಅನುಸಂಧಾನದಿಂದ ಬದುಕಬೇಕು. ಕಾಡಿನಲ್ಲಿ ಹೋಗುವಾಗ ಹೇಗೆ ಹೋಗ್ತಿರ್ತಾರೆ, ಅರಣ್ಯದಲ್ಲಿ, ದೊಡ್ಡ ಅರಣ್ಯದಲ್ಲಿ ಹೋಗುವಾಗ ಕೈಯಲ್ಲಿ ಒಂದು ಪಿಸ್ತೂಲ್ ಹಿಡ್ಕೊಂಡು, ಕೋಲು ಹಿಡ್ಕೊಂಡು, ಯಾಕೆ ಹಣದ ಗಂಟೆ ಇರ್ತದೆ, ಯಾರಾದರೂ ಕಳ್ಳರು ಬಂದು ಕಸ್ಕೋಬಹುದು, ಅಥವಾ ಕ್ರೂರ ಪ್ರಾಣಿಗಳು ಬಂದು ದೇಹನೇ ನಾಶ ಮಾಡಿಬಿಡ್ಬೋದು ಅಂಥೇಳಿ ಕ್ರೂರ ಪ್ರಾಣಿಗಳನ್ನು, ಕಳ್ಳರನ್ನು, ದರೋಡೆಕಾರರನ್ನು ಓಡಿಸಲಿಕ್ಕೆ ಕೋಲು, ಆಯುಧ ಹಿಡ್ಕೊಂಡು ಸಂಚಾರ ಮಾಡ್ತಿರ್ತಾರೆ. ಅದರಂತೆ ಈ ನಾಡೂ ಕೂಡ ಕಾಡಿಗಿಂತಲೂ ಘೋರ ಅಂತಾರೆ ಜಡಭರತ. ನಾಡಿನಲ್ಲಿ ಬರೋ ಕಳ್ಳರು ಒಂದಿಷ್ಟು ಹಣ ಕದೀತಾರೆ, ಮತ್ತೆ ಸಂಪಾದನೆ ಮಾಡಿಬಿಡ್ಬೋದು. ಆದರೆ ಈ ಕಾಡಿನಲ್ಲಿ ಇದು ನಾಡಿನಲ್ಲಿ ಬರ್ತಕ್ಕಂಥ ಕಳ್ಳರಿದ್ದಾರಲ್ಲ, ಸಂಸಾರದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಪುಣ್ಯದ ಗಂಟನ್ನೇ ನಾಶ ಮಾಡಿಬಿಡ್ತಾರೆ. ಪುಣ್ಯದ ಗಂಟು ಹೋಯಿತು ಅಂತಂದರೆ ಮತ್ತೆ ಈ ಜನ್ಮಕ್ಕೆ ಬರೋದು ಬಹಳ ಕಷ್ಟ ಅಂದರು ಜಡಭರತರು. ನೋಡು, ನೀನು ದರ್ಪಕ್ಕೊಳಗಾಗಿ ನನ್ನನ್ನು ಕೊಲ್ತೇನೆ ಅಂತ ಬೆದರಿಸ್ತಾ ಇದ್ದೆ. ಅಕಸ್ಮಾತ್ ನನ್ನನ್ನು ಕೊಂದುಬಿಟ್ರೆ ನೀನು ಎಷ್ಟು ಅಧಪಾತಕ್ಕೆ ಹೋಗಿ ಬೀಳ್ತಿದ್ದಿ. ಇನ್ನೇನು ಮೋಕ್ಷದ ಮಾರ್ಗದಲ್ಲೇ ಇದ್ದಿ. ಮನುಷ್ಯ ಜನ್ಮ ಅಂದರೆ ಮೋಕ್ಷದ ಮಾರ್ಗವೇ, ಭಾಳ ಹತ್ತಿರದಕ್ಕೆ ಬಂದಿರ್ತೀವಿ. 84 ಲಕ್ಷ ಜನ್ಮದಲ್ಲಿ ಕೊನೆಗೆ ಬರೋದು ಮನುಷ್ಯ ಜನ್ಮ. ಇನ್ನೇನು ಭಾಳ ಹತ್ತಿರ ಇದೆ ಮೋಕ್ಷ. ಅಷ್ಟು ಹತ್ತಿರಕ್ಕೆ ಬಂದವರು ದೊಪ್ಪನೆ ಕೆಳಗಡೆ ಬೀಳುವಂಥ ಪ್ರಸಂಗ. ಯಾಕೆ ಈ ಕಳ್ಳರ ಕೈಗೆ ಸಿಕ್ಕಿಬಿದ್ದು ದರ್ಪ, ಕ್ರೋಧ, ಕೋಪ, ದುರಾಸೆ, ಲೋಭ ಇವೆಲ್ಲ ಅವರ ಕೈಗೆ ಸಿಕ್ಕಿಬಿದ್ದರೆ
ಇಂಥ ಪ್ರಸಂಗ ಬರ್ತದೆ. ಅದಕ್ಕೆ ವಿವೇಕ ಜ್ಞಾನ ಅನ್ನುವ ಖಡ್ಗ ಹಿಡ್ಕೊಂಡು ಮನುಷ್ಯ ಬದುಕಬೇಕು. ಆಗ ಈ ದರ್ಪಕ್ಕೆ ಕೋಪಕ್ಕೆ ಒಳಗಾಗೋದಿಲ್ಲ. ಇಲ್ಲದಿದ್ದರೆ ಒಬ್ರಿಗೆ ಒಂದು ಮಾತಾಡಿಬಿಟ್ರೆ, ಮಹನೀಯರಿಗೆ ಒಂದು ಮಾತಾಡಿದರೆ ಎಷ್ಟು ಪಾಪ ಬರ್ತದೆ. ಬಹಳ ಎಚ್ಚರಿಕೆ ಜನ್ಮ. ಮನುಷ್ಯ ಜನ್ಮ ಅಂದರೆ ಬಹಳ ಎಚ್ಚರಿಕೆಯಲ್ಲಿರಬೇಕಾದ ಜನ್ಮ. ಬೇರೆ ಜನ್ಮದಲ್ಲಿ ಹುಟ್ಟಿದವರು ಮೇಲ್ಮೇಲೇ ಬರ್ತಾರಂತೆ ಸತ್ತರೆ. ಆದರೆ ಮನುಷ್ಯ ಜನ್ಮದಲ್ಲಿ ಬಂದಾಗ ಮಾತ್ರ ಅವನ ಆಯುಷ್ಯ ಮುಗಿದಾಗ ಒಳ್ಳೆ ರೀತಿ ಬದುಕಿದ್ರೆ ಮತ್ತೆ ಮೇಲಕ್ಕೆ ಹೋಗ್ತಾನೆ ಮೋಕ್ಷಕ್ಕೆ. ಇಲ್ಲ ಅಂತಾದರೆ ಪಾತ್ವೆ. ನೀವೆಲ್ಲ ನೋಡಿರ್ಬೋದು, ನಾವಂತೂ ನೋಡಿದ್ದೀವಿ, ಆಟ ಆಡಿದ್ದೀವಿ. ಸಣ್ಣ ವಯಸ್ಸಿನಲ್ಲಿ ಒಂದು ಪಟ ಇರ್ತಿತ್ತು, ಒಂದು ಹಲಗೆ. ಹಾವು ಏಣಿ ಆಟ ಅಂತ ಅದಕ್ಕೆ ಹೆಸರು. ಹಾವು ಏಣಿ ಆಟ ಅಂತ. ಕೆಳಗೆ ಮೇಲೆ ಸಾಲುಗಳಿರ್ತದೆ. ಅಲ್ಲಿ ಒಂದಿಷ್ಟು ಏಣಿ, ಒಂದಿಷ್ಟು ಹಾವು. ಕವಡೆ ಹಾಕಬೇಕು. ಹಾಕಿದಾಗ ಮೊದಲು ಆ ಏಣಿಗೆ ಬೀಳ್ತದೆ ನಂಬರ್, ಅಲ್ಲಿ ಮೇಲೆ ಹೋಗ್ತದೆ. ಮತ್ತೆ ನಂಬರ್ ಹಾಕಿದಾಗ ಇನ್ನೊಂದು ಏಣಿಗೆ ಸಿಗ್ತದೆ, ಅಲ್ಲಿ ಮೇಲಕ್ಕೆ ಹೋಗ್ತದೆ. ಮೇಲಿನ ಸಾಲಿಗೆ ಬಂದಾಗ ಕೊನೆಗೊಂದು ಮನೆ, ಅದರ ಹಿಂದೆ ಒಂದು ಹಾವು, ಅದ್ರ ಹೆಡೆ ಇರ್ತದೆ, ಅದರ ಬಾಲ ಮತ್ತು ಕೆಳಗಡೆ ಪೂರ್ತಿ ಕೆಳಗಿನ ಸಾಲಿಗೆ. ಅಲ್ಲಿವರೆಗೆ ಹಾವಿನ ಬಾಯಿಗೆ ಸಿಗ್ಬಿಡೋದಿಲ್ಲ. ಅವನು ಏಣಿಗೆ ಹೋಗ್ತಾನೆ, ಮೇಲ್ಮೇಲೆ ಇರ್ತಾನೆ. ಇನ್ನೇನು ಈಚೆ ಮನೆಗೆ ಬಂದಿರ್ತಾನೆ, ಹಾವಿನ ಹೆಡೆ ದಾಟಿ ಪಕ್ಕಕ್ಕೆ ಹೋದರೆ ಅದು ಮೋಕ್ಷ ಅಂತದ್ದು. ಈಚೆ ಮನೆಯಲ್ಲಿ ಹೆಡೆ ಇರ್ತದೆ, ಅದನ್ನು ದಾಟಿ ನಂಬರ್ ಬೀಳಬೇಕು ಅಂತ ಕವಡೆ ಆಡಿಸಿ ಹಾಕ್ತಾನೆ. ಹಾವಿನ ಬಾಯಿಗೆ ಬೀಳ್ತಾನೆ. ಮತ್ತೆ ಕೆಳಗಡೆ ಇಳಿಬೇಕು, ಮತ್ತೆ ಏರ್ತಾ ಬರಬೇಕು, ಮತ್ತೆ ಹಾವಿನ ಬಾಯಿಗೆ ಬೀಳ್ತದೆ ನಂಬರು. ಇದು ಭಾರಿ ವಿಚಿತ್ರ ಆಟ ಅದು. ಹಾಗೆ ಮನುಷ್ಯ ಜನ್ಮ ಏಣಿ ಏರ್ತಾ ಕೊನೆಗೆ ಬಂದಿರೋದು ಮನುಷ್ಯ ಜನ್ಮ. ಅಲ್ಲಿಂದ ಮೋಕ್ಷಕ್ಕೆ ಒಂದು ಮನೆ ದಾಟಿದರೆ ಮೋಕ್ಷ. ಅಷ್ಟರಲ್ಲೇ ಕಾಮಕ್ರೋಧಾದಿಗಳಿಗೆ ಒಳಗಾಗಿ ಮನುಷ್ಯ ಜನ್ಮ ಬಂದಿರ್ತದೆ. ಅಹಂಕಾರಕ್ಕೆಲ್ಲ ಒಳಗಾಗಿ ಕೆಳಗಡೆ ಬೀಳ್ತದೆ. ಅದರಿಂದ ಕೆಳಗಡೆ ಬೀಳದಂತೆ, ಆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಗೆ ಒಳಗಾಗದಂತೆ ವಿವೇಕದಿಂದ ಮನುಷ್ಯ ಬದುಕಬೇಕು. ಇದೇ ಹುಷಾರಾಗಿ ಬದುಕಬೇಕು. ಹುಷಾರಾಗಿ ಸಂಚಾರ ಮಾಡೋದು ಅಂದರೆ ಇದೇ ಅರ್ಥ, ಇನ್ನೇನಲ್ಲ. ಬಹಳ ಎಚ್ಚರಿಕೆಯಿಂದ ನಾವಿರಬೇಕಾಗ್ತದೆ ಅಂಥೇಳಿ ಉಪದೇಶ ಮಾಡ್ತಾರೆ. ಇದೆಲ್ಲ ಪ್ರಿಯವ್ರತನ ವಂಶದವರ ಕಥೆ ಆಯಿತು. ಆಮೇಲೆ ಬ್ರಹ್ಮಾಂಡದ ಒಳಗಿರೋ 14 ಲೋಕದ ಬಗ್ಗೆ, ಈ ಭೂಲೋಕ ಇದ್ದ ಹಾಗೆ ಇನ್ನೂ ಬೇರೆ ಬೇರೆ ಲೋಕಗಳಿದೆ, ಅದರದ್ದೆಲ್ಲ ವಿಚಾರ ಹೇಳಿದರು. ಅದೆಲ್ಲ ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಕೇಳಿದ, ನರಕ ಎಲ್ಲಿದೆ ಅಂತ ಕೇಳಿದ. ನರಕಲೋಕ ಎಲ್ಲಿದೆ? ಬ್ರಹ್ಮಾಂಡದ ಒಳಗೆ ಭೂಮಿಯ ಕೆಳಗಡೆ ಘನೋದಕ ಸಮುದ್ರ ಅಂತಿದೆ. ಅದರಲ್ಲಿ ದಕ್ಷಿಣ ಭಾಗದಲ್ಲಿ, ಮೇರು ಪರ್ವತದ ದಕ್ಷಿಣದಲ್ಲಿ 84 ಲಕ್ಷ ನರಕ ಇದೆಯಂತೆ. ಒಂದಲ್ಲ ಎರಡಲ್ಲ, 84 ಲಕ್ಷ ನರಕ ಲೋಕಗಳು. ಯಾಕೆಂದರೆ ಪಾಪ ಮಾಡೋರು ಜಾಸ್ತಿ, ಅದರಿಂದ ನರಕ ಜಾಸ್ತಿ. ಜೈಲುಗಳು ಜಾಸ್ತಿ ಮಾಡಿದರೆ ಭಾಳ ಅನುಕೂಲ. ಯಾಕೆಂದರೆ ಇಲ್ದಿದ್ರೆ ಜೈಲು ಫುಲ್ಲಾಗಿದೆ ಅಂತಂದು ಅವ್ರನ್ನ ಹಾಗೆ ಬಿಟ್ಟುಬಿಟ್ರೆ ಮತ್ತು ಗತಿ ಏನು? ಎಲ್ಲರ ಮನೆಗೆ ಬಂದುಬಿಡ್ತಾರೆ. ಆ ರೀತಿ ನರಕಗಳು 84 ಲಕ್ಷ ಇದೆ. ಭೂಲೋಕದಲ್ಲಿ ಬಂದು ಪಾಪ ಮಾಡಿದವರಿಗೆಲ್ಲ ಅಲ್ಲಿ ಶಿಕ್ಷೆ. ಯಾರ್ಯಾರಿಗೆ ಏನೇನು ಶಿಕ್ಷೆ ಅದನ್ನೆಲ್ಲ ಹೇಳಿದರು. ಪರೀಕ್ಷಿತ್ ರಾಜ ಯೋಚನೆ ಮಾಡಿದ, ಋಷಿಗಳ ಕೊರಳಿಗೆ ಹಾವು ಹಾಕಿದವರಿಗೂ ಒಂದು ನರಕ ಇರಬಹುದು ಅಂತ ಅಂದ್ಕೊಂಡ. ಯಾಕೆಂದರೆ ಅವನು ಆ ಕೆಲಸ ಮಾಡಿದ್ದ. ಆದರೆ ಕೇಳ್ತಾನೆ, ಪಾಪ ಮಾಡಿದವರೆಲ್ಲ ಆ ನರಕಕ್ಕೆ ಬೀಳಲೇಬೇಕೋ ಅಥವಾ ಪಾಪ ಮಾಡಿದರೂ ನರಕ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಕೇಳಿ. ಪಾಪ ಮಾಡಿರ್ತಾರೆ, ನರಕ ತಪ್ಪಿಸ್ಕೋಬೇಕು. ಅಕಸ್ಮಾತ್ ಪಾಪ ನಡೆದಿದ್ದರೆ ಉಪಾಯ ಇದೆ, ಇಲ್ಲ ಅಂತಲ್ಲ. ರೋಗ ಬಂದವರೆಲ್ಲ ಸಾಯಬೇಕು ಅಂತೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಹೇಗೆ ರೋಗ ವಾಸಿ ಆಗ್ತದೋ, ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಕರ್ಮ ಇದೆ. ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪ ಪರಿಹಾರ ಆಗ್ತದೆ. ಏನು ಪ್ರಾಯಶ್ಚಿತ್ತ? ಪವಮಾನ ಹೋಮ, ವಿಷ್ಣು ಸಹಸ್ರನಾಮ ಪಾರಾಯಣ, ಎಷ್ಟು ಪಾಪವನ್ನು ಪರಿಹಾರ ಮಾಡ್ತದೆ ಅದು. ಇಂಥದ್ದೆಲ್ಲ ಬೇಕಾದಷ್ಟು ಸ್ತೋತ್ರಗಳು, ಹೋಮ ಹವನಗಳೆಲ್ಲ ಇದೆ. ಅದರಿಂದ ಪಾಪ ಪರಿಹಾರ ಮಾಡಿಕೊಳ್ಬೋದು. ಎಲ್ಲರೂ ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗಬೇಕು ಅಂತೇನಿಲ್ಲ, ನಿಯಮ ಇಲ್ಲ. ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋದರೆ ನರಕನೇ ಸಾಕಾಗೋದಿಲ್ಲ. 84 ಲಕ್ಷ ನರಕನೂ ಸಾಕಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ಪಾಪ ಮಾಡಿರ್ತಾರೆ. ಪರೀಕ್ಷಿತ್ ರಾಜ ಅದನ್ನೇ ಕೇಳ್ತಾನೆ, ಪ್ರತಿಯೊಬ್ಬರೂ ಪಾಪ ಮಾಡಿರ್ತಾರೆ. ದೇವತೆಗಳಲ್ಲಿಯೂ ಪಾಪ ನಡೀತದೆ. ದೇವತೆಗಳು ಕೂಡ ಪಾಪ ಮಾಡ್ತಾರೆ. ರುದ್ರದೇವರು ಕೂಡ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದವರು. ರುದ್ರದೇವರು
ಅವರೂ ಕೂಡ ರಾಮನನ್ನು ಯುದ್ಧಕ್ಕೆ ಕರೆದ್ರಂತೆ. ರಾಮ ರಾವಣನನ್ನು ಕೊಂದಾಗ ರುದ್ರದೇವರಿಗೆ ಅಸಮಾಧಾನ. ರಾವಣ ನನ್ನ ಶಿಷ್ಯನಾದ ರಾವಣನನ್ನು ನೀನು ಕೊಂದಿದ್ದಿ, ನನ್ನ ಹತ್ರ ಯುದ್ಧಕ್ಕೆ ಬಾ ಅಂತ. ರಾಮದೇವರು ಯುದ್ಧ ಮಾಡಿ ರುದ್ರದೇವರಿಗೂ ಬುದ್ಧಿ ಕಲಿಸಿದರು. ಗರುಡದೇವರಿಗೆ ಅವರಿಗೊಂದು ಸಲ ಅಹಂಕಾರ ಬಂತಂತೆ. ಎಲ್ಲಿಯಾದರೂ ಭಗವಂತ ಹೋಗಬೇಕಾದ್ರೆ ಭಕ್ತರ ಮನೆಗೆ ನಾನೇ ತಾನೇ ಹೊತ್ಕೊಂಡು ಹೋಗ್ಬೇಕು, ನಾನೇ ತಾನೇ ವಾಹನ ಗರುಡ, ನನ್ನನ್ನು ಬಿಟ್ಟರೆ ಭಗವಂತ ಹೇಗೆ ಹೋದಾನು? ಭಕ್ತರು ಕರೆದರೆ ಭಕ್ತರ ಮನೆಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅವನು ಗರುಡ ವಾಹನ, ನಾನು ರಜೆ ಹಾಕಿದರೆ ಅವನೇನು ಮಾಡ್ಯಾನು ಪರಮಾತ್ಮ ಅಂತ ಅಹಂಕಾರ ಬಂತಂತೆ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ಎಲ್ಲರೂ ವಿಶ್ವಂಭರ ಅಂತ ಕರೀತಾರೆ. ವಿಶ್ವಂಭರ ಅಂದರೆ ಇಡೀ ಜಗತ್ತನ್ನು ಉದರದಲ್ಲಿಟ್ಟುಕೊಂಡ ವಿಶ್ವಂಭರ ಪರಮಾತ್ಮ. ಅವನನ್ನು ನಾನು ಹೊತ್ತಿದ್ದೇನೆ ಅಂದರೆ ನನಗಿನ್ನೂ ಅವನಿಗಿಂತ ಜಾಸ್ತಿ ಬಲ ಇರಬೇಕಲ್ಲ ಅಂತ ಯೋಚನೆ ಆಯ್ತಂತೆ ಗರುಡನ. ಅವನೇ ವಿಶ್ವಂಭರ, ಅವನನ್ನು ನಾನು ಹೊತ್ತಿದ್ದೇನೆ ಹೆಗಲ ಮೇಲೆ. ಯಾರೂ ನನಗೆ ಸನ್ಮಾನ ಮಾಡಿ ವಿಶ್ವಂಭರ ಅಂತ ಬಿರುದು ಕೊಡಲೇ ಇಲ್ಲ ಅಂತ ಅವನಿಗೆ ಸಂಕಟ. ಅವನು ವಿಶ್ವಂಭರ ಆದರೆ ನಾನು ವಿಶ್ವಂಭರ, ಅವನನ್ನೇ ಭರಿಸಿದವನು ಅಂದರೆ ಹೊತ್ತವನು. ಹೀಗೆಲ್ಲ ಅದಕ್ಕೆ ಪರಮಾತ್ಮ ಸರಿಯಾಗಿ ಶಿಕ್ಷೆ ಕೊಟ್ಟನಂತೆ. ಅದುವರೆಗೆ ಗರುಡನ ಮೇಲೆ ಕೂಡ್ತಿದ್ದಿಲ್ಲ, ಕೂತು ಹಾಗೆ ಮಾಡ್ತಿದ್ದಂತೆ ಅವನ ತೃಪ್ತಿಗೋಸ್ಕರ. ಅಪ್ಪ ಮಗನ ಜೊತೆ ಕ್ರಿಕೆಟ್ ಆಡಿದರೆ ಸೋತು ಹಾಗೆ ಮಾಡ್ತಾನೆ, ಇಲ್ದಿದ್ರೆ ಅವನಿಗೆ ಇಂಟ್ರೆಸ್ಟೇ ಬರಲ್ಲ ಆಟಕ್ಕೆ, ಇವನೇ ಇದು ಮಾಡ್ತಾ ಹೋದರೆ. ಹಾಗೆ ಗರುಡನ ತೃಪ್ತಿಗೋಸ್ಕರ ಪರಮಾತ್ಮ ಸುಮ್ಮನೆ ಕೂತು ಹಾಗೆ ಮಾಡ್ತಿದ್ದ, ಅವನೇ ಹೋಗ್ತಿದ್ದಂತೆ ಅಂತರಿಕ್ಷದಲ್ಲಿ. ಯಾವಾಗ ಗರುಡನಿಗೆ ಅಹಂಕಾರ ಬಂತೋ ಭಗವಂತ ಗರುಡನ ಮೇಲೆ ಭಾರ ಹಾಕಿ ಕೂತ್ಬಿಟ್ನಂತೆ. ಆ ಭಾರ ತಡಿಲಾರದೆ ಗರುಡ ಕೆಳಗಡೆ ಬಿದ್ದು ನೆಲಕ್ಕೆ ಬಿದ್ದು, ಅದು ಮೂಗು ಕೆಳಗಾಗಿ ಬಿದ್ದು ಮೂಗು ಸೊಟ್ಟ ಆದದ್ದು ಆವಾಗಂತ. ಗರುಡನ ತುದಿ ಸ್ವಲ್ಪ ಸೊಟ್ಟ ಇದೆ ನೋಡಿ, ಅದು ಸೊಟ್ಟ ಆದದ್ದು ಆವಾಗಂತ. ಆಮೇಲೆ ಇದ್ಯಾವುದೋ ನಮ್ಮ ಹಾಗೆ ಪ್ರಾಣಿ ಇದೆ ಅಂತ ಕಾಗೆಗಳೆಲ್ಲ ಬಂದು ಕುಕ್ಕಿದ್ವು ಅಂತೆ ಗರುಡನ್ನು. ಕಾಗೆ ಕುಕ್ಕುವಷ್ಟು ಪರಿಸ್ಥಿತಿ ಆಯಿತು. ಆಮೇಲೆ ಗರುಡ ಯೋಚನೆ ಮಾಡಿದೆ, ಯಾಕೆ ಬಿದ್ದೆ ನಾನು? ಬಹುಶಃ ಹೀಗೆ ಯೋಚನೆ ಮಾಡಿದ್ದಕ್ಕೆ ಬಿದ್ದೆ ಅಂತ ತಪ್ಪು ಕ್ಷಮೆ ಕೇಳಿ ಸರಿ ಹೋಯಿತು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಈ ಕಥೆ ಇದೆ. ಅಂದರೆ ಗರುಡನಿಗೂ ಈ ರೀತಿ ಅಹಂಕಾರ, ರುದ್ರದೇವರಿಗೂ ಅಹಂಕಾರ ಬಂತು. ದೇವತೆಗಳಲ್ಲಿಯೂ ಅಪರೂಪಕ್ಕೆ ಕಲಿ ಆವೇಶ ಆಗಿ ಪಾಪ ನಡೀತಾ ಇರ್ತದೆ. ಮನುಷ್ಯರಲ್ಲಂತೂ ಅಪರೂಪಕ್ಕೆ ಕಲಿ ಹೋಗ್ತಿರ್ತಾನೆ ಅಷ್ಟೇ, ಯಾವಾಗಲೂ ಇರ್ತಾನೆ, ಅಪರೂಪಕ್ಕೆ ಒಂದು ಸಲ ಬಿಟ್ಟು ಹೋಗ್ತಾನೆ. ಅಂದರೆ ಸದಾ ಪಾಪ ನಡೀತದೆ. ಒಂದು ಕಥೆ ಹೇಳ್ತಾ ಇದ್ದರು. ಒಬ್ಬ ಅವಿವೇಕಿ ರಾಜ ಇದ್ದಂತೆ ಒಂದು ಊರಿನಲ್ಲಿ. ಅವನಿಗೆ ಒಂದು ದಿವಸ ಯೋಚನೆ ಬಂತು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆಲ್ಲ ಸುಮ್ಮನೆ ಸಂಬಳ ಕೊಡಬೇಕಲ್ಲ ಅಂತ. ಯಾಕೆಂದರೆ ಕಳ್ಳರನ್ನ ಹಿಡಿಯೋದಿಲ್ಲ, ಏನಿಲ್ಲ. ಅಂದರೆ ಆ ರಾಜನ ಊರಿನಲ್ಲಿ ಕಳ್ಳತನವೇ ನಡೀತಿದ್ದಿಲ್ಲಂತೆ. ಎಲ್ಲರೂ ಅಷ್ಟು ಪ್ರಾಮಾಣಿಕವಾಗಿದ್ದರು. ಇವನಿಗೆ ಸಂಕಟ, ಕಳ್ಳರನ್ನ ಹಿಡಿಯೋದಿಲ್ಲ, ಎಲ್ಲ ಸುಮ್ಮನೆ ಸಂಬಳ ತೊಗೊಂಡು ಹೋಗ್ತಾರೆ ಅಂತ. ಅದಕ್ಕೆ ಒಂದು ದಿವಸ ಎಲ್ಲ ಪೊಲೀಸರನ್ನ ಕರೆದು ಹೇಳಿದಂತೆ, ನೀವು ದಿನಕ್ಕೆ ಒಬ್ಬೊಬ್ಬ ಕಳ್ಳನ್ನು ತರಲೇಬೇಕು, ಇಲ್ಲ ಅಂತ ಆದರೆ ನಿಮ್ಗೆ ಸಂಬಳ ಇಲ್ಲ. ಸುಮ್ಮನೆ ಕೆಲಸ ಇಲ್ಲದೆ ಸಂಬಳ ತೊಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ದಿನಕ್ಕೊಬ್ಬ ಕಳ್ಳನ್ನು ಹಿಡ್ಕೊಂಡು ಬರಬೇಕು ಅಂತ. ಇದು ಒಳ್ಳೆಯ ಅವಿವೇಕಿ ರಾಜ. ಮಾಡಿದ್ರಲ್ಲೋ ಹಿಡಿಯೋದು ಕಳ್ಳರನ್ನ, ಮಾಡದೇ ಇದ್ದರೆ ಹೇಗೆ ತರೋದು? ಪ್ರತಿಯೊಬ್ಬ ಪೊಲೀಸು ಕಣ್ಣಲ್ಲಿ ಕಣ್ಣಿಟ್ಟು ಹಗಲು ರಾತ್ರಿ ತಿರುಗೋದು, ಎಲ್ಲಿ ಕಳ್ಳ ಸಿಗ್ತಾನೆ, ಸಿಗಬೇಕು ಅಂತ ದೇವ್ರ ಹತ್ರ ಹರಕೆ. ಇವತ್ತು ಯಾರಾದರೂ ಕಳ್ಳತನ ಮಾಡಿ ಸಿಗಲಿ ನನಗೆ ಅಂತ. ಇಲ್ಲಿದ್ರೆ ಇವನಿಗೆ ಸಂಬಳ ಇಲ್ಲ. ಒಂದು ಸ್ಕೂಲ್ ಹತ್ತಿರ ಬರುವಾಗ ಇಬ್ಬರು ಹುಡುಗರು ಜಗಳಾಡ್ತಾ ಇದ್ರಂತೆ. ಈ ಬಳಪ ನಂದು ಅಂತ ಒಬ್ಬ ಹುಡುಗ, ಈ ಬಳಪ ನಂದು ಅಂತ ಇನ್ನೊಬ್ಬ. ಗೊತ್ತಾಯ್ತು ಪೊಲೀಸನಿಗೆ, ಯಾರ್ದೋ ಬಳಪ ಒಬ್ಬಂತೂ ಕದ್ದದ್ದು ನಿಜ ಅಂತ ಹೇಳಿ ಜೋರು ಮಾಡಿದ್ನಂತೆ. ಒಬ್ಬ ಒಪ್ಕೊಂಡ, ಅವನದೇ ಬಳಪ ನಾ ಕದ್ದಿದ್ದೀನಿ ಅಂತ. ಅವನನ್ನು ಎಳ್ಕೊಂಡು ಬಂದಂತೆ ಸೀದಾ ರಾಜನ ಹತ್ರ. ಬಳಪ ಕದ್ದಿದ್ದಾನೆ, ಬಳಪ ಕಳ್ಳ ಸಿಕ್ಬಿದ್ದ ಅಂತ. ಭಾರಿ ಖುಷಿ ಆಯಿತು ರಾಜನಿಗೆ. ಹಾಗಾದರೆ ಅವನಿಗೆ ಶಿಕ್ಷೆ ಕೊಡಬೇಕು. ಏನು ಅಂದರೆ ಗಲ್ಲಿಗೇರಿಸೋದು ಅಂತ ಶಿಕ್ಷೆ, ಮರಣದಂಡನೆ, ಗಲ್ಲಿಗೇರಿಸೋದು ಅಂತ ಶಿಕ್ಷೆ ಘೋಷಣೆ ಮಾಡಿದ. ಭಾರಿ ಪ್ರಚಾರ ಕೊಟ್ಟ, ಗಲ್ಲಿಗೇರಿಸೋದು ಅಂತೆಲ್ಲ ಏರ್ಪಾಡು ಆಯಿತು. ಆ ಹೊತ್ತಿಗೆ ಪದ್ಧತಿ ಪ್ರಕಾರ ಆ ಹುಡುಗನ ಕೇಳಿದ್ನಂತೆ, ಕೊನೆಗೇನಾದರೂ ನಿಂದು ಆಸೆ ಇದ್ದರೆ ಹೇಳು, ತೀರಿಸ್ತೀವಿ, ಆಮೇಲೆ ಗಲ್ಲಿಗೇರಿಸ್ತೀವಿ. ಕೆಲವರೇನೋ ದೇವರ ಪ್ರಾರ್ಥನೆ ಮಾಡೋದಿರ್ತದೆ. ಈ ಹುಡುಗನ ಕೇಳಿದೆ, ನಿಂಗೇನಾದರೂ ಕೊನೆ ಆಸೆ ಇದೆಯಾ? ಹುಡುಗ ಅದರಿಂದ ಏನಾದರೂ ತಿನ್ನೋದು ಇದ್ದರೆ ಹೇಳು, ತಂದು ಕೊಡ್ತೀವಿ, ತಿಂದು ಸಾಯುವಂತೆ ಅಂತ. ಹಾಗೆ ಅಂತ ಕೇಳಿದ್ರು. ಸಾಯ್ಲಿಕ್ಕಾಗಿದ್ದೀನಿ, ಗಲ್ಲಿಗೇರಿಸ್ತಿದ್ರಿ, ಇನ್ನು ತಿನ್ನೋದು ಆಸೆ ಇಲ್ಲ. ಒಂದೇ ಒಂದು ಆಸೆ ಏನು ಅಂದರೆ, ನನ್ನ ಹತ್ತಿರ ಒಂದು ಮಂತ್ರ ಇದೆ. ಒಬ್ಬ ಗುರುಗಳು ಮಂತ್ರ ಕೊಟ್ಟಿದ್ದಾರೆ. ಆ ಮಂತ್ರ ಎಂಥದ್ದು ಅಂದರೆ, ಕೈಯಲ್ಲಿ ಕಬ್ಬಿಣ ಹಿಡ್ಕೊಂಡು ಆ ಮಂತ್ರ ಜಪ ಮಾಡಿಬಿಟ್ರೆ ಅದು ಚಿನ್ನ ಆಗ್ತದೆ. ಅಂಥ ಒಂದು ಮಂತ್ರ ಇದೆ. ನನ್ನನ್ನು ಗಲ್ಲಿಗೇರಿಸಿದರೆ ನನ್ನ ಜೊತೆಗೆ ಆ ಮಂತ್ರವೂ ಹೋಗಿಬಿಡ್ತದೆ.
ಆದ್ದರಿಂದ ಯಾರಿಗಾದರೂ ಒಬ್ಬರಿಗೆ ಉಪದೇಶ ಕೊಡ್ತೇನೆ ಆ ಮಂತ್ರ, ಅದು ನಾಶ ಆಗಬಾರ್ದು, ಆ ಮಂತ್ರ ಉಪದೇಶ ತೊಗೊಳ್ಳಿ ಯಾರಾದರೂ, ಆಮೇಲೆ ನನ್ನನ್ನು ಗಲ್ಲಿಗೇರಿಸ್ರಿ ಅಂತ. ರಾಜ ಹೇಳಿದ, ನನಗೇ ಕೊಡು, ಬೇರೆ ಯಾರಿಗೂ ಬೇಡ ಅಂದ. ನನಗೇ ಕೊಡು, ನನ್ನ ಹೆಂಡತಿಗೆ ಬೇಕಾದಷ್ಟು ಒಡವೆ ಮಾಡ್ಬೋದು. ಹುಡುಗ ಹೇಳಿದ, ಕೊಡಲಿಕ್ಕೆ ಅಡ್ಡಿ ಇಲ್ಲ, ಆದರೆ ಒಂದು ಕಂಡೀಷನ್ನು, ಸುಳ್ಳು ಹೇಳಿ ತೊಗೋಬಾರ್ದಂತೆ ಮಂತ್ರವನ್ನು, ಕಳ್ಳತನ ಮಾಡಿರಬಾರ್ದು. ಕಳ್ಳತನ ಮಾಡದೇ ಇದ್ದವರು ಮಾತ್ರ ಆ ಮಂತ್ರೋಪದೇಶಕ್ಕೆ ಅರ್ಹರು. ಕಳ್ಳತನ ಮಾಡಿಯೂ ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳಿ ಮಂತ್ರೋಪದೇಶ ತೊಗೊಂಡ್ರೆ ಏನೋ ರಿವರ್ಸ್ ಎಡವಟ್ಟಾಗಿಬಿಡುತ್ತೆ. ನೋಡು ಮತ್ತೆ ತಗೋತೀಯ ಅಂತ. ರಾಜ ಧೈರ್ಯ ಮಾಡಲಿ, ಬೇಡ ಹಾಗಾರೆ ಅಂತ. ನಾನು ಯಾವತ್ತೋ ಏನೋ ಮಾಡಿದ್ದೆ, ಸುಮ್ಮನೆ ತೊಗೊಂಡು ಆಮೇಲೆ ಅನರ್ಥ ಆಗೋದು ಬೇಡ, ನನ್ನ ಹೆಂಡ್ತಿಗೆ ಕೊಡು ಅಂತಂದ. ಹೆಂಡ್ತಿನ ಕರೆದ, ಮಂತ್ರ ಇದೆಯಂತೆ, ಕಬ್ಬಿಣ ಎಲ್ಲ ಚಿನ್ನ ಆಗುತ್ತೆ, ತೊಗೋತೀಯ ಅಂತ. ಆದರೆ ಒಂದು ಕಂಡೀಷನ್ನು, ಅವಳು ಕಳ್ಳತನ ಮಾಡಿರಬಾರ್ದು, ಮಂತ್ರೋಪದೇಶ ತೊಗೊಳ್ಳೋರು ಸುಳ್ಳು ಹೇಳಬಾರ್ದು. ಅವಳು ಹೇಳಿದ್ಲು, ಇಲ್ಲ ಬೇಡ, ನಾನು ಏನೋ ಕದ್ದಿದ್ದೆ ಅಂತ. ಅವಳು ಏನೋ ಕದ್ದಿದ್ಲಂತೆ, ಅವಳು ಬಿಟ್ಬಿಟ್ಲು. ಮಗನ ಕರೆದು ಕೇಳಿದ, ನೀನಾದರೂ ತೊಗೊಳ್ಳೋ ಮಂತ್ರ, ನಮಗೆಲ್ಲ ಆಗಿಲ್ಲ, ನೀನು ತೊಗೋ, ಕಬ್ಬಿಣ ಚಿನ್ನ ಆಗುತ್ತೆ ಅಂತ, ಆದರೆ ಕಳ್ಳತನ ಮಾಡಿರಬಾರ್ದು. ಆಗ ಸಾಧ್ಯ ಇಲ್ಲ ಅಂತ ಅವನು ಬಿಟ್ಬಿಟ್ಟ. ಕೊನೆಗೆ ಮಂತ್ರಿಗಳನ್ನು ಕೇಳಿ ಆಯಿತು, ಮಂತ್ರಿಗಳ ಮಕ್ಕಳು ಆಳುಗಳು ಬಂದಿರ್ತಾರಲ್ಲ ಅವ್ರನ್ನೂ ಕೇಳಿ ಆಯಿತು, ಯಾರೂ ಮುಂದೆ ಬರಲಿಲ್ಲ ಆ ಮಂತ್ರೋಪದೇಶಕ್ಕೆ. ಕೊನೆಗೆ ಹುಡುಗ ಹೇಳಿದ, ಇಷ್ಟೆಲ್ಲ ಕಳ್ಳರಿರುವಾಗ ನನ್ನೊಬ್ಬನ್ನೇ ಗಲ್ಲಿಗೇರಿಸ್ತೀರಿ, ಎಲ್ಲ ಬನ್ನಿ ಒಟ್ಟಿಗೆ ಇರೋಣ ಅಂತಂದು. ಎಲ್ಲರೂ ಒಟ್ಟಿಗೆ ಗಲ್ಲಿಗೆ ಹಾಕೋಣ, ಹಗ್ಗ ಹಾಕ್ಕೊಳ್ಳೋಣ ಬನ್ನಿ ಅಂತಾನೆ. ಕೊನೆಗೆ ನೋಡಿದರೆ ಈ ಮಂತ್ರವೇ ಇಲ್ಲ, ಸುಮ್ಮನೆ ಡೂಬ್ ಬಿಟ್ಟಿದ್ದವನು. ಇವರೆಲ್ಲ ಎಷ್ಟು ಸಹಜ ನೋಡೋಣ ಅಂತ ಪರೀಕ್ಷೆ ಮಾಡಿದೆ, ಎಲ್ಲ ಸಿಕ್ಕಿದ್ರು. ನೋಡಿದರೆ ಅಂಥ ಮಂತ್ರ ಎಲ್ಲ ಇರೋದಿಲ್ಲ. ಹಾಗಿದ್ರೆ ಏನು ಕೇಳ್ತೀರಿ, ಎಲ್ಲ ಇಡೀ ಬಂಗಾರವೇ ಆಗಿ ಹೋಗ್ತಿತ್ತು, ಲಂಕಾಪಟ್ಟಣ ಆಗ್ತಿತ್ತು. ಆ ಮಂತ್ರವೇ ಇಲ್ಲ. ಆ ರೀತಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಪಾಪ ಮಾಡಿರ್ತಾರೆ. ಅವರೆಲ್ಲ ನರಕಕ್ಕೆ ಬೀಳಬೇಕು ಅಂದರೆ ಏನರ್ಥ? ಅದಕ್ಕೆ ಹೇಳಿದರು, ಪಾಪ ಮಾಡಿರ್ತಾರೆ ನಿಜ, ಪ್ರಾಯಶ್ಚಿತ್ತ ಮಾಡಿದವರಿಗೆ ನರಕ ಇಲ್ಲ. ಪ್ರಾಯಶ್ಚಿತ್ತ ಅಂತ ಒಂದಿದೆ. ಆ ಹರಿನಾಮ ಸಂಕೀರ್ತನೆ, ಹೋಮ ಹವನ ಇದೆಲ್ಲ ಮಾಡಬೇಕು. ಅಜಾಮಿಳ ನಾರಾಯಣ ಅಂತ ನಾಮ ಸಂಕೀರ್ತನೆ ಮಾಡಿ, ಬಹಳ ದೊಡ್ಡ ಪಾಪಿ ಅಜಾಮಿಳ. ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಬಿಟ್ಟು ಇನ್ಯಾರೋ ದಾಸಿ ಸಂಸರ್ಗದಲ್ಲಿ 10 ಮಕ್ಕಳನ್ನು ಪಡೆದು ಬೇಕಾದಷ್ಟು ಪಾಪ ಮಾಡಿದ್ದ. ಆದರೆ ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಮಗನನ್ನು ಕರೀಲಿಕ್ಕೆ ಹೋಗಿ ನಾರಾಯಣ ಅಂತಂದ. ವಿಷ್ಣುದೂತರು ಬಂದು ಅವನನ್ನು ಓಡಿಸಿಬಿಟ್ರು, ಯಮದೂತರನ್ನೆಲ್ಲ ಓಡಿಸಿದರು. ಅಜಾಮಿಳ ಬದುಕೊಡೋದು. ಆಮೇಲೆ ಯಮದೂತರು ಯಮದೇವರ ಹತ್ರ ಹೋಗಿ ಕೇಳ್ತಾರೆ, ಅಲ್ಲಿ ವಿಷ್ಣುದೂತರು ಬಂದು ನಮ್ಮನ್ನು ಓಡಿಸಿಬಿಟ್ರು, ಯಾರನ್ನು ತರಬೇಕು ಗೊತ್ತಾಗಲಿಲ್ಲ ಅಂತ. ಹಾಗೆ ಹೇಳ್ತಾರೆ, ನಾರಾಯಣ ಅಂತ ನಾಮಕೀರ್ತನೆ ಮಾಡಿದ ಮೇಲೆ ನೀವು ಯಾಕೆ ಹೋಗಿದ್ರಿ ಅವನ ಹತ್ರ? ಎಷ್ಟು ಪಾಪ ಮಾಡಿದರೂ ಕೂಡ ನಾರಾಯಣ ನಾಮಕೀರ್ತನೆ ಮಾಡಿದರೆ ಆ ಪಾಪ ಎಲ್ಲ ಪರಿಹಾರ ಆಗಿರ್ತದೆ. ಅಂಥವ್ರ ಹತ್ರ ನೀವು ಹೋಗಬಾರ್ದಾಗಿತ್ತು, ನೀವು ಹೋಗಿ ತಪ್ಪು ಮಾಡಿದ್ರಿ, ನಾನು ದೇವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಯಮ ಕ್ಷಮೆ ಕೇಳಿದ್ದಂತೆ. ಅದರಿಂದ ಹರಿನಾಮ ಸಂಕೀರ್ತನೆ ಬಹಳ ದೊಡ್ಡ ಪ್ರಾಯಶ್ಚಿತ್ತ. ಒಂದು ಮರದಲ್ಲಿ 1000 ಕಾಗೆಗಳು ಕೂತಿದ್ದರೆ, 1000 ಕಾಗೆ ಕೂತಿದ್ದರೆ 1000 ಕಾಗೆ ಎಸಿಬೇಕಾಗಿಲ್ಲ ಓಡಿಸ್ಲಿಕ್ಕೆ. ಒಂದು ಕಲ್ಲು ಬಿಸಾಡಿದರೆ ಸಾಕು, 1000 ಕಾಗೆ ಹಾರಿ ಹೋಗ್ತದೆ. ಸ್ಟ್ರೈಕ್ ಮಾಡಲಿಕ್ಕೆ ಅಂತ ಸೇರಿರ್ತಾರೆ 100 ಜನ, ಒಂದು ಗುಂಡು ಹಾರಿಸಿದ್ರೆ ಸಾಕು ಆಕಾಶಕ್ಕೆ, ಎಲ್ಲ ಮನೆಗೆ ಓಟ. ಅವ್ರ ಮೇಲೆ ಹಾಕಬೇಕಾಗಿಲ್ಲ, ಆಕಾಶಕ್ಕೆ ಹಾರಿಸಿದರೆ ಸಾಕು, ಎಲ್ಲ ಚೆದರಿ ಹೋಗ್ತಾರೆ. ಹಾಗೆ ದೇಹ ಅನ್ನುವ ವೃಕ್ಷದಲ್ಲಿ 1000 ಪಾಪ ಪಕ್ಷಿಗಳು ಕೂತಿದ್ದರೂ ಕೂಡ ಒಂದು ನಾಮ ಸಾಕು, ಒಂದು ಹರಿನಾಮ ಸಾಕು, ಎಲ್ಲ ಪಾಪ ಪಕ್ಷಿಗಳು ಹಾರಿ ಹೋಗ್ತವೆ. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಅಂತಾರೆ, ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣಿದ್ರಂತೂ ಎಲ್ಲ ಉದಿರಿ ಹೋಗ್ತಾವಂತೆ. ಮೈಯಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಉದಿರಿ ಹೋಗ್ತವೆ. ಅದಕ್ಕೆ ಹಿಂದಿನ ದಾಸರು ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣಿತಿದ್ದರು, ಮೈ ಮರೆತು ಕುಣಿತಿದ್ದರು ದೇವರ ಮುಂದೆ, ನರ್ತನ ಸೇವೆ ಅಂತ. ಈಗ ಏನಾದರೂ ಮೈ ಮೇಲೆ ಒಂದು ಹುಳ ಕೂತರೆ ಝಾಡಿಸ್ತೇವೆ ನೋಡಿ, ಹಾಗೆ ನರ್ತನ ಮಾಡಿದರೆ ಮೈಯಲ್ಲಿರೋದೆಲ್ಲ ಪಾಪಗಳನ್ನು ಝಾಡಿಸಿದ ಹಾಗೆ ಆಗ್ತದಂತೆ. ಹಾಗೆ ಹರಿನಾಮಕ್ಕೆ ಅಷ್ಟು ಮಹತ್ವ ಇದೆ. ಇದನ್ನು ಶುಕಾಚಾರ್ಯ ಹೇಳಿ ಪರೀಕ್ಷಿತ ರಾಜನಿಗೆ ಧೈರ್ಯ ತುಂಬುತ್ತಾರೆ. ನೀನು ಶಮೀಕೃಷಿಗಳ ಕೊರಳಿಗೆ ಹಾವು ಹಾಕಿದ್ದಿ ಅಂತ ಹೇಳಿ ನೀನೇನು ನರಕಕ್ಕೆ ಹೋಗ್ತಿ ಅಂತ ಭಯಪಡಬೇಡ, ಭಾಗವತ ಕೇಳ್ತಾ ಕೂತಿದ್ದಿ, ನಿನ್ನಂಥವರಿಗೆ ನರಕ ಇಲ್ಲ. ಇವತ್ತಿಗೂ ಪರಮಾತ್ಮ ಒಂದು ಪದ್ಧತಿ ಇಟ್ಟುಕೊಂಡಿದ್ದಾನೆ. ಯಾರ್ದಾದರೂ ಆಯುಷ್ಯ ಮುಗಿದಾಗ ಯಮದೂತರು ಅವರನ್ನು ತರಬೇಕು ಅಂತ ಹೊರಟಾಗ ಯಮದೇವರೇ ಓಡಿ ಬರ್ತಾರಂತೆ. ಆಸನದಲ್ಲಿ ಕೂತವರು ತನ್ನ ದೂತರನ್ನು ನಿಲ್ಲಿಸಿ ಕೇಳ್ತಾರೆ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ತಾರೆ. ಅವರು ಯಾವುದೋ ಅಡ್ರೆಸ್ ಹೇಳ್ತಾರೆ, ಇಂಥ ಮನೆ ಹೌಸ್ ನಂಬರು ಅಂತಂದಾಗ ಯಮ ಹೇಳ್ತಾನಂತೆ, ಮೊದಲು ಅವ್ರ ಮನೆಗೆ ನುಗ್ಗಬೇಡಿ,
ಪಕ್ಕದ ಮನೆಗೆ ಹೋಗಿ ಕೇಳ್ರಿ, ಅವರು ಎಂದಾದರೂ ಭಾಗವತ ಶ್ರವಣ ಮಾಡಿದ್ರಾ ಅಂತ ಕೇಳಿ ಮಾಡಿದ್ದಾರೆ ಅಂತ ಗೊತ್ತಾದರೆ ನೀವು ಬಿಟ್ಟು ಬಂದುಬಿಡಿ ಅಂತಾನಂತ. ಅವ್ರನ್ನೇ ಹೋಗಿ ಕೇಳಿದರೆ ಹೇಳಲಿಕ್ಕೆ ಉತ್ತರ ಬರೋದಿಲ್ಲ, ಪೂರ್ತಿ ಪ್ರಾಣ ಕಂಠಕ್ಕೆ ಬಂದಿರ್ತದೆ, ಹೇಳೋಕ್ಕಾಗಲ್ಲ, ನಿಮಗೆ ಅರ್ಥ ಆಗೋದಿಲ್ಲ. ಪಕ್ಕದವ್ರನ್ನ ವಿಚಾರಿಸ್ರಿ. ಪರಿಹರ ಭಗವತ್ ಕಥಾಸು ಮತ್ತಾನ್ ಪ್ರಭುರಹಮನ್ಯ ನೃಣಾಂ ನ ವೈಷ್ಣವಾನಾಂ. ನನ್ನ ಪ್ರಭುತ್ವ ವಿಷ್ಣು ಭಕ್ತರ ಮೇಲೆ ನಡೆಯೋದಿಲ್ಲ, ಆದ್ದರಿಂದ ಅಂಥವ್ರ ತಂಟೆಗೆ ಹೋಗಬೇಡಿ. ಎಷ್ಟು ದೊಡ್ಡ ಪಾಪ ಮಾಡಿದರೂ ಕೂಡ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಮಿತೀರಯಂತಿ ಯೇ ವೈ ತ್ಯಜಭಟ ದೂರತರೇಣ ತಾನ ಪಾಪಾನ್. ಕಮಲನೇನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಂ ಅಂತ ಯಾರು ಕೇಳ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಬೇಡಿ. ಇದನ್ನು ಯಮದೇವರು ತನ್ನ ದೂತರಿಗೆ ಹೇಳಿದ್ದಾರೆ. ಯಮಗೀತ ಅಂತ ಕರೀತಾರೆ ಇದನ್ನು. ಮತ್ತು ಯಾರನ್ನು ತರಬೇಕು? ಜಿಹ್ವಾ ನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಛಿರಯೇ ಕದಾಪಿ ತಾನಾನ ಯಧ್ವಮಸತು ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಹರಿನಾಮ ಕೀರ್ತನೆ ಮಾಡಿರೋದಿಲ್ಲ, ಯಾರ ತಲೆ ಭಗವಂತನ ಮುಂದೆ ಭಾಗವತರ ಮುಂದೆ ಬಗ್ಗಿ ನಮಸ್ಕಾರ ಮಾಡಿರೋದಿಲ್ಲ, ಯಾರ ಮನಸ್ಸು ಭಗವಂತನ ಗುಣಚಿಂತನೆ ಮಾಡಿರೋದಿಲ್ಲ, ಯಾರ ಸಂಪತ್ತು ಹಣ ಭಗವತ್ ಪ್ರೀತಿಗಾಗಿ ವಿನಿಯೋಗ ಆಗೋದಿಲ್ಲ, ಅಂಥವ್ರನ್ನ ಕರ್ಕೊಂಡು ಬನ್ನಿ. ಇದು ಯಮ ಹೇಳಿದನು. ಆದ್ದರಿಂದ ಆ ಪರೀಕ್ಷಿತ ರಾಜ ಭಾಗವತ ಕೇಳ್ತಾ ಕೂತಿದ್ದ. ಅದಕ್ಕೆ ಶುಕಾಚಾರ್ಯ ಹೇಳಿದರು, ನಿನ್ನಂಥವನಿಗೆ ಎಲ್ಲ ಪಾಪ ಪರಿಹಾರ ಆಗ್ತದೆ, ನಿನಗೇನು ನರಕದ ಭೀತಿ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡಿದರು. ಇದು ಹರಿನಾಮ ಸಂಕೀರ್ತನೆ ಮಹತ್ವವನ್ನು ಹೇಳ್ತಾ ಇದೆ. ಹಾಗೆ ಒಂದು ಸ್ತೋತ್ರ ಭಾಗವತದಲ್ಲೇ ಬರುವಂಥ ಸ್ತೋತ್ರ ನಾರಾಯಣ ವರ್ಮ ಅಂತ ಒಂದು ದಿವ್ಯವಾದ ಸ್ತೋತ್ರ ಇದೆ. ಒಮ್ಮೆ ದೇವತೆಗಳ ಮನೆಗೆ ಸಭೆಗೆ ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಬೃಹಸ್ಪತ್ಯಾಚಾರ್ಯ ಬಂದಾಗ ದೇವೇಂದ್ರ ಎದ್ದು ಅವರನ್ನು ಸ್ವಾಗತ ಮಾಡಲಿಲ್ಲ. ಯಾರೇ ಮನೆಗೆ ಬಂದಾಗ ದೃಷ್ಟಿಂ ದದ್ಯಾತ್ ಮನೋದದ್ಯಾತ್, ದೃಷ್ಟಿ ಕೊಟ್ಟು ಮಾತಾಡಿಸ್ಬೇಕು, ಮನಃಪೂರ್ವಕವಾಗಿ ಮಾತಾಡಿಸ್ಬೇಕು, ಎದ್ದು ಆಸನ ಕೊಟ್ಟು ಕೂಡ್ರಿ ಅಂತ ಕೂಡಿಸ್ಬೇಕು. ಇದೆಲ್ಲ ಪದ್ಧತಿ, ಸನಾತನ ಪದ್ಧತಿ. ಅದು ಪುರೋಹಿತರಾದಂಥ ಬೃಹಸ್ಪತ್ಯಾಚಾರ್ಯ ಬಂದಾಗ ದೇವೇಂದ್ರ ಎದ್ದೇಳಲಿಲ್ಲ, ಆಸನದಲ್ಲಿ ಹಾಗೇ ಕೂತಿದ್ದ. ಬೇಜಾರಾಗಿ ಬೃಹಸ್ಪತ್ಯಾಚಾರ್ಯರು ಅರ್ಧದವರೆಗೆ ಬಂದು ನೋಡಿದರು, ಅವನು ಏಳಲಿಲ್ಲ, ಬನ್ನಿ ಅಂತ ಕರೀಲೂ ಇಲ್ಲ, ವಾಪಸ್ಸೋದು. ಗುರುಬಲ ತಪ್ಪಿ ಹೋಯಿತು. ಇದಕ್ಕೆ ಗುರುಬಲ ತಪ್ಪೋದು ಅಂತಂದರೆ, ಹೀಗೆ ಇಂದ್ರಾದಿಗಳಿಗೆ ಗುರುಬಲ ತಪ್ಪಿತು. ಆಗ ದೈತ್ಯರು ಇವರ ಮೇಲೆ ಆಕ್ರಮಣ ಮಾಡಿದರು. ಗುರುಬಲ ಇದ್ದಿಲ್ಲ, ಆದ್ದರಿಂದ ಗುರುಗಳ ಆಶೀರ್ವಾದ ಇಲ್ಲ. ಹಾಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಗುರುಗಳ ಆಶೀರ್ವಾದ ಪಡೆದು ಹೋಗೋದು ಪದ್ಧತಿ. ಗುರುಗಳ ಆಶೀರ್ವಾದ ಇಲ್ಲ, ಸೋತು ಹೋದರು. ಬಲಿಚಕ್ರವರ್ತಿ ಸ್ವರ್ಗದ ಸಿಂಹಾಸನದಲ್ಲಿ ಕೂತ. ಇಂದ್ರಾದಿಗಳೆಲ್ಲ ಭ್ರಷ್ಟರಾದರು. ಸ್ವರ್ಗದ ಸಿಂಹಾಸನ ಕೈತಪ್ಪಿ ಹೋಯಿತು. ಸುಮ್ಮನೆ ಸಣ್ಣ ನಿಮಿತ್ತ ಬಂದ ಬೃಹಸ್ಪತ್ಯಾಚಾರ್ಯನ ಆಚಾರ್ಯ ಬನ್ನಿ ಅಂದ್ರೆ ಆಗೋಗ್ತಿತ್ತು. ಅಷ್ಟು ಮಾಡಲಿಲ್ಲ, ಸ್ವರ್ಗದ ಸಿಂಹಾಸನವೇ ಕೈತಪ್ಪಿ ಹೋಯಿತು. ಆಗ ಎಲ್ಲರೂ ಬ್ರಹ್ಮದೇವರ ಹತ್ರ ಹೋದರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಈಗ ನಿಮಗೆ ಗುರುಬಲ ಇಲ್ಲ, ಪುರೋಹಿತರು ಯಾರು ಬೃಹಸ್ಪತ್ಯಾಚಾರ್ಯರ ಬಲ ಇಲ್ಲ, ಅವರು ಅದೃಶ್ಯರಾಗಿ ಬಿಟ್ರಂತೆ. ಈ ದೇವತೆಗಳು ಕ್ಷಮೆ ಕೇಳೋಣ ಅಂತ ಹೋದರೂ ಕಣ್ಣಿಗೆ ಬೀಳ್ತಾ ಇಲ್ಲ. ಗುರು ಅಸ್ತ ಆಗೋದು ಅಂತಾರೆ, ಪಂಚಾಂಗದಲ್ಲಿ ಹಾಕಿರ್ತಾರೆ. ಗುರು ಅಸ್ತ ಆದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ನೀವು ತಾತ್ಕಾಲಿಕವಾಗಿ ವಿಶ್ವರೂಪಾಚಾರ್ಯರು ಅಂತ ಒಬ್ಬರಿದ್ದಾರೆ, ಅವರು ಮಂತ್ರ ಬಲ್ಲವರು. ವಿಶ್ವರೂಪಾಚಾರ್ಯರಿಂದ ಪೌರೋಹಿತ್ಯ ಮಾಡಿಸ್ಕೊಳ್ಳಿ, ಅವರನ್ನು ಪುರೋಹಿತರು ಗುರುಗಳು ಅಂತ ತಾತ್ಕಾಲಿಕವಾಗಿ ಅವರನ್ನು ಆಶ್ರಯಿಸಿರಿ, ನಿಮಗೆ ಶ್ರೇಯಸ್ಸಾಗ್ತದೆ ಅಂತ. ಇಂದ್ರಾದಿಗಳೆಲ್ಲ ವಿಶ್ವರೂಪಾಚಾರ್ಯ ಹತ್ರ ಬಂದು ನೀವು ನಮಗೆ ಪುರೋಹಿತರಾಗಬೇಕು, ಗುರುಗಳಾಗಬೇಕು ಅಂತ ಕೇಳಿದರು. ಅವರು ಮೊದಲು ಇಷ್ಟ ಇದ್ದಿಲ್ಲ, ಇವೆಲ್ಲ ಕೆಲಸ ಮಾಡಬಾರ್ದು ಅಂತ ತಂಪಾಡಿಗೆ ತಾವಿರೋಣ ಅಂತಿದ್ದವರು. ಆದರೂ ಇಂದ್ರ ಬಂದು ಕೇಳಿದ್ದಕ್ಕೆ ದಾಕ್ಷಿಣ್ಯಕ್ಕೆ ಒಪ್ಪಿಕೊಂಡು ಯಥಾಶಕ್ತಿ ನಿಮಗೆ ಶ್ರೇಯಸ್ಸು ಬರೋ ಹಾಗೆ ಮಾಡ್ತೇನೆ ಅಂತ ಮಾತು ಕೊಟ್ಟು ನಾರಾಯಣವರ್ಮ ಅನ್ನೋ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯ. ನಾರಾಯಣವರ್ಮ ಸ್ತೋತ್ರದ ಮಹಿಮೆ ಏನು ಅಂತಂದರೆ, ಅದನ್ನು ಮೊದಲು ಹೇಳಿದರು, ಅದರಲ್ಲಿ ಅಭಿರುಚಿ ಬರಬೇಕಲ್ಲ.
ಅದಕ್ಕೆ ನಾರಾಯಣವರ್ಮ ಸ್ತೋತ್ರದ ಮಹಿಮೆ ಹೇಳ್ತಾರೆ. ಜಾಸ್ತಿ ದೊಡ್ಡ ಸ್ತೋತ್ರ ಏನಲ್ಲ, 23 ಶ್ಲೋಕ ಇದು. ಕೇವಲ 23 ಶ್ಲೋಕ, ಒಂದು 5 ನಿಮಿಷ ಪಾರಾಯಣ ಮಾಡಿದರೆ 5 ನಿಮಿಷ. ಗಾಯತ್ರಿಯಲ್ಲಿರುವ ಅಕ್ಷರಗಳು 23 ಅಕ್ಷರ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 23 ಅಕ್ಷರ. ಇಲ್ಲಿರೋದು 23 ಶ್ಲೋಕ. ಒಂದೊಂದು ಗಾಯತ್ರಿ ಅಕ್ಷರ ಹೇಳಿ ಅದನ್ನು ಬೀಜಾಕ್ಷರ ಮಾಡಿ ಒಂದೊಂದು ಶ್ಲೋಕ ಹೇಳ್ತಾ ಹೋಗಬೇಕು. ಆವಾಗ ಯಾವ ಭಯವೂ ಇಲ್ಲ. ಈಗ ಉದಾಹರಣೆಗೆ ತತ್ಸವಿತುರ್ವರೆಣ್ಯಂ, ಅಲ್ಲಿಂದ ಗಾಯತ್ರಿ ಪ್ರಾರಂಭ. ಮೊದಲನೇ ಅಕ್ಷರ ತ. ಓಂ ತಂ ಓಂ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟಗುಣೋಷ್ಟಬಾಹು. ಹೀಗೆ ಹೇಳ್ತಾ ಹೋಗು. 23 ಶ್ಲೋಕ ಆಗುತ್ತೆ. 23 ಗಾಯತ್ರಿ ಅಕ್ಷರ ಆಗ್ತದೆ. ಇದನ್ನು ಉಪದೇಶ ಮಾಡಿದರು ಬೃಹಸ್ಪತ್ಯಾಚಾರ್ಯ. ಇದರ ಮಹಿಮೆ ಏನು ಅಂತಂದರೆ, ಒಬ್ಬ ಬ್ರಾಹ್ಮಣ ಮಕ್ಕಳಿಲ್ಲ, ಅಣ್ಣ ತಮ್ಮಂದರ ಮಕ್ಕಳಿಲ್ಲ, ಯಾರ್ಯಾರೂ ಗತಿ ಇಲ್ಲ, ಅಂಥವನು ಒಂದು ಸಲ ಮರುಭೂಮಿಯಲ್ಲಿ ಸತ್ತಾಗ ಅವನಿಗೆ ಯಾರೂ ಸಂಸ್ಕಾರ ಮಾಡಿಲ್ಲ, ಅಸ್ಥಿ ವಿಸರ್ಜನೆ ಆಗಿಲ್ಲ, ಎಲುಬು ಮಾತ್ರ ಮಣ್ಣಲ್ಲಿ ಸೇರಿಕೊಂಡಿತ್ತಂತೆ. ಮಾಂಸ ಎಲ್ಲ ಹೋಗಿ ರಕ್ತ ಮಾಂಸ ನರಿನಾಯಿ ತಿಂದು ಎಲುಬು ಮಾತ್ರ ಉಳಿದಿತ್ತು. ಒಬ್ಬ ಚಿತ್ರರಥ ಅನ್ನೋ ಗಂಧರ್ವ ಬಂದು ವಿಮಾನದಲ್ಲಿ ಹೋಗ್ತಾ ಆ ಎಲುಬು ದಾಟಿದ್ದಕ್ಕೆ ಅವನ ವಿಮಾನ ಬಿತ್ತಂತೆ. ವಿಮಾನ ಬಿತ್ತು. ಅವನಿಗೆ ಆಶ್ಚರ್ಯ ಆಯಿತು, ಯಾಕೆ ಬಿತ್ತು, ಒಳ್ಳೆ ಕಂಡೀಷನ್ನಲ್ಲಿರೋ ವಿಮಾನ ಅಂತ. ಅಲ್ಲಿ ಕೆಲವು ಋಷಿಗಳನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ, ಯೋಗ ದೃಷ್ಟಿಯಿಂದ ನೋಡಿ ಹೇಳಿದರು, ನಾರಾಯಣವರ್ಮ ಪಾರಾಯಣ ಮಾಡ್ತಾ ಇದ್ದ ಬ್ರಾಹ್ಮಣ ಸತ್ತ ಜಾಗ, ಅವನ ಎಲುಬಲ್ಲಿದೆ, ಭೂಮಿಯಲ್ಲಿದೆ, ಮಣ್ಣಲ್ಲಿ ಸೇರಿಕೊಂಡಿದೆ, ನೀನು ಅದನ್ನು ದಾಟಿದಿ, ಆದ್ದರಿಂದ ವಿಮಾನ ಬಿತ್ತು. ಅದಕ್ಕೆ ಈಗ ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು ನೀನೇ ಆ ಅಸ್ಥಿಯನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಅವನಿಗೆಲ್ಲ ಕರ್ಮ ನೀನು ಮಾಡು ಅಂತ, ನಿಂಗೆ ಒಳ್ಳೆಯದಾಗ್ತದೆ. ಆಮೇಲೆ ಅವನು ಆ ಕೆಲಸ ಮಾಡಿದನಂತೆ. ಕೊನೆಗೆ ವಿಚಾರಿಸಿದರೆ ಆ ಗಂಧರ್ವ ಏನು ಬಂದು ಬಿದ್ದು ಕೊನೆಗೆ ಸಂಸ್ಕಾರ ಮಾಡಿದ, ಅವನೊಳಗೆ ಭಗವಂತ ಇದ್ದಂತೆ. ವಿಶೇಷ ರೂಪದಿಂದ ಪರಮಾತ್ಮ ಬಂದು ಈ ಕೆಲಸ ಮಾಡಿದ್ದು. ಗಂಧರ್ವಾಣಾಂ ಚಿತ್ರರಥ ಅಂತಾರೆ. ಗಂಧರ್ವರಲ್ಲಿ ಚಿತ್ರರಥ ಅನ್ನುವ ಗಂಧರ್ವ, ಅವನೊಳಗೆ ಪರಮಾತ್ಮ ವಿಭೂತಿ ರೂಪದಿಂದ ಬಂದು ಇಷ್ಟು ಮಾಡಿ ಹೋಗಿದ್ದಾನೆ. ಯಾಕೆಂದರೆ ನಾರಾಯಣವರ್ಮ ಪಾರಾಯಣ ಮಾಡಿದ್ದರಿಂದ. ಅದರಿಂದ ನಾರಾಯಣವರ್ಮದ ಸಿದ್ಧಿ ಇದ್ದುಬಿಟ್ರೆ ಅವರಿಗೆ ಮಕ್ಕಳಿಲ್ದಿದ್ದರು, ಅಣ್ಣ ತಮ್ಮಂದರು ಯಾರು ಇಲ್ದಿದ್ದರೂ ಕೂಡ ದೇವರು ಯಾವುದೋ ರೂಪದಲ್ಲಿ ಬಂದು ಸಂಸ್ಕಾರ ಮಾಡಿ ಅವರಿಗೆ ಸದ್ಗತಿ ಮಾಡ್ತಾನಂತೆ. ನಾರಾಯಣವರ್ಮದ ಸಿದ್ಧಿ ಇದ್ದವರು ರೋಗಿಗಳ ಮೇಲೆ ದೃಷ್ಟಿ ಹಾಕಿದರೆ ಅವರ ರೋಗ ವಾಸಿ ಆಗ್ತದಂತೆ. ಅದಕ್ಕೆ ರಾಯರ ದರ್ಶನಕ್ಕೆ ಅಂತೆಲ್ಲ ಹೋಗ್ತೀವಲ್ಲ, ಯಾಕೆ, ನಮ್ಮ ದೃಷ್ಟಿ ಅವ್ರ ಮೇಲೆ ಹಾಕ್ಲಿಕ್ಕಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ. ನಾವಲ್ಲಿ ಹೋದರೆ ಅವರ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ, ಅವರ ದೃಷ್ಟಿಗೆ ಆ ಶಕ್ತಿ ಇರ್ತದಂತೆ. ನಾರಾಯಣವರ್ಮ ಪಾರಾಯಣ ಮಾಡಿದವರ ಪಾದ ಸ್ಪರ್ಶ ಆದರೂ ಸಾಕು, ಮೈಯಲ್ಲಿರುವ ಭೂತ ಪ್ರೇತಗಳ ಉಚ್ಚಾಟನೆ ಆಗ್ತದಂತೆ. ಅಷ್ಟು ಶಕ್ತಿ ಇದೆ ನಾರಾಯಣವರ್ಮಕ್ಕೆ. 23 ಶ್ಲೋಕ. ಗಾಯತ್ರಿ ಅಕ್ಷರ ಸೇರಿಸಿ ಹೇಳಬೇಕು. ಇದನ್ನು ಉಪದೇಶ ಮಾಡಿದರು ದೇವೇಂದ್ರ. ಆ ನಾರಾಯಣವರ್ಮದಿಂದ ಮತ್ತೆ ಜಯಗಳಿಸಿದ. ಅದನ್ನು ಪುರಸ್ಚರಣ ಮಾಡಿ, ಆವೃತ್ತಿ ಮಾಡಿ, ಪಾರಾಯಣ ಮಾಡಿ, ಯುದ್ಧ ಮಾಡಿ, ಆ ಯುದ್ಧದಲ್ಲಿ ಜಯಗಳಿಸಿದ. ಇದೇ ನಾರಾಯಣವರ್ಮದ ಪ್ರಭಾವದಿಂದಲೇ ವೃತ್ರಾಸುರ ಸತ್ತದ್ದು. ವೃತ್ರಾಸುರ ಅಂತ ಒಬ್ಬ ಇದ್ದ, ಇಡೀ ಜಗತ್ತನ್ನೇ ನುಂಗುವಂಥ ಬಾಯಿ ಇತ್ತಂಥವನಿಗೆ. ವೃತ್ರ ಅಂದರೆ ಆವರಣೋತಿ ಇತಿ ವೃತ್ರ, ಇಡೀ ಜಗತ್ತನ್ನೇ ಆವರಿಸಿ ಬಿಡ್ತಿದ್ದ ಅಂಥವನು ವೃತ್ರಾಸುರ. ಅವನನ್ನು ಕೊಂದದ್ದು ಹೇಗೆ, ಇಂದ್ರ ವಜ್ರಾಯುಧದಿಂದ ಸಂಹಾರ ಮಾಡಿದ. ವಜ್ರಾಯುಧ ಅಂದರೆ ಏನು, ಈ ಡೈಮಂಡಿನಿಂದ ಮಾಡಿದ್ದಲ್ಲ ಅದು. ವಜ್ರಾಯುಧ ಅಂದರೆ ವಜ್ರದ್ದಲ್ಲ, ಅದು ಹೆಸರಷ್ಟೇ ವಜ್ರಾಯುಧ. ಅದು ಮಾಡಿದ್ದು ದಧೀಚ ಋಷಿಗಳ ಎಲುಬಿನಿಂದ. ದಧೀಚ ಋಷಿಗಳ ಎಲುಬಿನಿಂದ ವಜ್ರಾಯುಧ ನಿರ್ಮಾಣ ಆಯಿತು. ದಧೀಚ ಋಷಿಗಳ ಎಲುಬಿನಲ್ಲಿ ಏನು ವೈಶಿಷ್ಟ್ಯ ಅಂದರೆ ನಾರಾಯಣವರ್ಮ ಪಾರಾಯಣ. ಅವರು ನಾರಾಯಣವರ್ಮ ಪಾರಾಯಣ ಮಾಡುತ್ತಾ ಇದ್ದವರು ದಧೀಚ ಋಷಿಗಳು. ಅವರ ಎಲುಬಿನಲ್ಲಿ ಆ ಶಕ್ತಿ ಇತ್ತು. ಆ ದಧೀಚ ಋಷಿಗಳ ಶಿಷ್ಯರೇ ವಿಶ್ವರೂಪಾಚಾರ್ಯರು. ವಿಶ್ವರೂಪಾಚಾರ್ಯರಿಂದ ಉಪದೇಶ ಪಡೆದದ್ದೇ ದೇವೇಂದ್ರ.
ಅಂಥ ದಧೀಚ ಋಷಿಗಳ ಎಲುಬಿನಿಂದ ವಜ್ರಾಯುಧ ನಿರ್ಮಾಣ ಮಾಡಿ ಅದರಿಂದ ವೃತ್ರಾಸುರ ಸತ್ತು. ಅವರು ಎಲುಬು ಕೊಟ್ಟರು, ದಧೀಚ ಋಷಿಗಳು ಎಲುಬು ಕೊಟ್ಟರು. ಇಡೀ ಜಗತ್ತು ಉಳಿಯೋದಾದರೆ ನಾನೊಬ್ಬ ದೇಹ ಬಿಡ್ತೇನೆ ಅಂತ ಹೇಳಿ ತ್ಯಾಗ ಮಾಡಿದರು. ಅದರಿಂದ ವಜ್ರಾಯುಧ ನಿರ್ಮಾಣ ಆಗಿ ಅವ ಸತ್ತ. ಇಲ್ಲದಿದ್ದರೆ ಅಷ್ಟು ಸುಲಭ ಇದ್ದಿಲ್ಲ ಅವನನ್ನು ಕೊಲ್ಲೋದು. ಈಗ ಒಂದು ಸಲ ಇಂದ್ರ ಐರಾವತದ ಮೇಲೆ ಕೂತ್ಕೊಂಡು ಯುದ್ಧ ಮಾಡಲಿಕ್ಕೆ ಬಂದಾಗ ವೃತ್ರಾಸುರ ಐರಾವತ ಸಮೇತ ಬಾಯಿಗೆ ಹಾಕ್ಕೊಂಡಿದ್ದಂತೆ, ಆನೆ ಸಮೇತ. ಅಂಥ ಬಾಯಿ ಇರ್ಬೋದು, ಬೊಂಬಾಯಿಗಿಂತ ದೊಡ್ಡದು. ಬರೇ ಇಂದ್ರನನ್ನಲ್ಲ, ಐರಾವತವನ್ನೇ ಬಾಯಿಗೆ ಹಾಕ್ಕೊಂಡಿದ್ದಂತೆ ಇಂಥ ವೃತ್ರಾಸುರ. ಕೊನೆಗೆ ಅವನು ಸತ್ತದ್ದು ವಜ್ರಾಯುಧದಿಂದ. ಅದು ವಜ್ರಾಯುಧದ್ದು ಅದರ ಮಹತ್ವ ಏನಂದರೆ ನಾರಾಯಣ ವರ್ಮ ಪಾರಾಯಣ ಮಾಡಿದವರು ಎಲುಬು. ಅಷ್ಟು ಶಕ್ತಿ ಇದೆ ನಾರಾಯಣ ವರ್ಮಕ್ಕೆ. ಅದರದ್ದು ಮಹಿಮೆ ಹೇಳಿದ್ದಾರೆ ಹೀಗೆ. ಇಂದ್ರನಿಗೆ ವಿಶ್ವರೂಪಾಚಾರ ಉಪದೇಶ ಆಯಿತು. ದಧೀಚ ಋಷಿಗಳ ಒಂದು ಎಲುಬಿನಿಂದ ವೃತ್ರಾಸುರನ ವಧೆ ಆಯಿತು. ವ್ಯಾಖ್ಯಾನದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಈ ನಾರಾಯಣ ವರ್ಮಕ್ಕೆ ಇಷ್ಟು ಮಹತ್ವ ಇದೆ ಅಂತ ಗೊತ್ತಾಗಿ ಜಗತ್ತಿನ ವೈದ್ಯರಿದ್ದಾರಲ್ಲ ಅಶ್ವಿನಿ ಕುಮಾರರು, ಅವರಿಗೆ ನಾರಾಯಣ ವರ್ಮ ಕಲಿಬೇಕು ಅಂತ ಆಸೆ. ಯಾಕೆಂದರೆ ನಾರಾಯಣ ವರ್ಮ ಬಂದರೆ ಅವರು ಕೊಟ್ಟಿರೋ ಮಾತ್ರೆ ಔಷಧಿ ಎಲ್ಲ ಪ್ರಭಾವ ಬೀರ್ತದೆ. ಸುಮ್ಮನೆ ನಾಡಿ ನೋಡೋಣ ಅಂತ ಕೈ ಹಿಡಿದ್ರೆ ಸಾಕು, ರೋಗವಾಸಿ ಆಗ್ತದೆ. ಕೈಗುಣ ಅಂತಾರಲ್ಲ, ಅದೇ ಕೈಗುಣ. ಡಾಕ್ಟ್ರ್ ಕೈಗುಣ ಅಂದರೆ ನಾರಾಯಣ ವರ್ಮದ ಸಿದ್ಧಿ ಇದ್ದವರು ಮುಟ್ಟಿದ್ರೆ ಸಾಕಂತೆ ಡಾಕ್ಟ್ರುಗಳು ರೋಗಿಗಳನ್ನು, ರೋಗವಾಸಿ ಆಗ್ತದೆ. ಅಂಥ ಸಿದ್ಧಿ ನಾರಾಯಣ ವರ್ಮಕ್ಕೆ. ಅಶ್ವಿನಿ ಕುಮಾರರಿಗೆ ಅದು ಎಂ ಪಶ್ಯತಿ ಚಕ್ಷುಷ, ಯಾರ ಮೇಲೆ ದೃಷ್ಟಿ ಹಾಕ್ತಾರೋ ಅವರ ರೋಗ ಹೋಗ್ತಿತ್ತು. ಅದಕ್ಕೆ ಅಶ್ವಿನಿ ಕುಮಾರರಿಗೆ ನಾರಾಯಣ ವರ್ಮ ಕಲಿಬೇಕು ಅಂತ ಆಸೆ. ಅವಾಗ ಗೊತ್ತಿದ್ದದ್ದು ಯಾರಿಗೆ? ದಧೀಚ ಋಷಿಗಳಿಗೆ, ಇಂದ್ರನಿಗೆ, ಇಬ್ಬರಿಗೆ ಗೊತ್ತಿತ್ತು. ದಧೀಚ ಋಷಿಗಳ ಹತ್ರ ಬಂದರಂತೆ ಅಶ್ವಿನಿ ಕುಮಾರರು, ನಮಗೆ ನಾರಾಯಣ ವರ್ಮ ಉಪದೇಶ ಮಾಡಿ ಅಂತ. ದಧೀಚ ಋಷಿಗಳು ಹೇಳಿದರು, ಒಂದು ಯಜ್ಞ ಮಾಡ್ತಾ ಇದ್ದೀನಿ, ಒಂದು 2 ಗಂಟೆಗೆ ಮುಗೀತದೆ, ಆಮೇಲೆ ಬನ್ನಿ ಉಪದೇಶ ಮಾಡ್ತೇನೆ ಅಂತ. ಹೋದರು, ಅವರು ಹೋದರು. ಆಮೇಲೆ ಬಂದು ಉಪದೇಶ ಪಡೆಯೋಣ ಅಂತ. ಈ ಅಶ್ವಿನಿ ಕುಮಾರರು ದಧೀಚ ಋಷಿಗಳ ಆಶ್ರಮಕ್ಕೆ ಬಂದು ಹೋದದ್ದನ್ನು ಇಂದ್ರ ನೋಡಿದ. ಇಂದ್ರನಿಗೆ ಕುತೂಹಲ, ಯಾಕೆ ಬಂದಿರ್ಬೋದು ಅಶ್ವಿನಿ ಕುಮಾರರು ದಧೀಚ ಋಷಿಗಳ ಆಶ್ರಮಕ್ಕೆ ಯಾಕೆ ಬಂದಿರ್ಬೋದು? ಕೆಲವರಿಗೆ ಇರ್ತದೆ, ಯಾರ್ದಾದ್ರೂ ಮನೆಗೆ ಯಾರಾದರೂ ಬಂದರೂ ಕುತೂಹಲ. ಕೊನೆಗೆ ಆ ಕುತೂಹಲ ತಡಿಲಾರದೆ ಸಣ್ಣ ಹುಡುಗರನ್ನ ಕಳಿಸ್ಬಿಡ್ತಾರೆ, ಸುಮ್ಮನೆ ಹೋಗಿ ನೋಡ್ಕೊಂಡು ಬನ್ನಿ, ಏನಾಗ್ತಾ ಇದೆ ನೋಡ್ಕೊಂಡು ಬನ್ನಿ. ಅಷ್ಟು ಕುತೂಹಲ ಇಂದ್ರನಿಗೆ, ಯಾಕೆ ಬಂದಿರ್ಬೋದು? ಎಲ್ಲ ಸುದ್ದಿ ಬೇಕು ಅವನಿಗೆ. ಯಾರ ಮನೆಗೆ ಹೋದರು, ಯಾಕೆ ಹೋದರು, ಎಲ್ಲ ಸುದ್ದಿ ಬೇಕು. ಯಾರು ಸಿಗಲಿಲ್ಲ, ತಾನೇ ಹೋದ ಇಂದ್ರ. ಹೋಗಿ ದಧೀಚ ಋಷಿಗಳನ್ನು ಕೇಳಿದ, ಅಶ್ವಿನಿ ಕುಮಾರರು ಬಂದಿದ್ದರಲ್ಲ ಯಾಕೆ ಅಂತ, ನಿಮಗೇನಾದರೂ ಹುಷಾರಿಲ್ವಾ, ಅದಕ್ಕೆ ಬಂದಿದ್ರ? ನಾನು ಹುಷಾರಾಗಿದ್ದೀನಿ, ಅವರಿಗೆ ನಾರಾಯಣ ವರ್ಮ ಉಪದೇಶ ಬೇಕು, ಅದಕ್ಕೆ ಬಂದಿದ್ದರು ಅಂತ. ಕೊನೆಗೆ ಇಂದ್ರ ಹೇಳ್ತಾನೆ, ಉಪದೇಶ ಮಾಡಿಬಿಟ್ರ ಅಂತ ಕೇಳಿದ. ಮಾಡಿಲ್ಲ, 2 ಗಂಟೆ ಬಿಟ್ಟು ಬರಲಿಕ್ಕೆ ಹೇಳಿದ್ದೀನಿ, ಆಮೇಲೆ ಮಾಡ್ತೇನೆ ಎಂದರು. ಇಂದ್ರ ಹೇಳ್ತಾನೆ, ಅವ್ರು ಬಂದರೆ ಮಾಡಬೇಡಿ, ನಾರಾಯಣ ವರ್ಮ ಉಪದೇಶ ಕೊಡಬೇಡಿ. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ವಿಶ್ವರೂಪಾಚಾರಿಗೆ ಗೊತ್ತಿತ್ತು, ಅವರು ಹೋಗಿಬಿಟ್ಟಿದ್ರು ಅಷ್ಟರಲ್ಲೇ. ಅಂತೂ ನಮ್ಮಿಬ್ಬರಿಗೆ ಗೊತ್ತಿದೆ, ಸಾಕು. ರಹಸ್ಯವಿದ್ದೆ, ಯಾರ್ಯಾರಿಗೂ ಹೇಳ್ಕೊಡೋದು ಬೇಡ. ಇದನ್ನು ಡಾಕ್ಟ್ರ್ ಗುಟ್ಟು ಅಂತ ಇರ್ತದೆ, ಸೀಕ್ರೆಟ್, ಅದು ಬಿಟ್ಕೊಡ್ಬಾರ್ದು, ಅದು ಬಿಟ್ಕೊಡ್ಬಾರ್ದು. ನೀವು ಯಾರಿಗೂ ಹೇಳಬಾರ್ದು. ಅಲ್ಲ, ಅಶ್ವಿನಿ ಕುಮಾರಿಗೆ ಮಾತ್ರ ಹೇಳ್ತೇನೆ, ಅವರಿಬ್ಬರು ಬಂದು ಕೇಳಿದ್ರು, ಅದಕ್ಕೋಸ್ಕರ ಅವ್ರಿಗೆ ಹೇಳ್ತೇನೆ. ನೀವು ಅವ್ರಿಗೆ ಹೇಳಿದರೆ, ಇಬ್ಬರಿಗೆ ಹೇಳಿದರೆ, ಅವರು ಒಬ್ಬೊಬ್ಬರು ಇಬ್ಬರಿಬ್ಬರಿಗೆ ಹೇಳ್ತಾರೆ, ಮತ್ತೆ ಅದು ಪ್ರಚಾರ ಆಗೇ ಆಗ್ತದೆ. ಆದ್ದರಿಂದ ನೀವು ಖಂಡಿತ ಹೇಳ್ಕೊಡೋದು. ಹಾಗೇನಾದರೂ ನನ್ನ ಮಾತು ಮೀರಿ ನೀವು ನಾರಾಯಣ ವರ್ಮ ಉಪದೇಶ ಕೊಟ್ಟರೆ ನಿಮ್ಮ ತಲೆ ತೆಗಿತೇನೆ ಅಂದ ಇಂದ್ರ. ಅಷ್ಟರ ಮಟ್ಟಿಗೆ ಹೋಯ್ತದೆ, ತಲೆ ತೆಗಿತೇನೆ ಅಂತ. ಆವಾಗ ದಧೀಚ ಋಷಿಗಳು ಹೆದರಿ ಕೈ ಜೋಡಿಸಿಬಿಟ್ರು, ಇಲ್ಲಪ್ಪ ನಾ ಉಪದೇಶ ಮಾಡಲ್ಲ, ನನ್ನ ತಲೆ ತೆಗಿಬೇಡ ನೀನು ಅಂತ ಕಳಿಸಿದರು. ಇದು ಇವರಿಗೆ ಗೊತ್ತಿಲ್ಲ, ಅಶ್ವಿನಿ ಕುಮಾರಿಗೆ ಗೊತ್ತಿಲ್ಲ ಈಗ ಕಥೆ. ಅವ್ರು 2 ಗಂಟೆ ಬಿಟ್ಟು ಬರಲಿಕ್ಕೆ ಹೇಳಿದಾರಲ್ಲ ಅಂತ ಅವರು ಬಂದರು. ಆಮೇಲೆ ಬನ್ನಿ ಅಂತ ಹೇಳಿದ್ದೀರಿ, ಬಂದಿದ್ದೀವಿ, ಉಪದೇಶ ಕೊಡಿ ಅಂತ. ಅಲ್ಲ, ಬರಲಿಕ್ಕೆ ಹೇಳಿದ್ದು ಹೌದು, ಆದರೆ ಅಷ್ಟರಲ್ಲೇ ಇಂದ್ರ ಬಂದು ನಿಮಗೆ ಉಪದೇಶ ಕೊಡಬಾರ್ದು ಅಂತ ನನಗೆ ಬೆದರಿಕೆ ಹಾಕಿ ಹೋಗಿದ್ದಾನೆ, ತಲೆ ತೆಗಿತಾನಂತೆ, ಆದ್ದರಿಂದ ಉಪದೇಶ ಕೊಡಲ್ಲ ಅಂತ ಬಾಯ್ಬಿಟ್ಟು ಹೇಳಿದರು ದಧೀಚ ಋಷಿಗಳು. ಅಶ್ವಿನಿ ಕುಮಾರ್ ಹೇಳ್ತಾರೆ, ನಮ್ಮನ್ನು 2 ಸಲ ತಿರುಗಿಸಿದ್ದೀರಿ, ಆಮೇಲೆ ಬನ್ನಿ ಕೊಡ್ತೀನಿ ಅಂತ ಹೇಳಿದ್ದೀರಿ, ಈಗ ಉಪದೇಶ ಕೊಟ್ಟರಿ ಸರಿ, ಇಲ್ಲಾಂದ್ರೆ ನಾವು ನಿಮ್ಮ ತಲೆ ತೆಗಿತೀವಿ ಎಂದು. ನಮಗೇನು ತಲೆ ತೆಗಿಲಿಕ್ಕೆ ಬರೋದಿಲ್ವ, ಇಂದ್ರನೇ ಮಾತ್ರನ ನಾವು ತಲೆ ತೆಗಿತೀವಿ. ಹಂಗಿತ್ತು ನೋಡಿ ಆವಾಗ ನಾರಾಯಣ ವರ್ಮದ ಮಹತ್ವ. ತಲೆ ತೆಗಿತೀವಿ, ಇಲ್ಲಿದ್ರೆ ಉಪದೇಶ ಕೊಡ್ರಿ, ಅಲ್ಲಿದ್ದರೆ ತಲೆ ಹೋಗ್ತದೆ ಅಂತ. ಕೊನೆಗೆ ದಧೀಚ ಋಷಿಗಳಿಗೆ ಬಹಳ ಸಂಕಟ ಆಯಿತು.
ಉಪದೇಶ ಮಾಡಿದರೆ ಇಂದ್ರ ತಲೆ ತೆಗಿತಾನೆ, ಮಾಡಲಿಲ್ಲ ಅಂದರೆ ಅಶ್ವಿನಿ ಕುಮಾರರು ತಲೆ ತೆಗಿತಾರೆ. ಯಾಕಾದರೂ ನಾರಾಯಣ ವರ್ಮ ಕಲಿತು ಅನಿಸ್ಬಿಟ್ಟವ್ರು, ಕಲಿತದ್ದೇ ಗೋಳಾಯಿತು. ಕೊನೆಗೆ ಅಶ್ವಿನಿ ಕುಮಾರರೇ ಹೇಳಿದ್ರಂತೆ, ನೀವೇನು ಅಳಬೇಡಿ, ಚಿಂತೆ ಮಾಡಬೇಡಿ, ಈಗ ತಲೆ ತೆಗೆದು ಬಿಡ್ತೀವಿ, ತೆಗೆದು ಅದನ್ನು ಸೇಫಾಗಿ ಒಂದು ಕಡೆ ಇಡ್ತೀವಿ, ಫ್ರಿಡ್ಜೆಲ್ಲೋ ಎಲ್ಲೋ ಇಟ್ಟಿರ್ತೀವಿ. ಅಲ್ಲೊಂದು ಕುದುರೆ ಇತ್ತು, ಆ ಕುದುರೆ ತಲೆ ತೆಗೆದು ನಿಮಗೆ ಜೋಡಿಸ್ತೇವೆ, ಕುದುರೆ ತಲೆ ನಿಮಗೆ ಜೋಡಿಸ್ತೀವಿ, ನೀವು ಕುದುರೆ ತಲೆಯಿಂದ ಉಪದೇಶ ಮಾಡಿ. ಹಾಗಿದ್ರೂ 23 ಶ್ಲೋಕ ಉಪದೇಶ ಮಾಡಿಬಿಡಿ. ಅಷ್ಟೊತ್ತಿಗೆ ಇಂದ್ರ ಬರ್ತಾನೆ, ಬರೋದ್ರೊಳಗೆ ಉಪದೇಶ ಮಾಡಿ ಸ್ಪೀಡಾಗಿ. ನಾವು ಹೇಳ್ತೀವಿ, ಎಲ್ಲ ಅಭ್ಯಾಸ ನಮಗೆ ಸಂಸ್ಕೃತ ಓದಿ. ಉಪದೇಶ ಮಾಡಿ ಇಂದ್ರ ಬಂದು ಆ ತಲೆ ತೆಗಿತಾನೆ, ನಾವು ಹಳೆ ತಲೆ ಜೋಡಿಸಿ ಹೋಗ್ತೀವಿ, ಹಳೆ ತಲೆ ನಾವು ಜೋಡಿಸಿ ಹೋಗ್ತೀವಿ. ಆಶ್ಚರ್ಯ ಆಯಿತು ದಧೀಚಿ ಋಷಿಗಳಿಗೆ, ಇಷ್ಟೆಲ್ಲ ಬರ್ತದ? ನನ್ನ ತಲೆ ತೆಗೆದು ಕುದುರೆ ತಲೆ ಇಟ್ಟು ಆಮೇಲೆ ಇಂದ್ರ ಅದನ್ನು ತೆಗೆದ ಮೇಲೆ ಮತ್ತೆ ನಮ್ಮ ತಲೆ ನಮಗೆ ಜೋಡಿಸೋದು, ವಾಪಸ್ ಜೋಡಿಸೋದು, ಇಷ್ಟೆಲ್ಲ ಬರ್ತದೆ. ಅಂದರೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಕಲಿಸಿದ್ದಾರೆ, ನಾರಾಯಣ ವರ್ಮ ಒಂದಿಲ್ಲ ಸಿಲೆಬಸ್ಸಲ್ಲಿ, ನಾರಾಯಣ ವರ್ಮ ಇಲ್ಲ, ಅದು ಬೇಕಾಗಿದೆ ನಮಗೆ. ಇದೆಲ್ಲ ಅದೇನು ಕಿಡ್ನಿ ಇಟ್ಟು ಜೋಡಿಸಿ ಏನೋ ಮಾಡ್ತಾರಂತೆ, ಅದೆಲ್ಲ ಬರ್ತದೆ, ಇದು ಒಂದಿಲ್ಲ, ನಾರಾಯಣ ವರ್ಮ ಇಲ್ಲ, ಅದನ್ನು ನೀವು ಉಪದೇಶ ಕೊಡಬೇಕು ಅಂತ. ದಧೀಚಿ ಋಷಿಗಳು ಒಪ್ಪಿದರು. ಆಯ್ತು ಹಾಗಾದರೆ ಅಂತ ಅವರು ಧೈರ್ಯ ಮಾಡಿದರು. ಧೈರ್ಯ ಮಾಡಿ ಒಪ್ಪಿ ತಲೆ ಕಡಿಸ್ಕೊಂಡ್ರು. ಅಶ್ವಿನಿ ದೇವತೆಗಳು ತಲೆ ತೆಗೆದು ಕುದುರೆ ತಲೆ ಇಟ್ಟು ಉಪದೇಶ ಪಡೆದರು. ಅಷ್ಟೊತ್ತಿಗೆ ಇಂದ್ರನಿಗೆ ಗೊತ್ತಾಯಿತು, ಅವನು ಬರೋದ್ರೊಳಗೆ ಕೃಷ್ಣಾರ್ಪಣ ಮಸ್ತು ಅಂತ ಉಪದೇಶ ಮುಗಿದಿತ್ತು. ಆಮೇಲೆ ಇಂದ್ರ ಬಂದ, ಸಿಟ್ಟಿನಲ್ಲಿ ತಲೆ ಕಡ್ದ ಹೋದ. ಅಲ್ಲೇ ಮರದ ಮರೆಯಲ್ಲಿ ನಿಂತ್ಕೊಂಡಿದ್ದರು ಅಶ್ವಿನಿ ಕುಮಾರರು. ಇಂದ್ರ ಹೋದ ಕೂಡಲೇ ಇವರ ಹಳೆ ತಲೆಯನ್ನು ಇವರಿಗೆ ಜೋಡಿಸಿ, ಆಮೇಲೆ ಕುದುರೆ ತಲೆಯನ್ನು ಕುದುರೆಗೆ ಜೋಡಿಸಿ, ಪಾಪ ಇಲ್ಲಿದ್ರೆ ಅದ್ರ ಗತಿಯನ್ನು, ಅದಕ್ಕೆ ತಲೆ ಇಲ್ಲದೆ ಇರಬೇಕಾಗ್ತದೆ, ಅದನ್ನು ಅದಕ್ಕೆ ಜೋಡಿಸಿ ಅಂತೂ ಕೃತಾರ್ಥರಾಗಿ ಹೋದರಂತೆ ವೈದ್ಯರು. ಹೀಗೆ ವೈದ್ಯರಿಗೆ, ಅಶ್ವಿನಿ ಕುಮಾರರಿಗೆ ಈ ನಾರಾಯಣ ವರ್ಮದ ಪ್ರಭಾವ ಅಷ್ಟು ಗೊತ್ತಿತ್ತು. ಅಂಥ ಶಕ್ತಿ ಇದೆ ನಾರಾಯಣ ವರ್ಮಕ್ಕೆ. ಅದನ್ನು ಇಂದ್ರ ಉಪದೇಶ ಪಡೆದು ಜಯಗಳಿಸಿದ, ಅಸುರರನ್ನು ಸಂಹಾರ ಮಾಡಿ ತಾನು ಜಯಗಳಿಸಿದ ಅಂತ ಆ ಮಹಿಮೆ ಹೇಳಿದ್ದಾರೆ. ಆಮೇಲೆ ಬರೋದು ನರಸಿಂಹಾವತಾರದ ಭವ್ಯ ಚರಿತ್ರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ ಇಬ್ಬರು ಸೋದರರು. ಹಿರಣ್ಯಾಕ್ಷನನ್ನು ಪರಮಾತ್ಮ ವರಾಹ ರೂಪದಿಂದ ಸಂಹಾರ ಮಾಡಿದ್ದ. ಆ ವರಾಹರೂಪಿ ಪರಮಾತ್ಮ ಹಿರಣ್ಯಾಕ್ಷನನ್ನು ಕೊಂದದ್ದಕ್ಕೆ ಹಿರಣ್ಯಕಶಿಪುವಿಗೆ ಸಿಟ್ಟು. ನನ್ನಂಥ ಅಣ್ಣ ಇರುವಾಗ ನನ್ನನ್ನು ಲೆಕ್ಕಿಸದೆ ಆ ಪರಮಾತ್ಮ ನನ್ನ ತಮ್ಮನನ್ನು ಕೊಂದನಲ್ಲ, ನನಗೆ ಹೆದರಿ ಆದರೂ ಸುಮ್ಮನೆ ಇರಬೇಕಾಗಿತ್ತು. ನನಗೆ ಬೆಲೆ ಕೊಡದೇನೆ ನನ್ನ ತಮ್ಮನನ್ನು ಕೊಂದನಲ್ಲ, ನನ್ನ ಪೌರುಷ ತೋರಿಸ್ಬೇಕು, ನಾನು ಪರಮಾತ್ಮನನ್ನು ವಧೆ ಮಾಡಬೇಕು, ನನ್ನ ತಮ್ಮನನ್ನು ಕೊಂದಿದ್ದಾನೆ, ಅವನನ್ನು ಕೊಲ್ಲಬೇಕು ಅಂತ ಹಿರಣ್ಯಕಶಿಪು ಸಿದ್ಧನಾಗಿ, ಹಾಗೇ ಕೊಲ್ಲಿಕ್ಕೆ ಹೋದರೆ ಹಿರಣ್ಯಾಕ್ಷನ ಗತಿನೇ ಆಗ್ತದೆ. ಹಿರಣ್ಯಾಕ್ಷ ಹಾಗೇ ಮಾಡಿದ, ಸುಮ್ಮನೆ ಹೋದ, ಪರಮಾತ್ಮನ ಯುದ್ಧಕ್ಕೆ ಬಾ ಅಂತ ಕರೆದ, ಸತ್ತೋದ. ತಾನು ಹೋದರೆ ಹಾಗೇ ಆಗುತ್ತೆ. ಅದಕ್ಕೆ ಮೊದಲು ಸಾವು ಗೆಲ್ಲಬೇಕು, ಸಾವು ಗೆದ್ದು ಆಮೇಲೆ ಪರಮಾತ್ಮನನ್ನು ಯುದ್ಧ ಮಾಡಿ ಕೊಲ್ಲಬೇಕು ಅಂಥೇಳಿ ಮಂದರ ಪರ್ವತಕ್ಕೆ ಹೋಗಿ ಘೋರವಾದ ತಪಸ್ಸು ಮಾಡಿದ. ತಪಸ್ಸು ಮಾಡಿದರೆ ಒಂದು ಕಾಲಿನಲ್ಲಿ ಹೆಬ್ಬೆರಳು ಊರಿ ನಿಂತು ತಪಸ್ಸು ಮಾಡಿದ್ದಂತೆ. 100 ವರ್ಷ ತಪಸ್ಸು ಮಾಡಿದ್ದಾನೆ. ಅವನ ಸುತ್ತಲೂ ಪೊದೆ ಬೆಳೀತು, ಗಿಡ ಮರಗಳು ಬೆಳೆದವು, ಹಾವು ಚೇಳು ಎಲ್ಲ ಕಚ್ಚಿ ರಕ್ತ ಮಾಂಸ ಹೋಯಿತು, ಬರೀ ಎಲುಬಿನ ಗೂಡಾಗಿ ನಿಂತಿದ್ದಾನೆ ಹಿರಣ್ಯಕಶಿಪು. ಅಷ್ಟಾದರೂ ತಪಸ್ಸು ಬಿಡಲಿಲ್ಲ. 2 ಕೈ ಮೇಲಕ್ಕೆತ್ತಿ, ಮುಖವನ್ನು ಮೇಲಕ್ಕೆತ್ತಿ, ಒಂದು ಕಾಲಿನಲ್ಲಿ ಹೆಬ್ಬೆರಳು ಊರಿ ನಿಂತು ತಪಸ್ಸು ಮಾಡ್ತಾ ಇದ್ದಾನೆ. ಇಷ್ಟು ಘೋರ ತಪಸ್ಸು. ಉದ್ದೇಶ ಏನು ಅಂತಂದರೆ ತಾನು ಸಾವು ಗೆಲ್ಲಬೇಕು, ಪರಮಾತ್ಮನ ಕೊಲ್ಲಬೇಕು. ಇಷ್ಟು ದುರುದ್ದೇಶದಿಂದ ತಪಸ್ಸು ಮಾಡ್ತಿದ್ದ. ಇದರ ಪರಿಣಾಮವಾಗಿ ಅವನ ತಲೆ ಮೇಲೆ ಹೊಗೆ ಬರಲಿಕ್ಕೆ ಶುರುವಾಯಿತು, ಕಿಡಿ ಬರಲಿಕ್ಕೆ ಶುರುವಾಯಿತು, ತಲೆ ಉರಿಲಿಕ್ಕೆ ಶುರುವಾಯಿತಂತೆ. ಜ್ವಾಲೆ ಬರ್ತಾ ಇದೆ. ಅದು ಮೇಲಿನ ಸ್ವರ್ಗಲೋಕಕ್ಕೆ ಝಳ ಬಡಿದು, ಭೂಮಿಯಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿದ್ದು ಮಂದರ ಪರ್ವತದಲ್ಲಿ. ತಲೆ ಮೇಲೆ ಜ್ವಾಲೆ ಬಂದು ಅದು ಸ್ವರ್ಗದಲ್ಲಿರೋ ದೇವತೆಗಳಿಗೆ ಆ ಝಳ ತಡಿಲಿಕ್ಕಾಗದೆ ಅವರು ಸತ್ಯಲೋಕಕ್ಕೆ ಹೋದರಂತೆ. ಇನ್ನೂ ಮೇಲೆ ಬ್ರಹ್ಮದೇವ್ರ ಹತ್ರ ಹೇಳ್ಕೊಂಡ್ರು, ಎಂಥ ಜ್ವಾಲೆ ಬರ್ತಾ ಇದೆ, ಅವನ ತಲೆ ಉರಿತಾ ಇದೆ. ಬ್ರಹ್ಮದೇವರು ಹೇಳಿದರು, ತಲೆ ಉರಿತಾ ಇದೆಯಾ? ಹೌದು. ಅಲ್ಲ, ನಾನು ಹೊಟ್ಟೆ ಉರಿಯೋದು ಕೇಳಿದ್ದೀನಿ, ತಲೆ ಉರಿಯೋದು ಕೇಳೇ ಇಲ್ವಲ್ಲ. ಅವನದು ಹೊಟ್ಟೆ ಅಲ್ಲ, ಅವನ ತಲೆನೇ ಉರಿತಾ ಇದೆ ಹಿರಣ್ಯಕಶಿಪು ಅಂತ. ಅಂಥ ತಪೋಮಯ ಅಗ್ನಿ ಜ್ವಾಲೆ ಉರಿತಾ ಇದೆ. 3 ಲೋಕ ನಾಶ ಆಗ್ತದೆ. ಗ್ರಹ ನಕ್ಷತ್ರಗಳೆಲ್ಲ ಉದುರಿ ಬೀಳ್ತಾ ಇದ್ದಾವೆ, ಸುಟ್ಟು ಉದುರಿ ಬೀಳ್ತಾ ಇದ್ದಾವೆ ಗ್ರಹ ನಕ್ಷತ್ರಗಳು. ಪ್ರಳಯ ಆಗಿಬಿಡ್ತದೆ ಆ ಹಿರಣ್ಯಕಶಿಪನ ತಪಸ್ಸಿನಿಂದ. ಬೇಗ ವರ ಕೊಡ್ರಿ ಅಂತಂದರು. ಬ್ರಹ್ಮದೇವರು ಬಂದು
ಏನು ವರ ಬೇಕು ಅಂತ ಕೇಳಿದಾಗ ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಹಗಲು ಸಾಯಬಾರ್ದು ಎಲ್ಲ ಉಪಾಯ ಮಾಡಿ ಕೇಳಿದ. ನರರಿಂದ, ಮೃಗಗಳಿಂದ ಹೀಗೆಲ್ಲ ಚಮತ್ಕಾರ ಮಾಡಿ ಕೇಳಿದ. ಅಷ್ಟು ತಪಸ್ಸು ಮಾಡಿದ್ನಲ್ಲ ಅಂತ ಬ್ರಹ್ಮದೇವರು ಕೊಟ್ಟರು, ಆಗಲಿ ಅಂತ ಕೊಟ್ಟರು. ಆದರೂ ಅವ್ರಿಗೆ ಭರವಸೆ ಇತ್ತು, ಪರಮಾತ್ಮ ಏನಾದರೂ ಮಾಡಿ ಇವನನ್ನು ಕೊಂದೇ ಕೊಲ್ತಾನೆ ಅಂತ ದೇವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು. ಇವನು ಎಷ್ಟು ಚಮತ್ಕಾರ ಮಾಡಿದರೂ ಪರಮಾತ್ಮನ ಮುಂದೆ ಯಾರ ಚಮತ್ಕಾರನೂ ನಡೆಯೋದಿಲ್ಲ. ಅವನು ಭಾರಿ ಮೀರಿದ ಚಮತ್ಕಾರ ಮಾಡೋನು. ಅವನ ಬುದ್ಧಿಶಕ್ತಿ ಧಿಯೋ ಯೋನ ಪ್ರಚೋದಯಾತ್. ಈ ಚಮತ್ಕಾರ ಮಾಡೋ ಬುದ್ಧಿ ಕೊಡೋನೇ ಅವನ ಮುಂದೆ ನೀ ಚಾಪೆ ಕೆಳಗೆ ತೂರಿದರೆ ನಾನು ರಂಗೋಲಿ ಕೆಳಗೆ ತೂರ್ತೇನೆ ಅಂತ ಹೇಳುವಂಥ ವ್ಯಕ್ತಿ ಅವನು. ಆದ್ದರಿಂದ ಬ್ರಹ್ಮದೇವರು ವರ ಕೊಟ್ಟರು. ಉದ್ಧಟನಾದ ಹಿರಣ್ಯಕಶಿಪು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲ ಭಗವದ್ಭಕ್ತರನ್ನೆಲ್ಲ ದ್ವೇಷ ಮಾಡಿದ. ಪರಮಾತ್ಮನಿಗೆ ಪ್ರಿಯರು ಯಾರಿದ್ದಾರೆ ಅವ್ರನ್ನೆಲ್ಲ ದ್ವೇಷ ಮಾಡಿದ. ಗೋಹತ್ಯೆ ಮಾಡಿದ. ಬ್ರಾಹ್ಮಣರ ಅಗ್ರಹಾರಗಳಿಗೆ ಬೆಂಕಿ ಹಚ್ಚಿದ. ಸಾಧುಗಳು ಸಜ್ಜನರು ಪರಮಾತ್ಮನಿಗೆ ಪ್ರಿಯರು ಅವರನ್ನು ಕೊಂದ. ಬ್ರಾಹ್ಮಣರನ್ನು ಕೊಂದ. ವೇದ ಭಗವಂತನಿಗೆ ಪ್ರಿಯವಾದದ್ದು, ವೇದಾಧ್ಯಯನ ನಿಲ್ಲಿಸಿದ. ಯಜ್ಞಯಾಗಗಳು ಭಗವಂತನಿಗೆ ಪ್ರಿಯ, ಯಜ್ಞಯಾಗಗಳನ್ನು ನಿಲ್ಲಿಸಿದ. ಯಾಗ ಹೋಯಿತು, ವೇದ ಹೋಯಿತು, ದೇವತೆಗಳ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ದೇವತೆಗಳನ್ನೆಲ್ಲ ದೇವತೆಗಳನ್ನು ಓಡಿಸಿದ. ಎಲ್ಲ ಮಾಡಿದ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ, ಧರ್ಮವನ್ನು ಕೂಡ ನಾಶ ಮಾಡಿದ. ಎಲ್ಲ ದೇವತೆಗಳು ಪರಮಾತ್ಮನ ಹತ್ರ ಹೋಗಿ ಕೇಳಿಕೊಂಡ್ರು. ಭಗವಂತ ಹೇಳ್ತಾನೆ, ಗೊತ್ತಿದೆ ಅವನು ಮಾಡಿದ್ದೆಲ್ಲ ಗೊತ್ತಿದೆ. ಯಾವಾಗ ಆ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನನ್ನು ದ್ವೇಷ ಮಾಡ್ತಾನೋ ಆವಾಗ ಕೊಲ್ತೇನೆ ಅಂತ. ಸರಿ, ಇಷ್ಟು ಮಾಡಿದವನು ಅದನ್ನು ಮಾಡ್ತಾನೆ ಅಂತ ನಂಬಿಕೆ ಇತ್ತು ದೇವತೆಗಳಿಗೆ. ಬಂದರು. ಹಿರಣ್ಯಕಶಿಪು ಆ ಮಗನಾದ ಪ್ರಹ್ಲಾದನನ್ನೂ ದ್ವೇಷ ಮಾಡಲಿಕ್ಕೆ ಶುರು ಮಾಡಿ. ಒಬ್ಬ ತಂದೆ ಮಗನನ್ನು ದ್ವೇಷ ಮಾಡೋದುಂಟೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಕುಮಾತಾ ಜಾಯತೆ, ತಾಯಿ ಕೆಟ್ಟವಳು ಅಂತ ಇಲ್ಲವೇ ಇಲ್ಲ. ಮಕ್ಕಳು ಕೆಟ್ಟವರಾಗ್ತಾರೆ ತಾಯಿ ವಿಷಯದಲ್ಲಿ, ಆದರೆ ತಾಯಿ ಕೆಟ್ಟವಳು ಅಂತ ಎಂದೂ ಆಗೋದಿಲ್ಲಂತ. ಮಗನಿಗೆ ಕೆಡುಕು ಬಯಸೋದಿಲ್ಲ ತಾಯಿ, ತಂದೆ ಕೆಡುಕು ಬಯಸೋದಿಲ್ಲ. ಮಕ್ಕಳೇನಾದರೂ ಸ್ವಲ್ಪ ದುಷ್ಟರ ಸಹವಾಸದಿಂದ ವಿರೋಧ ಮಾಡ್ಯಾರು, ಆದರೆ ತಂದೆ ತಾಯಿಗಳು ಮಾತ್ರ ಎಂದೂ ಮಕ್ಕಳಿಗೆ ಕೆಡುಕು ಬಯಸೋದಿಲ್ಲ. ಅವರು ಎಲ್ಲಿದ್ದರೂ ಸುಖವಾಗಿರಲಿ ಅಂತಲೇ ಬಯಸುವವರು. ಹಿರಣ್ಯಕಶಿಪು ಮಾತ್ರ ತನ್ನ ಮಗನಾದ ಪ್ರಹ್ಲಾದನನ್ನು ಅಷ್ಟು ದ್ವೇಷ ಮಾಡಿದ. ಅಂದರೆ ಎಂಥ ನೀಚ ಅಂತ ಯೋಚನೆ ಮಾಡಿ. ಯಾಕೆ ದ್ವೇಷ ಮಾಡಿದ ಅಂದರೆ ಪ್ರಹ್ಲಾದ ಭಗವದ್ಭಕ್ತ, ಅಷ್ಟೇ ಕಾರಣ. ಹುಟ್ಟಿದಾಗಿನಿಂದ ಭಗವದ್ಭಕ್ತ. ಅದು ಹೇಗೆ ಭಗವದ್ಭಕ್ತಿ ಬಂತು? ಪ್ರಹ್ಲಾದ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಹಿರಣ್ಯಕಶಿಪುವಿನ ಹೆಂಡತಿ ಕಯಾಧು ಗರ್ಭಿಣಿ. ಆವಾಗ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದ. ಆ ಗರ್ಭಿಣಿಯಾದಂಥ ಕಯಾಧು ನಾರದ ಋಷಿಗಳ ಆಶ್ರಮದಲ್ಲಿ ಅವರ ಬಾಯಿಂದ ಪುರಾಣ ಕೇಳ್ತಾ ಇದ್ದಂತೆ. ಅದು ಸಂಸ್ಕಾರ, ಗರ್ಭಿಣಿಯರಿಗೆ ಆಗಬೇಕಾದ ಸಂಸ್ಕಾರ ಅಂದರೆ ಇದು. ಒಳ್ಳೆ ಭಗವಂತನ ಕಥಾ ಇದನ್ನು ಶ್ರವಣ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಸಂಸ್ಕಾರ ಬೇಕೇ ಆಗಿಲ್ಲ. ಇಂಥ ದಿವ್ಯ ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಹ್ಲಾದ ಹುಟ್ಟಿದ ನೋಡಿ. ಪ್ರಹ್ಲಾದನನ್ನು ಏನು ಮಾಡಿದರೂ ಹಿರಣ್ಯಕಶಿಪು ಕೊಲ್ಲಿಕ್ಕೆ ಆಗಲಿಲ್ಲ. ಅಷ್ಟು ದ್ವೇಷ ಮಾಡಿದ. ಅವನು ಭಗವದ್ಭಕ್ತ ಅನ್ನೋ ಕಾರಣದಿಂದ ಬಹಳ ದ್ವೇಷ ಮಾಡಿದ. ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಬೆಂಕಿ ಹಚ್ಚಿದ, ಎಲ್ಲ ಮಾಡಿದ. ಬೆಂಕಿ ಹಚ್ಚಿದ, ವಿಷ ಹಾಕಿದ, ಗಾಳಿಗೆ ಮೈ ಒಡ್ಡಿದ, ಸಮುದ್ರ ತಳದಲ್ಲಿ ಬಿಸಾಡಿದ, ಕೈಕಾಲು ಕಟ್ಟಿ. ಏನು ಮಾಡಿದರೂ ಪ್ರಹ್ಲಾದ ಸಾಯಲಿಲ್ಲ. ಯಾಕೆ? ಗರ್ಭದಲ್ಲಿದ್ದಾಗ ಭಗವಂತನ ಕಥಾಶ್ರವಣ, ಅದರಿಂದ ಭಗವದ್ಭಕ್ತಿ, ಅದು ಸಂಸ್ಕಾರ ಆಗಿತ್ತು ಪ್ರಹ್ಲಾದನಿಗೆ. ಇವತ್ತೂ ಅಷ್ಟೇ, ಗರ್ಭಿಣಿಯರಾದಾಗ ಹಾಳು ಮೂಡು ಕಥೆ ಸರ್ವಾತ್ಮನ ಓದಬಾರ್ದು. ಯಾವುದ್ಯಾವುದೋ ದುಷ್ಟಕಥೆಗಳನ್ನು ಓದೋದಕ್ಕಿಂತ ಇದನ್ನು ಓದಿದರೆ ಭಗವಂತನಲ್ಲಿ ಭಕ್ತಿ ಬರ್ತದೆ, ಮಕ್ಕಳ ಮೇಲೆ ಒಳ್ಳೆ ಪರಿಣಾಮ ಆಗ್ತದೆ. ತ್ವಯಾ ನ ಪ್ರಾಪ್ಸ್ಯತೆ ಸಂಸ್ಥಾಂ ಅಂತಾರೆ ನಾರದರು. ಇಂದ್ರನ್ನೇ ಕೊಲ್ಲಬೇಕು ಅಂತ ಹೊರಟಿದ್ದಂತೆ ಆ ಗರ್ಭಸ್ಥ ಶಿಶುವನ್ನು, ಹಿರಣ್ಯಕಶಿಪುವಿನ ಮಗ ಅಂತ ನಾರದರು ಹೇಳಿದ್ರು. ನಿನ್ನ ಕೈಲಿ ಕೊಲ್ಲಕ್ಕಾಗಲ್ಲ ಅಂದರು. ಅಂಥ ಭಗವದ್ಭಕ್ತ ಇದ್ದಾನವನು. ಹೀಗೆ ಪ್ರಹ್ಲಾದ ಹುಟ್ಟಿದಾಗಿನಿಂದ ಭಗವದ್ಭಕ್ತ. ಸ್ವಲ್ಪ ದೊಡ್ಡವನಾದ ಕೂಡಲೇ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಎಲ್ಲಿ ಸೇರಿಸ್ಬೇಕು? ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಆವಾಗ ಈ ವೈಷ್ಣವರ ಸ್ಕೂಲ್ ಅನ್ನೋದು ಇದ್ದೇ ಇದ್ದಿಲ್ಲ. ವೇದ ಪಾಠಶಾಲೆ ಅದೆಲ್ಲ ತೆಗೆದೇ ಹಾಕಿಬಿಟ್ಟಿದ್ದ. ಚಂಡಾಮರ್ಕರ ಸ್ಕೂಲು ಅಂತ ಒಂದಿತ್ತು. ಶುಕ್ರಾಚಾರ್ಯರ ಮಕ್ಕಳಿಬ್ಬರು, ಶುಕ್ರಾಚಾರ್ಯ ಅಂದರೆ ದೈತ್ಯ ಗುರುಗಳು, ಅವರಿಗಿಬ್ಬರು ಮಕ್ಕಳು ಚಂಡ ಮರ್ಕ, ಅವರಿಬ್ಬರು ಸೇರಿ ಒಂದು ಪಾಠಶಾಲೆ ನಡೆಸ್ತಾ ಇದ್ದರು. ಅಲ್ಲಿಗೆ ಸೇರಿಸಿದ್ದಾನೆ ಹಿರಣ್ಯಕಶಿಪು ಪ್ರಹ್ಲಾದನ್ನು. ಅದು ಹೋಗಿ ಹೋಗಿ ಭಗವದ್ಭಕ್ತನಾದ ಪ್ರಹ್ಲಾದನನ್ನು ಚಂಡಾಮರ್ಕರ ಪಾಠಶಾಲೆಗೆ ಸೇರಿಸಿದರೆ ಇವನಿಗೆ ಹೇಗೆ ಸರಿ ಹೋದಿತ್ತು?
ಚಂಡಾಮರ್ಕರ ಪಾಠಶಾಲೆ ಅಂತಂದರೆ ಇವತ್ತಿನ ಹೆಚ್ಚಿನ ಸ್ಕೂಲ್ಗಳೆಲ್ಲ ಚಂಡಾಮರ್ಕರಿದ್ದೆ. ಅಲ್ಲಿ ಕೆಲವೆಲ್ಲ ಒಳ್ಳೇದಿದೆ, ಇಲ್ಲ ಅಂತಲ್ಲ, ಅಂತೂ ಹೆಚ್ಚಿನ ಸ್ಕೂಲ್ಗಳು ಚಂಡಾಮರ್ಕರ ಪಾಠಶಾಲೆ. ಅಂದರೆ ಏನರ್ಥ? ಯಾವ ಪಾಠಶಾಲೆಯಲ್ಲಿ ದೇವರ ಬಗ್ಗೆ ಏನೂ ಪರಿಚಯ ಉಂಟಾಗೋದಿಲ್ವೋ, ದೇವರಲ್ಲಿ ಭಕ್ತಿ ಬರೋದಿಲ್ಲ, ಭಗವದ್ಗೀತೆ ಒಂದು ಶ್ಲೋಕ ಹೇಳ್ಕೊಡೋದಿಲ್ಲ, ವಾರಕ್ಕೆ ಒಂದು ಪಿರಿಯಡು ವಾರಕ್ಕೆ ದೇವರ ಬಗ್ಗೆ ಹೇಳ್ಕೊಡೋದಿಲ್ಲ, ಪುರಾಣದ ಪರಿಚಯ ಮಾಡೋದಿಲ್ಲ, ಭಗವದ್ಗೀತೆಯ ಪರಿಚಯ ಇಲ್ಲ, ಉಪನಿಷತ್ತಿನ ಪರಿಚಯ ಇಲ್ಲ, ಏನೂ ಇಲ್ಲ. ಅಂಥದ್ದೆಲ್ಲ ಚಂಡಾಮರ್ಕರ ಸ್ಕೂಲ್. ಒಂದು ಊರಲ್ಲಿ ಒಳ್ಳೆ ಸ್ಕೂಲ್ ಇತ್ತಂತೆ, ಭಾರಿ ಪ್ರಸಿದ್ಧ ಸ್ಕೂಲ್, ಅದು ಭಾರಿ ಹೆಸರು ಮಾಡಿತ್ತಂತೆ. 100ಕ್ಕೆ 100 ಜನ ವಿದ್ಯಾರ್ಥಿಗಳು ಹಾಜರು, ಭರ್ತಿ, ಒಳ್ಳೆ ರಿಸಲ್ಟು, 100% ರಿಸಲ್ಟು. ಒಬ್ಬ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರ್ ಬಂದಂತೆ ಆ ಸ್ಕೂಲಿಗೆ, ಭಾರಿ ಹೆಸರು ಮಾಡಿದ್ದ ಸ್ಕೂಲು, ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದ. ಒಂದು ಕ್ಲಾಸ್ ರೂಮಿಗೆ ಬಂದ, ಭರ್ತಿ ಹುಡುಗರಿದ್ದರು, ಕ್ಲಾಸ್ ರೂಮಲ್ಲಿ ಟೀಚರ್ ಪಾಠ ಹೇಳ್ತಾಯಿದ್ರು. ಇನ್ಸ್ಪೆಕ್ಟರ್ ಬಂದ, ಒಬ್ಬ ಹುಡುಗನ ನಿಲ್ಲಿಸಿದ, ಸ್ಟ್ಯಾಂಡಪ್ ಅಂತ ನಿಲ್ಲಿಸಿ ಒಂದು ಕ್ವಶನ್ ಕೇಳಿದ್ನಂತೆ. ಶಿವಧನುಸ್ ಮುರಿದವ್ರು ಯಾರು ಹೇಳೋ ಅಂತ ಕೇಳಿದ. ಅವನು ಗಾಬರಿಯಾಗಿ ನಾನಲ್ಲ ಸರ್ ಅಂದ. ಸರಿ ಬಿಡು ಹಾಗಾರೆ ಅಂತ ಪಕ್ಕದವನನ್ನು ಕೇಳಿದ. ಇವನಿಗೂ ಗೊತ್ತಿಲ್ಲ ಇನ್ಸ್ಪೆಕ್ಟ್ರಿಗೆ, ಯಾಕೆಂದರೆ ಅವನು ಅದೇ ಸ್ಕೂಲಲ್ಲಿ ಓದಿ ಇನ್ಸ್ಪೆಕ್ಟರ್ ಆದದ್ದು. ಅವನು ಬಹಳ ಹಳೆ ಸ್ಕೂಲ್ ಅದು, ಅದೇ ಸ್ಕೂಲಲ್ಲಿ ಓದಿ ಇನ್ಸ್ಪೆಕ್ಟರ್ ಆಗಿದ್ದ. ಅವನಿಗೂ ಗೊತ್ತಿಲ್ಲ. ನಮ್ಮಂಥವ್ರ ಹತ್ರ ಕೇಳಿದ್ದಾನೆ ಏನು ಕ್ವಶನ್ ಕೇಳಬೇಕು ಅಂತ. ಇಂಥದ್ದು ಬರ್ಕೊಟ್ಟಿದ್ದೀವಿ ನಾವೆಲ್ಲ, ಬೇರೆ ಗೊತ್ತಿರೋದಿಲ್ಲ ನಮಗೆ, ಇದನ್ನೇ ಕೇಳಿಸೋದು. ಆ ಪಕ್ಕದ ಹುಡುಗನ ಕೇಳಿದ, ನೀ ಹೇಳೋ ಯಾರೋ ಶಿವಧನುಸ್ ಮುರಿದದ್ದು? ಸರ್ ನಾನು ನಿನ್ನೆ ಸ್ಕೂಲ್ಗೆ ಬಂದಿದ್ದಿಲ್ಲ ಸರ್, ನನ್ನ ಮೇಲೆ ಹಾಕಿದ್ದಾರೆ, ಯಾವಾಗಲೂ ನನ್ನ ಮೇಲೆ ಹಾಕ್ತಾರೆ ಸರ್ ಅಂತ ಅವನು. ಸರಿ, ಇವನಿಗಂತೂ ಅವನು ಮುರಿದಿಲ್ಲ ಅಂತಾಯಿತು. ಯಾರನ್ನು ಕೇಳಿದ್ರು ನಾನಲ್ಲ. ಕೊನೆಗೆ ಮೇಷ್ಟ್ರನ್ನ ಕೇಳಿದ್ನಂತೆ, ಏನು ರೀ ಸ್ಟೂಡೆಂಟ್ಸ್ ಯಾರು ಆನ್ಸರ್ ಮಾಡ್ತಾ ಇಲ್ಲ, ನೀವಾದರೂ ಹೇಳ್ರಿ ಯಾರು ಶಿವಧನುಸ್ ಮುರಿದದ್ದು, ನೀವು ಹೇಳಿ ಯಾರು ಮುರಿದದ್ದು? ಮೇಷ್ಟ್ರು ಹೇಳಿದ್ರಂತೆ, ನಾವು ಅಂಥ ಕೆಲಸ ಮಾಡ್ತೀವ ಸರ್, 2 ತಿಂಗಳಿಗೆ ರಿಟೈರ್ಮೆಂಟು ನಮಗೆ, 2 ತಿಂಗಳಿಗೆ ರಿಟೈರ್ ಆಗೋರು ಶಿವಧನುಸ್ ಮುರಿಯೋ ಕೆಲಸ ಮಾಡ್ತೀವ. ಏನೋ ಕಿಡಿಗೇಡಿ ಹುಡುಗರು ಮುರಿದಿರ್ತಾರೆ ಸರಿ, ನಮ್ಮಂಥವ್ರನ್ನ ಕೇಳ್ತೀರಲ್ಲ ಸರ್ ನೀವು, ನಾವು ಆ ಕೆಲಸ ಮಾಡ್ತೀವ, ನಮ್ಮ ಏಜ್ ಏನು, ಆ ಕೆಲಸ ಎಂಥದ್ದು? ಸರಿ ಹಾಗಾದ್ರೆ ಇವರು ಅಲ್ಲ ಅಂತ ಅನಿಸ್ತು. ಪಕ್ಕದ ಕ್ಲಾಸ್ ರೂಮಿಗೆ ಹೋದ, ಅಲ್ಲೂ ಇದೇ ಹಾಡೆ, ನಾನಲ್ಲ. ಕೊನೆಗೆ ಹೆಡ್ ಮಾಸ್ಟ್ರ್ ಹತ್ರ ಹೋದ್ನಂತೆ. ಹೆಡ್ ಮಾಸ್ಟ್ರ್ ಹತ್ರ ಹೋಗಿ, ಏನು ರೀ ಭಾರಿ ಹೆಸರು ಮಾಡಿದ ಸ್ಕೂಲು ಅಂತ ಪ್ರಸಿದ್ಧಿ ಇದೆ, ಯಾರನ್ನ ಕೇಳಿದರೂ ಆನ್ಸರ್ ಮಾಡ್ತಾ ಇಲ್ಲ, ಹುಡುಗರು ಇಲ್ಲ, ಮೇಷ್ಟ್ರು ಇಲ್ಲ, ನೀವಾದರೂ ಹೇಳ್ರಿ ಯಾರು ಶಿವಧನುಸ್ ಮುರಿದದ್ದು? ಹೆಡ್ ಮಾಸ್ಟರ್, ನಾನಾಯಿತು, ನನ್ನ ಫೈಲ್ ಆಯಿತು ಸರ್, ಲ್ಯಾಬ್ ಕಡೆ ಹೋಗೇ ಇಲ್ಲ ಅಂತವನು. ಆ ಲ್ಯಾಬ್ ಕಡೆ ಹೋಗೇ ಇಲ್ಲ, ನಾನು ಇಲ್ಲಿ ನಂದೇ ಚೇಂಬರು ನೋಡೋದು ಕೆಲಸ ಜಾಸ್ತಿ ಆಗಿರ್ತದೆ ನನಗೆ, ನಾನು ಯಾಕೆ ಸರ್ ಆ ಕೆಲಸ ಮಾಡಲಿ? ಹೆಡ್ ಮಾಸ್ಟ್ರು ಉತ್ತರ ಕೊಡಲಿಲ್ಲ ಅಂದಾಗ ಸಿಟ್ಟು ಬಂತು ಇನ್ಸ್ಪೆಕ್ಟರ್. ಹಾಗಾದ್ರೆ ನಿಮ್ಮ ಸ್ಕೂಲ್ ಮೇಲೆ ಒಬ್ಬರೂ ಉತ್ತರ ಕೊಡ್ತಾ ಇಲ್ಲ, ಶಿವಧನುಸ್ ಮುರಿದಿದೆ, ಯಾರು ಅಂತ ಯಾರೂ ಬಾಯಿ ಬಿಡ್ತಾ ಇಲ್ಲ, ನಿಮ್ಮ ಸ್ಕೂಲ್ ಮೇಲೆ ಆ್ಯಕ್ಷನ್ ತೊಗೋತೀನಿ ಎಂದಂತ. ಹೆಡ್ ಮಾಸ್ಟರ್ ಕೈ ಜೋಡಿಸಿದ, ಒಳ್ಳೆ ಹೆಸರು ಮಾಡಿದ ಸ್ಕೂಲು, ಆ್ಯಕ್ಷನ್ ತೊಗೋಬೇಡಿ ಸರ್, ನೀವು ನೆಕ್ಸ್ಟ್ ಮಂತ್ ಇನ್ಸ್ಪೆಕ್ಷನಿಗೆ ಬರುವಾಗ ಹೊಸ ಶಿವಧನುಸ್ ಮಾಡಿಸಿಟ್ಟಿರ್ತೀವಿ ಅಂತ, ಹೊಸದನ್ನು ತಯಾರು ಮಾಡಿಟ್ಟಿರ್ತೀವಿ ಹಾಗೆ ಅಂತ ಇನ್ಸ್ಪೆಕ್ಟರ್ ಹೇಳಿದಂತೆ. ಸರಿ ಹಾಗಾದ್ರೆ ಈ ಸಲಕ್ಕೆ ಬಿಟ್ಟಿದ್ದೀನಿ, ನೆಕ್ಸ್ಟ್ ಮಂತ್ ಬಂದಾಗ ರೆಡಿ ಇರಲಿ ಅಂತ ವಾರ್ನಿಂಗ್ ಕೊಟ್ಟು ಹೋದನಂತೆ. ಆಯಿತು ಅಂತೂ ಸಾಗಿ ಹಾಕಿದ ಹೆಡ್ ಮಾಸ್ಟ್ರ್. ಆಮೇಲೆ ಹೆಡ್ ಮಾಸ್ಟ್ರು ಎಲ್ಲ ಸ್ಕೂಲಿಗೆ ಒಂದು ನೋಟಿಸ್ ಕಳಿಸಿದ್ನಂತೆ, ಯಾವನು ಕಿಡಿಗೇಡಿ ಶಿವಧನುಸ್ ಮುರಿದಿದ್ದಾನೆ, ಯಾರು ಬಾಯಿ ಬಿಡ್ತಾ ಇಲ್ಲ, ಆದ್ದರಿಂದ ನೆಕ್ಸ್ಟ್ ಮಂತ್ ಬರೋ ಹೊತ್ತಿಗೆ, ಇನ್ಸ್ಪೆಕ್ಟರ್ ಬರೋ ಹೊತ್ತಿಗೆ ಶಿವಧನುಸ್ ತಯಾರಾಗಬೇಕು, ಎಲ್ಲರೂ ನಾಳೆ ಬರುವಾಗ ನಿಮ್ಮ ಮನೆಯಿಂದ 50 ರೂಪಾಯಿ ಫೈನ್ ತೊಗೊಂಡು ಬರಬೇಕು, 50 ರೂಪಾಯಿ ತಂದ್ರೆ ನಾವು ಹೊಸ ಶಿವಧನುಸ್ ಮಾಡಿಸಿಡ್ತೀವಿ ಅಂತ. ಹುಡುಗರೆಲ್ಲ ಆಮೇಲೆ ಅಂತೂ ಅವತ್ತು ಮನೆಗೆ ಹೋದರು. ಮರುದಿವಸ ಅವ್ರ ಅಪ್ಪ ಅಮ್ಮನ ಕೇಳಿ 50 ರೂಪಾಯಿ ತಂದ್ರಂತೆ, ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮ ಓದಿದ್ದು ಇದೇ ಸ್ಕೂಲಿಗೆ. ಹಾಗಾಗಿ ಶಿವಧನುಸ್ ಮುರಿದಿದೆ ಅಂತ ಕೊಟ್ರಂತೆ, ಅವರು ಕೂಡ ಯಾವನೋ ಮುರಿದಿದ್ದಾನೆ ಪಾಪ ಇರಲಿ ಅಂತ ಅವರು ಕೊಟ್ರಂತೆ. ಎಲ್ಲರೂ ತಂದರು. ಒಂದು ಮನೆ ಹುಡುಗ ಮಾತ್ರ ತರಲಿಲ್ಲ ಅಂದರೆ ಅವ್ರ ಅಪ್ಪನ ಕೇಳ್ತಾ ಇದ್ದಾನೆ, ಅವನು ಕೊಡ್ತಾ ಇಲ್ಲ. ಇದ್ದರೂ ಕೊಟ್ಬಿಡ್ತಿದ್ನೇನೋ ಅವನು ಕೂಡ, ಇದ್ದಿಲ್ಲದಿಂದ ಕೊಟ್ಟಿಲ್ಲ ಅವನು. ಇವನು ಬಿಡ್ತಾ ಇಲ್ಲ, ಅವನು ಕೊಡ್ತಾ ಇಲ್ಲ, ಅಳ್ತಾ ಇದ್ದಾನೆ ಹುಡುಗ. 90 ವರ್ಷದ ಒಂದು ಅಜ್ಜಿ ಇತ್ತಂತೆ ಆ ಮನೆಯಲ್ಲಿ. ಅದು ಕೇಳ್ತು, ಯಾಕೋ ಅಳ್ತಾ ಇದ್ದಿ, ಆವಾಗಿಂದ ನಿಮ್ಮಪ್ಪನಿಗೂ ನಿನಗೂ ಏನು ಜಗಳ, ಯಾಕೆ ಅಳ್ತಾ ಇದ್ದಿ? ಹುಡುಗ ಹೇಳಿದಂತೆ, ಅಜ್ಜಿ ನಮ್ಮ ಸ್ಕೂಲಲ್ಲಿ ಯಾರೋ ಶಿವಧನುಸ್ ಮುರಿದಿದ್ದಾರೆ, ಯಾರೂ ಬಾಯಿ ಬಿಡ್ತಾ ಇಲ್ಲ, ಮೇಷ್ಟ್ರು ಹೆಡ್ ಮಾಸ್ಟ್ರು 50 ರೂಪಾಯಿ ಫೈನ್ ಹಾಕಿದ್ದಾರೆ, ಅಪ್ಪ ಕೊಡ್ತಾ ಇಲ್ಲ ಅಂದಾಗ ಆ ಮುದುಕಿ ಹೇಳಿತಂತೆ, ಅಲ್ಲೋ ತ್ರೇತಾಯುಗದಲ್ಲಿ ಆ ರಾಮಚಂದ್ರ
ಜಾನಕಿನ ಮದುವೆ ಮಾಡ್ಕೊಳ್ಳಿಕ್ಕೆ ಅವನು ಶಿವಧನುಸ್ಸು ಮುರಿದ್ರೆ ನೀವ್ಯಾಕೆ 50 ರೂಪಾಯಿ ಕೊಡಬೇಕು? ಮದುವೆ ಮಾಡ್ಕೊಂಡು ಅವನು ಶಿವಧನುಸ್ಸು ಮುರಿದು ನೀವ್ಯಾಕೆ 50 ರೂಪಾಯಿ ಕೊಡಬೇಕು ಅಂತ ಅಜ್ಜಿ ಕೇಳ್ತಂತೆ. ಯಾವತ್ತು ಹೋಗಿತ್ತೇನೋ ರಾಮಾಯಣ ಪುರಾಣಕ್ಕೆ. ಅಂತೂ ಅದೊಂದು ಅಜ್ಜಿ ಇದ್ದದ್ರಿಂದ 90 ವರ್ಷದ ಅಜ್ಜಿ ಹೇಳ್ತು. ಇಷ್ಟೇ ಸಾಕಾಯಿತು, ಹುಡುಗ ಸೀದಾ ಓಡಿ ಬಂದಂತೆ. ಓಡಿ ಬಂದು ಹೆಡ್ ಮಾಸ್ಟರ್ ರೂಮಿಗೆ ಬಂದು, ಸರ್ ಶಿವಧನುಸ್ಸು ಮುರಿದವ್ರು ಸಿಗಾಕೊಂಡ್ರು ಸರ್ ಸಿಗಾಕೊಂಡ್ರು ಸರ್. ಹೆಡ್ ಮಾಸ್ಟ್ರಿಗೆ ಭಾರಿ ಖುಷಿ ಆಯಿತು. ಯಾವನೋ ಅವನು ಸಿಗಾಕೊಂಡವನು, ಯಾಕೆ ಕರಿಯವನು? ಯಾವನೋ ಗೊತ್ತಿಲ್ಲ ಸರ್. ಮತ್ತು ಅವನ ಹೆಸರೇನು? ರಾಮಚಂದ್ರ ಅಂತೆ ಸರ್ ಅಂತ. ಬರೇ ರಾಮಚಂದ್ರ ಅಂತೆಲ್ಲೋ, ಇನ್ಷಿಯಲ್ ಹೇಳು ಅಂತ ಹೆಡ್ ಮಾಸ್ಟರ್. ಇನ್ಷಿಯಲ್ ಗೊತ್ತಿಲ್ಲ ಸರ್, ನಮ್ಮ ಅಜ್ಜಿ ರಾಮಚಂದ್ರ ಮುರಿದದ್ದು ಅಂತ ಇಷ್ಟು ಹೇಳಿದರು. ಇನ್ಷಿಯಲ್ ಗೊತ್ತಿಲ್ಲ ನಮ್ಮ ಅಜ್ಜಿಗೂ ಕೂಡ, ರಾಮಚಂದ್ರ ಮುರಿದದ್ದಂತೆ. ಸರಿ, ಹಾಗಾದರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಪತ್ತೆ ಹಚ್ಚುತ್ತಾರೆ ಅಂತ ಹೆಡ್ ಮಾಸ್ಟ್ರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟನಂತೆ. ಅವರು FIR ಮಾಡಿಕೊಂಡ್ರಂತೆ. ಯಾಕೆಂದರೆ ಆ ಪೊಲೀಸರು ಓದಿದ್ದು ಇದೇ ಸ್ಕೂಲು. ಹಾಗಾಗಿ ಅವರು ಕೂಡ ಹಾಗಾದ್ರೆ ಶಿವಧನುಸ್ಸು ಮುರಿದಿದೆಯಾ, ಅವನು ಪತ್ತೆ ಹಚ್ಚೋಣ ಅಂಥೇಳಿ FIR ಮಾಡಿಕೊಂಡ್ರಂತೆ. ಇಂಥದ್ದು ಚಂಡಾಮರ್ಕರ್ ಸ್ಕೂಲು ಅಂದರೆ ಹೀಗೆ. ಶಿವಧನುಸ್ಸು ಅಂದ್ರೆ ಗೊತ್ತಿಲ್ಲ, ರಾಮಚಂದ್ರ ಅಂದರೆ ಇನ್ಷಿಯಲ್ ಕೇಳ್ತಾರಂತೆ. ರಾಮಚಂದ್ರನಿಗೆ ಇನ್ಷಿಯಲ್ ಹೇಳ್ರಿ ಅಂತಂದ್ರೆ ಏನು ಹೇಳಬೇಕು? ಅದಕ್ಕೆ ಇಂಥದ್ದಕ್ಕೆ ಪ್ರಹ್ಲಾದನ ಸೇರಿಸಿದರೆ ಹೇಗೆ ಸರಿ ಹೋದಿತ್ತು? ಅವನಿಗೆ ದಶಾವತಾರ ಇದೆಲ್ಲ ಭಕ್ತಿ ಕಥೆ ಸ್ವಲ್ಪ ಆದರೂ ಪರಿಚಯ ಬೇಕು. ಈಗಿನ ಕಾಲ ಇನ್ನು ಮುಂದೆ ಕಾಲಕ್ಕೆ ಹೋದಾಗಲೂ ಹಾಗೆ ಆಗ್ತದೆ. ರಾಮ ಅಂದರೆ ಯಾರು, ಕೃಷ್ಣ ಅಂದರೆ ಯಾರು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಬಂದುಬಿಡ್ತದೆ. ಅದಕ್ಕೆ ಪ್ರಹ್ಲಾದನಿಗೆ ಹಿಡಿಸಲಿಲ್ಲ. ಮನೆಗೆ ಬಂದ. ಅವರಪ್ಪ ಕೇಳಿದ, ನಿನಗೆ ಸ್ಕೂಲಲ್ಲಿ ಯಾವ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಹೇಳು ಅಂತ ಕೇಳಿದ. ನನಗೆ ಒಟ್ಟು ಇಷ್ಟು ವರ್ಷದ ಜೀವನದಲ್ಲಿ ಚೆನ್ನಾಗಿ ಅರ್ಥ ಆಗಿರೋ ಪಾಠ ಅಂದರೆ ನಿನ್ನ ಮನೆ ಬಿಟ್ಟು ಹೋಗಬೇಕು ಅನ್ನೋದೇ ಅರ್ಥ ಆಗಿದೆ. ಯಾಕೆ, ಏನಾಗಿದೆ ಮನೆಯಲ್ಲಿ ಅಂದರೆ ಏನಿಲ್ಲ, ಎಲ್ಲ ಸಾಮಾನು ತುಂಬಿದೆ. ಗೊತ್ತಾಯ್ತು, ಏನೇನು ಇರಬೇಕು ಅಂತ ಇರ್ತದೆ ಮನೆಯಲ್ಲಿ. ಡೈನಿಂಗ್ ಟೇಬಲ್ಲು, ಆಮೇಲೆ ಫ್ರಿಜ್ಜು, TV ಎಲ್ಲ ಇದೆ. ಆದರೆ ಭಕ್ತಿಯ ವಾತಾವರಣ ಇಲ್ಲ. ಭಕ್ತಿಯ ವಾತಾವರಣ ಇಲ್ಲ, ಹರಿದ್ವೇಷದ ವಾತಾವರಣ ತುಂಬಿದೆ. ಆದ್ದರಿಂದ ನನಗಿಲ್ಲಿರ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಪನಂಗತು ಯದ್ಧರಿಮಾಶ್ರಯೇತ, ಯಾವುದಾದ್ರೂ ಕಾಡಿಗೆ ಹೋಗಿ ಅಥವಾ ಮರದ ಬುಡದಲ್ಲಿ ಕೂತ್ಕೊಂಡು 4 ಜನರ ಜೊತೆಗೆ ಹರಿಭಜನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈ ಮನೆಯಲ್ಲಿ ಭಜನೆ ಇಲ್ಲದ ಭೋಜನ ಅಷ್ಟೇ. ಭಜನೆ ಇಲ್ಲದ ಭೋಜನ ನನಗೆ ಹಿಡಿಸಲ್ಲ. ಭೋಜನಕ್ಕಿಂತ ಮೊದಲು ಭಜನೆ ಆಗಬೇಕು. ಭಜನಕ್ಕಿಲ್ಲ ಅವಕಾಶ ಇಲ್ಲ, ಬರೇ ಭೋಜನ ಅಷ್ಟೇ. ಅದರಿಂದ ಈ ಮನೆ ನನಗೆ ಬೇಡವಾಗಿದೆ ಅಂತ ಪ್ರಹ್ಲಾದ ಮಾಡಿದ ಕ್ರಾಂತಿ ಇದು. ಮನೆಗೆ ಬಂದ, ಹಿರಣ್ಯಕಶಿಪಿಗೆ ಹೇಳಿದ, ಇದು ಮನೆಯೇ ಅಲ್ಲ, ಸ್ಮಶಾನ ಸಮಾನ ಅಂತಂದ. ಪಾಠಶಾಲೆಗೆ ಹೋದ. ಆಮೇಲೆ ಹುಡುಗರನ್ನೆಲ್ಲ ಸೇರಿಸಿ ಹೇಳಿದ, ಇಲ್ಲಿ ಯಾಕೆ ಸೇರಿದಿರಿ ನೀವು? ಇದು ಪಾಠಶಾಲೆ ಅಲ್ಲ, ಇವರು ಗುರುಗಳಲ್ಲ, ಇವರು ಗುರುಗಳಲ್ಲ, ಇದು ಪಾಠಶಾಲೆ ಅಲ್ಲ, ಇದು ಗುರುಕುಲ ಅಲ್ಲ, ಇದು ಏನು ಅಬದ್ಧ ಪಾಠ ಹೇಳ್ಕೊಡ್ತಿದ್ದಾರೆ. ನಮ್ಮ ತಂದೆ ದೇವರು ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ತಂದೆ ದೇವರ? ಇದೆಲ್ಲ ನಂಬಬೇಡಿ ಅಂತ ಎಲ್ಲ ದೈತ್ಯ ಬಾಲಕರನ್ನು ಪರಿವರ್ತನೆಗೊಳಿಸಿದ. ತಂದೆಗೆ ಎದುರು ಬಿದ್ದ ಹಿರಣ್ಯಕಶಿಪುವಿಗೆ. ಆಗ ಹಿರಣ್ಯಕಶಿಪು ಇವನನ್ನು ಕೊಲ್ಲಲಿಕ್ಕೆ ಸಕಲ ಪ್ರಯತ್ನ ಮಾಡಿದ. ಎಲ್ಲ ಪ್ರಯತ್ನ ಮಾಡಿದ ಕೊಲ್ಲಬೇಕು ಅಂತ. ಏನು ಮಾಡಿದರೂ ಆಗ್ತಿದ್ದಿಲ್ಲ. ಯಾಕೆಂದರೆ ಭಗವಂತನ ಅನುಗ್ರಹ ಇತ್ತು. ಪ್ರತಿ ಕ್ಷಣದಲ್ಲಿಯೂ ಕರೆದು ಹೇಳ್ತಿದ್ದಾನೆ, ಅಪ್ಪ ಬೆಂಕಿ ಹಚ್ಚಿದ್ರು ಆದರೂ ಹೂವಿನ ಹಾಸಿಗೆ ಮೇಲೆ ಮಲಗಿದ ಅನುಭವ. ವಿಷ ಹಾಕಿದರೂ ಜೀರ್ಣ ಆಯಿತು. ಯಾಕೆ ಅಂದರೆ ಜನಾರ್ದನಾನುಸ್ಮರಣಾನುಭಾವ. ಹರಿಸ್ಮರಣೆ ಮಾಡ್ತಾ ಇದ್ದೀನಿ ನಾನು. ಹರಿಸ್ಮರಣೆಯ ಪ್ರಭಾವ ಇದು. ಬೆಂಕಿ ನನಗೆ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಯಾವುದು ಆಯುಧ ನನ್ನನ್ನು ಛೇದಭೇದ ಮಾಡ್ತಾ ಇಲ್ಲ. ಹರಿಭಜನೆ ಹರಿನಾಮ ಸಂಕೀರ್ತನೆ ಪ್ರಭಾವ ಇದು, ನೀನು ಮಾಡಿ ನೋಡು ಅಂತ ಅನ್ನುತ್ತೆ. ಹಿರಣ್ಯಕಶಿಪುವಿಗೆ ಬಹಳ ಚಿಂತೆ ಆಯಿತು. ನಾನು ಮಂದರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಯಾರು ಸಾಯಬಾರ್ದು ಅಂತ ಕೇಳಿದೆ. ಇವನು ಸಾಯಬಾರ್ದು ಅಂತ ಕೇಳಿದ್ನೋ, ನಾ ಸಾಯಬಾರ್ದು ಅಂತ ಕೇಳಿದ್ನೋ ಡೌಟ್ ಅವನಿಗೆ. ಏನು ಮಾಡಿದರೂ ಇವನು ಸಾಯ್ತಾ ಇಲ್ಲ, ನಾನೇ ಸಾಯ್ತೀನೋ ಏನೋ ಅಂತ ಅಂದ್ಕೊಂಡ್ಬಿಟ್ನಂತೆ. ಆಮೇಲೆ ಬಹಳ ಚಿಂತಾಕ್ರಾಂತನಾದ. ಮತ್ತೆ ಕಳಿಸಿದ ಪಾಠಶಾಲೆಗೆ ಹೋಗುವಂತ. ಆವಾಗ ಚಂಡಾಮರ್ಕರು ಪಾಠ ಹೇಳಲಿಕ್ಕೆ ಬರಲಿಲ್ಲ. ಶುಕ್ರಾಚಾರ್ಯದೇ ಪಾಠ ಹಾಕಿದರು. ಆದರೆ ಶುಕ್ರಾಚಾರ್ಯರು ದೊಡ್ಡ ಪ್ರೊಫೆಸರು, ಅವರಿಗೆ ಪುರುಸೋತೆ ಇಲ್ಲ, ಮೀಟಿಂಗೇ ಜಾಸ್ತಿ. ಈ ಪ್ರೊಫೆಸರ್ಗಳ ಪಾಠ ಬಿದ್ದರೆ ಅದೊಂದು ಅನುಕೂಲ ಹುಡುಗರಿಗೆ. ಈ ಪ್ರೊಫೆಸರ್ಗಳಿಗೆ ಮೀಟಿಂಗ್ ಜಾಸ್ತಿ ಇರ್ತದೆ, ಪಾಠಕ್ಕೆ ಬರ್ತಿದ್ದಿಲ್ಲ. ಪ್ರಹ್ಲಾದ ಎಲ್ಲ ಹುಡುಗರನ್ನು ಸೇರಿಸಿ ತಾನೇ ಅವರಿಗೆ ಪಾಠ ಹೇಳಿದ. ನೋಡಿ, ನಮ್ಮ ಜನ್ಮ ಸಾರ್ಥಕ ಆಗಬೇಕಾದ್ರೆ
ಪ್ರತಿಯೊಬ್ಬರೂ ಕೂಡ ಭಗವಂತನನ್ನು ನಂಬಿ ಅವನ ಮೇಲೆ ಭಕ್ತಿ ಮಾಡಬೇಕು. ಆ ಪರಮಾತ್ಮ ಅಂದರೆ ಎಲ್ಲೋ ಇದ್ದಾನೆ ಅಂತಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಮ ಅಂತರ್ಯಾಮಿಯಾಗಿ ನಮ್ಮ ಒಳಗಿರ್ತಾನೆ. ಇದನ್ನೆಲ್ಲ ಪಾಠ ಹೇಳಿದ. ದೈತ್ಯ ಬಾಲಕರೆಲ್ಲ ಪರಿವರ್ತನೆ ಹೊಂದಿ ಹರಿಭಕ್ತರಾಗಿ ಬಿಟ್ಟರು. ಎಲ್ಲ ದೈತ್ಯ ಬಾಲಕರು ಹರಿಭಕ್ತರಾದರು. ಚಂಡಾಮರ್ಕರು ಪಾಠ ಹೇಳಲಿಕ್ಕೆ ಬಂದರೆ, ಶುಕ್ರಾಚಾರ್ಯಗೆ ಬಂದರೆ ಅವರಿಗೆ ಕಂಟ್ರೋಲೇ ಸಿಗಲಿಲ್ಲ. ಶುಕ್ರಾಚಾರ್ಯ ಪಾಠ ಹೇಳಲಿಕ್ಕೆ ಬಂದರೆ ಇವರೆಲ್ಲ ತಾಳ ಹಿಡ್ಕೊಂಡು ಭಜನೆ ಶುರು ಮಾಡಿಬಿಟ್ರು. ಏನು ಮಾಡಬೇಕು ಅವರು? ಇಷ್ಟು ಹುಡುಗರು ಒಟ್ಟಾಗಿ ಬಿಟ್ಟರೆ ದೊಡ್ಡ ಯೂನಿಯನ್ ಕಟ್ಟಿಬಿಟ್ಟ ಪ್ರಹ್ಲಾದ, ಸ್ಟೂಡೆಂಟ್ಸ್ ಯೂನಿಯನ್, ಅವನೇ ಲೀಡರು. ಎಲ್ಲರನ್ನು ದಂಗೆ ಎಬ್ಬಿಸಿಬಿಟ್ಟ. ಆಗ ಚಂಡಾಮರ್ಕರು ಪ್ರಹ್ಲಾದನ ಎಳ್ಕೊಂಡು ಬಂದು ಹಿರಣ್ಯಕಶಿಪುವಿನ ಮುಂದೆ ನಿಲ್ಲಿಸಿದರು. ಹಿರಣ್ಯಕಶಿಪು ಅಹೋಬಿಲದಲ್ಲಿ ಅವನ ರಾಜಧಾನಿ ಇತ್ತು. ಅಹೋಬಿಲದ ಸಿಂಹಾಸನದಲ್ಲಿ ಕೂತಿದ್ದ. ಪ್ರಹ್ಲಾದನನ್ನು ನಿಲ್ಲಿಸಿ ಎಲ್ಲ ವರದಿ ಒಪ್ಪಿಸಿದರು. ಹುಡುಗರನ್ನೆಲ್ಲ ಪರಿವರ್ತನೆ ಮಾಡಿಬಿಟ್ಟಿದ್ದಾನೆ. ಎಲ್ಲ ಹುಡುಗರು ದಂಗೆ ಇದ್ದಿದ್ದಾರೆ, ನಮಗೆ ಪಾಠ ಹೇಳಲಿಕ್ಕೆ ಬಿಡ್ತಾ ಇಲ್ಲ, ಘೋಷಣೆ ಹಾಕ್ತಿದ್ದಾರೆ, ಹರಿಭಕ್ತಿಯ ವಾತಾವರಣ ಬೇಕು ಅಂತಿದ್ದಾರೆ, ಹರಿನಾಮ ಕೀರ್ತನೆ ಮಾಡ್ತಿದ್ದಾರೆ ಅಂತ. ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ. ಗುಡುಗ್ತಾ ಇದ್ದಾನೆ, ಹೇ ಪ್ರಹ್ಲಾದ, ಹೇ ದುರ್ವಿನೀತ ಮಂದಾತ್ಮನ್, ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಭೂತಂ ನೇಷ್ಯೇತ್ವಾದ್ಯ ಯಮಕ್ಷಯಂ. ಎಷ್ಟು ದುರಹಂಕಾರ ನಿನಗೆ! ಯಾರ ಬಲ ಹೇಳು? ಇಷ್ಟುದ್ದ ಇದ್ದಿ, ಯಾರ ಬಲ ನಿನಗೆ? ಎಲ್ಲ ಹುಡುಗರನ್ನ ನನ್ನ ವಿರುದ್ಧ ದಂಗೆ ಇದ್ದಿದ್ದಿ ಅಂತಂದರೆ ಯಾರ ಬಲ? ಪ್ರಹ್ಲಾದ ಹೇಳ್ತಾನೆ, ಹರಿಬಲವೇ ಬಲ, ಇನ್ಯಾರ ಬಲ ಇರ್ತದೆ? ಪ್ರತಿಯೊಬ್ಬರಿಗೂ, ಲಕ್ಷ್ಮಿ ಬ್ರಹ್ಮಾದಿಗಳಿಗೂ ನಿನಗೂ ಇಡೀ ಪ್ರಪಂಚಕ್ಕೆ ಹರಿಬಲವೇ ಬಲ ಅಂದ. ಎಲ್ಲಿದ್ದಾನೋ ಆ ಹರಿ ಅಂತಾನೆ. ಮತ್ತೆ ಎಲ್ಲಿದ್ದಾನೆ ಅಂತ ಹೇಗೆ ಹೇಳಲಿ? ಎಲ್ಲಿ ಬೇಕಾದರೆ ಅಲ್ಲಿದ್ದಾನೆ, ಎಲ್ಲಿ ಬೇಕಾದರೆ ಅಲ್ಲಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಕಸ್ಮಾತ್ ಸ್ತಂಭೇನ, ಒಂದು ಕಂಬ ತೋರಿಸಿದ, ಈ ಕಂಬದಲ್ಲಿ ಯಾಕಿಲ್ಲ? ಇದ್ದಾನೆ ಅಂತಾನೆ ಪ್ರಹ್ಲಾದ. ಇದ್ದಾನೆ. ಇನ್ನೊಂದು ಕಂಬ ತೋರಿಸಿದ, ಇದ್ದಾನೆ. ಯಾವ ಕಂಬ ತೋರಿಸಿದರೂ ಅಲ್ಲಿದ್ದಾನೆ, ನನಗೆ ಕಾಣಿಸ್ತಾ ಇದ್ದಾನೆ ಅಂತಾನೆ. ಹಾಗಾದರೆ ಅವನು ಸರ್ವತ್ರ ವ್ಯಾಪ್ತನಾಗಿ ಕಂಬದಲ್ಲಿ ಇದ್ದದ್ದೇ ಹೌದಾದರೆ ಅವನೇ ನಿನಗೆ ಬಲ ರಕ್ಷಕ ಅಂತ ಆಗಿದ್ದರೆ ಮೊದಲು ಆ ಕಂಬ ಒದ್ದು ಅವನನ್ನು ಹೊರಗೆಳೆದು ಅವನ ಎದುರಿಗೆ ನಿನ್ನ ತಲೆ ಕಡಿತೇನೆ, ರಕ್ಷಣೆ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದು ಪ್ರಹ್ಲಾದ ತೋರಿಸಿದ ಕಂಬಕ್ಕೆ ಝಾಡಿಸಿ ಒದ್ದ. ಭಯಂಕರವಾಗಿರ್ತಕ್ಕಂಥ ಸ್ಫೋಟದ ಶಬ್ದ ಆಯಿತು. ತದೈವ ತಸ್ಮಿನ್ನೆನದೋತಿ ಭೀಷಣೋ ಬಭೂವ ಏನ ಅಂಡಕಟಾಹಮಸ್ಫುಟತ್. ಇಡೀ ಬ್ರಹ್ಮಾಂಡವೇ ಸ್ಫೋಟ ಆಗ್ತದೆ ಅನ್ನುವಂಥ ಶಬ್ದ ಬಂತು ಕಂಬ ಒಡೆದು. ಅದರಿಂದ ನರಸಿಂಹದೇವರು ಪ್ರಾದುರ್ಭೂತರಾದರು. ಒಂದು ಅರ್ಧ ನರಾಕಾರ, ಮೇಲ್ಭಾಗ ಎಲ್ಲ ಸಿಂಹಾಕಾರ. ಅಂಥ ರೂಪದಿಂದ ದಾನವದಲ್ಲಣ ಜಗನ್ನಾಥ ವಿಠಲ ಸೊಲ್ಲಲಾಲಿಸಿ ಕಂಬದಿಂದಲೇ ಬಂದ ಭಕುತನಿಗೆ ಕುಣಿತಾ ಹಿರಣ್ಯಕಶಿಪು ನೋಡಿದ, ಪೆಚ್ಚಾದ. ನಾಯಂ ನರೋ ನಾಪಿ ಮೃಗೋ ವಿಚಿತ್ರಂ. ಇದೆಂಥ ಪ್ರಾಣಿ! ನರವೂ ಅಲ್ಲ, ಮೃಗನೂ ಅಲ್ಲ, ಅರ್ಧ ನರ ಅರ್ಧ ಮೃಗ. ಪೂರ್ತಿ ನರನೂ ಅಲ್ಲ, ಪೂರ್ತಿ ಮೃಗವೂ ಅಲ್ಲ. ನಾನು ಇಡೀ ಪ್ರಪಂಚವೇ ತಿರುಗಾಡಿದ್ದೀನಿ, ಸುತ್ತಾಡಿದ್ದೀನಿ, ಒಂದು ಸಲವೂ ನನ್ನ ಕಣ್ಣಿಗೆ ಬೀಳಲಿಲ್ವಲ್ಲ ಈ ಪ್ರಾಣಿ. ಬಿದ್ದಿದ್ದರೆ ಬ್ರಹ್ಮದೇವ್ರ ಹತ್ರ ವರ ಕೇಳುವಾಗ ಇದರಿಂದಲೂ ಸಾಯಬಾರ್ದು ಅಂತ ಕೇಳ್ಬೋದಾಗಿತ್ತು. ನರರಿಂದ ಸಾಯಬಾರ್ದು ಅಂತ ಕೇಳಿದ್ದೀನಿ, ಮೃಗಗಳಿಂದ ಕೇಳಿದ್ದೀನಿ. ಈ ಪ್ರಾಣಿನ ಸೇರಿಸಿಲ್ಲ ಪಟ್ಟಿಯಲ್ಲಿ, ಇದರಿಂದ ಸಾಯ್ತೀನೇನೋ ಅಂತ ಅಂದ್ಕೊಂಡ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಹೌದು, ನೀ ಅಂದ್ಕೊಂಡದ್ದೇ ನಿಜ, ಇದರಿಂದಲೇ ನಿನಗೆ ಸಾವು ಅಂತ ಹೇಳಿ ಆ ನರಸಿಂಹದೇವರು ಆವಾಗ ಷೋಡಶ ಬಾಹು, ಅವರ ಕೈಯಲ್ಲಿ 16 ಕೈ ಇತ್ತಂತೆ, ಷೋಡಶ ಬಾಹುವಾಗಿದ್ದರು. ಅರಿಧರಮಶಿಖೇಟೌ ಚಾಪಬಾಣೌ ಗದಾಂಸನ್ ಮುಸಲಮಪಿ ಕರಾಭ್ಯಾಮಂಕುಶಂ ಪಾಶವರ್ಯಂ ಕರಯುಗಲಧೃತಾಂತರಸ್ರಗ್ವಿಭಿನ್ನಾರಿವಕ್ಷೋ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ ಮೇ. 16 ಕೈಗಳಿತ್ತಂತೆ ನರಸಿಂಹದೇವರಿಗೆ. 10 ಕೈಯಲ್ಲಿ 10 ಆಯುಧ ಹಿಡ್ಕೊಂಡಿದ್ದಾರೆ. ಅರಿ, ದರ, ಅಶಿ, ಖೇಟ, ಚಾಪ, ಬಾಣ, ಗದ, ಮುಸಲ, ಅಂಕುಶ, ಪಾಶ. 12 ಕೈಯಲ್ಲಿ ಹಿರಣ್ಯಕಶಿಪುವಿನ ಹಿಡ್ಕೊಂಡಿದ್ದರಂತೆ, ಓಡಿ ಹೋಗಬಾರದು ಅಂತ 12 ಆಯಿತು. 12 ಕೈಯ ಉಗುರಿನಿಂದ ಅವನು ಹೊಟ್ಟೆ ಸೀಳ್ತಿದ್ದಾರೆ, 14 ಆಯಿತು. 12 ಕೈಯನ್ನು ಹೊಟ್ಟೆ ಒಳಗೆ ಹಾಕಿ ತಡಕಾಡ್ತಾ ಇದ್ದಾರಂತೆ, ಹುಡುಕಾಡ್ತಾ ಇದ್ದಾರಂತೆ. ಏನು ಹುಡುಕಿದ್ರು ಅವನ ಹೊಟ್ಟೆ ಬಗದು ಅಂತಂದರೆ, ಪ್ರಹ್ಲಾದನಂಥ ಒಂದು ರತ್ನ ಇದೇ ಹೊಟ್ಟೆಯಿಂದ ಬಂದಿದೆ, ಇನ್ನೆಷ್ಟಿದ್ದಾವೆ ನೋಡೋಣ ಅಂತ ಹುಡುಕಿದ್ರಂತೆ. ಪ್ರಹ್ಲಾದನಂಥ ರತ್ನ ಬೇಕು ನನಗೆ ಅಂತ. ಒಳ್ಳೆ ಪಾಯಸ ಮಾಡಿರ್ತಾರೆ ನೋಡಿ, ದ್ರಾಕ್ಷಿ ಗೋಡಂಬಿ ಹಾಕಿ
ಅದೆಲ್ಲ ಕೆಳಗೇ ಸೇರಿರ್ತದೆ ಪಾತ್ರೆಯಲ್ಲಿ. ಮೊದಲನೇ ಪಂಕ್ತಿಯವ್ರಿಗೆ ಬರೀ ಹಾಲು, ಎರಡನೇ ಪಂಕ್ತಿಯವ್ರಿಗೆ ದ್ರಾಕ್ಷಿ ಗೋಡಂಬಿ. ಯಾಕೆ ಕೆಳಗೆ ಉಳಿದಿರ್ತದೆ, ಅದು ಕೆಳಗಿನಿಂದ ತೆಗಿಬೇಕಾಗ್ತದೆ. ಹಾಗೆಯೇ ನರಸಿಂಹದೇವರು ಪ್ರಹ್ಲಾದನಂಥ ರತ್ನ ಇನ್ನಷ್ಟಿದೆಯೋ ನೋಡೋಣ ಅಂತ ಹುಡುಕಿದ್ರಂತೆ, ಸಿಗಲಿಲ್ಲ. ಕರುಳು ಸಿಕ್ತು. ಆ ಕರುಳನ್ನೇ ಮಾಲಾಕಾರವಾಗಿ ಹಾಕ್ಕೊಂಡು ಹಿರಣ್ಯಕಶಿಪುವನ್ನು ಬಿಸಾಡಿ ನರಸಿಂಹದೇವರು ಅವನು ಕೂತ ಆ ಸಿಂಹಾಸನದಲ್ಲಿ ಬಂದು ಕೂತರಂತೆ. ಅವತ್ತಿನಿಂದ ಸಿಂಹಾಸನ ಅಂತ ಹೆಸರು ಬಂತು. ಅಲ್ಲಿಯವರೆಗೆ ನೃಪಾಸನ ಅಂತಿತ್ತು. ರಾಜಾಸನ, ನೃಪಾಸನ. ನರಸಿಂಹದೇವರು ಕೂತ ಮೇಲೆ ಸಿಂಹಾಸನ ಅಂತಾಯಿತು. ಇವತ್ತಿಗೆ ಎಲ್ರಿಗೂ ಹೇಳೋದು ಸಿಂಹಾಸನದಲ್ಲಿ ಅಂತಲೇ ಹೇಳ್ತಾರೆ. ಆದರೆ ಸಿಂಹ ಕೂತಿರೋ ಆಸನ ಅಂತಲ್ಲ, ನರಸಿಂಹದೇವರು ಕೂತ ಮೇಲೆ ಸಿಂಹಾಸನ. ಭಯಾನಕವಾದಂಥ ರೂಪ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೇಸರಜೃಂಭಿತಾನನಂ ಕರಾಲ ದಂಷ್ಟ್ರಂ ಕರಬಾಲ ಚಂಚಲ ಕ್ಷುರಾಂತ ಜಿಹ್ವಂ ಭ್ರುಕುಟಿ ಮುಖೋಲ್ಬಣಂ. ತಲೆ ಕೂದಲು ಸಿಂಹಕ್ಕಿರ್ತದಲ್ಲೇ ಉದ್ದುದ್ದ ಕೇಸರ, ಅದು ಮುಖದ ಮೇಲೆಲ್ಲ ಬಿದ್ದದ್ದನ್ನು ಒಂದು ಸಲ ಹಿಂಗೆ ಝಾಡಿಸ್ಕೊಂಡ್ರೆ ಮೋಡ ಚೆದರಿ ಹೋಗ್ತಿತ್ತಂತೆ. ಅಂಥ ಉದ್ವೇಗ. ತಲೆ ಕೂದಲು ಹಿಂದಕ್ಕೆ ಝಾಡಿಸ್ಕೊಂಡ್ರೆ ಮೋಡ ಓಡಿ ಹೋಗಬೇಕು. ಎರಡು ಕಣ್ಣು ನೋಡಿದರೆ ಕಾದ ಬಂಗಾರದಂತೆ ಇತ್ತಂತೆ. ಎರಡು ಮೂಗಿನ ಹೊಳ್ಳೆಗಳನ್ನು ನೋಡಿದರೆ ಪಕ್ಕದಲ್ಲಿರೋ ಎರಡು ಗುಹಾದ್ವಾರ. ಕರಾಳವಾದ ವದನ, ನಾಲಿಗೆ ಚಾಚಿದರೆ ಖಡ್ಗ ಚಾಚಿದ ಹಾಗಿತ್ತು. ಕೋರೆ ಹಲ್ಲುಗಳು, ನಿಮಿರಿ ನಿಂತ ಕಿವಿ, ನೆಲದ ಮೇಲೆ ನಿಂತಿದ್ದಾರೆ, ಮುಗಿಲು ಮುಟ್ಟುವಷ್ಟು ಎತ್ತರ. ಮೈಯೆಲ್ಲ ಸಿಟ್ಟಿನ ನಟನೆಯಲ್ಲಿ ಬೆವರ್ತಾ ಇದೆ. ಇಂಥ ಭಯಾನಕ ರೂಪ ನೋಡಿ ಎಲ್ಲರೂ ಗಡಗಡ ನಡುಗ್ತಾ ಇದ್ದಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದರಂತೆ, ಹಿರಣ್ಯಕಶಿಪು ಸತ್ತಾಯಿತು ಸ್ವಾಮಿ, ಶಾಂತನಾಗು, ಪರಮಶಾಂತನಾಗು. ಆ ಕಂಬ ಒಡೆದ ಶಬ್ದ ಕೇಳಿ ಸಣ್ಣ ಪುಟ್ಟ ಹುಡುಗರೆಲ್ಲ ಓಡಿ ಬಂದಿದ್ದಾರೆ. ನಿನ್ನ ಈ ರೂಪ ನೋಡಿ ಹಾಗೇ ಮನೆಗೆ ಹೋಗಿ ಮಲ್ಕೊಂಡ್ರೆ, ರಾತ್ರಿ ಏನಾದರೂ ಕನಸಿನಲ್ಲಿ ಇದೇ ಬಂದುಬಿಟ್ರೆ ಹೆಚ್ಚು ಕಡಿಮೆ ಆದೀತು. ಸೌಮ್ಯ ರೂಪ ತಾಳು, ಅದನ್ನು ನೋಡಿ ಹೋದರೆ ನಿದ್ದೆ ಬರ್ತದೆ, ಸೌಮ್ಯನಾಗು ಅಂತ ಪ್ರಾರ್ಥನೆ ಮಾಡಿದರು. ಆಗಲಿಲ್ಲ. ಎಲ್ಲ ದೇವತೆಗಳು ಮಾಡಿದರು. ಕೊನೆಗೆ ಬ್ರಹ್ಮದೇವರು ತನ್ನ ಪಕ್ಕದಲ್ಲಿ ನಿಂತ ಪ್ರಹ್ಲಾದನನ್ನು ಕಳಿಸ್ತಾರೆ. ನೀನೇ ಕರೆಸಿದ್ದು, ಎಲ್ಲ ಕಡೆ ಇದ್ದಾನೆ ಅಂತ, ಹೋಗಿ ಸಮಾಧಾನ ಮಾಡು ಅಂತ ಕಳಿಸಿದಾಗ ಪ್ರಹ್ಲಾದರಾಜರು ನರಸಿಂಹದೇವರ ಸಿಂಹಾಸನದ ಹತ್ತಿರ ಬಂದು ದೂರದಿಂದಲೇ ನಮಸ್ಕಾರ ಹಾಕಿದರಂತೆ ಸಾಷ್ಟಾಂಗ. ಪಾದ ಏನೂ ಮುಟ್ಟಲಿಲ್ಲ. ಯಾಕೆ ಪಾದ ಮುಟ್ಟಿದರೆ ಬೈತಾರೆ ಅಂತ ಅವ್ರಿಗೆ ಹೆದರಿಕೆ. ಮುಟ್ಟಬೇಡಿ ಮುಟ್ಟಬೇಡಿ ಅಂತಿರ್ತಾರೆ ದಿವಾನರು. ಸ್ವಾಮಿಗಳಿಗೆ ನಮಸ್ಕಾರ ಮಾಡುವ, ಮುಟ್ಟಬೇಡಿ ದೂರದಿಂದ ಮಾಡಿ ಅಂತ. ಎಲ್ಲಿ ಬಯಸ್ಕೊಳ್ಳೋದು ಅಂತ ತಾನೇ ದೂರದಿಂದ ಮಾಡಿದ. ಆದರೆ ನರಸಿಂಹದೇವರು ಮಾತ್ರ ಆ ಪ್ರಹ್ಲಾದನ ಸ್ತೋತ್ರ ನಮಸ್ಕಾರಕ್ಕೆ ಮೆಚ್ಚಿ ತಾನೇ ಬಗ್ಗಿ ಎರಡು ರಟ್ಟೆ ಹಿಡಿದು ಪಕ್ಕದಲ್ಲಿ ಕರ್ಕೊಂಡು ತಲೆ ಮೇಲೆ ಕೈ ಇಟ್ಟರಂತೆ ನರಸಿಂಹದೇವರು. ರೋಮಾಂಚ ಆಗಿ ಹೋಯಿತು ಪ್ರಹ್ಲಾದನಿಗೆ. ಹೇಳ್ತಾನೆ, ದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನೆಲ್ಲಿ, ದೈತ್ಯ ಬಾಲಕನಾದ ನಾನೆಲ್ಲಿ? ನನ್ನ ವಯಸ್ಸೇನು, ನನ್ನ ಜಾತಿ ಅಂಥದ್ದು, ಅಧಮನಾಗಿರತಕ್ಕಂಥ ಹಿರಣ್ಯಕಶಿಪುವಿನ ಮಗ, ದೈತ್ಯ ಕುಲೋತ್ಪನ್ನ ನಾನು. ನೀನು ದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಿನ್ನ ಅಂತಸ್ತೇನು, ನನ್ನ ಅಂತಸ್ತೇನು? ನೀನು ನನ್ನನ್ನು ಮುಟ್ಟಿ ನನ್ನ ತಲೆ ಮೇಲೆ ಕೈ ಇಡೋದು ಅಂದರೆ ಏನು ವಾತ್ಸಲ್ಯ ನಿಂದು? ತದಿಹ ತವ ಮಹತ್ವಂ ಮಹತ್ವಂ. ಇದು ಮಹತ್ವ ಅಂತಂದರೆ. ಕೆಲವರು ದೊಡ್ಡವರು ಅಂತಿರ್ತಾರೆ, ದೊಡ್ಡವ್ರ ತಲೆ ಮೇಲೆ ಅಷ್ಟೇ ಕೈ ಆಡಿಸ್ತಾರೆ. ಸಣ್ಣವ್ರು ನೋಡೋದು ಇಲ್ಲ, ಮಾತು ಆಡಿಸೋದಿಲ್ಲ. ಯಾರು ಇಲ್ದಿದ್ದಾಗ ಒಂದು ಸಲ ದೃಷ್ಟಿ ಹಾಕ್ತಾರೆ, ಏನೋ ಅಂತಾರೆ ಅಷ್ಟೇ. ದೊಡ್ಡವ್ರ ಎದುರುಗಡೆ ಮಾತಾಡಿಸಿದ್ರೆ ನಾವೆಲ್ಲಿ ಸಣ್ಣವ್ರಾಗ್ತೀವಿ ಅಂತ ಅವರಿಗೆ ಭಯ. ನೀನು ಹಾಗಲ್ಲ. ಬ್ರಹ್ಮಾದಿ ದೇವತೆಗಳಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ. ಅವರೆಲ್ಲರ ಸಮಕ್ಷಮದಲ್ಲಿ ದೈತ್ಯ ಬಾಲಕನಾದ ನನ್ನ ತಲೆ ಮೇಲೆ ಕೈ ಇಟ್ಟು ನೀನು ಹತ್ತಿರ ಕರೆದು ತಲೆ ಮೇಲೆ ಕೈ ಇಟ್ಟಿಯಲ್ಲ, ಒಳ್ಳೆ ಅಮೃತದ ವೃಷ್ಟಿ ಆದ ಹಾಗಾಯಿತು ನನಗೆ ಅಂತ ಇನ್ನಷ್ಟು ಸ್ತೋತ್ರ ಮಾಡ್ತಾರೆ. ನರಸಿಂಹದೇವರು ಕೇಳಿದರು, ಸ್ತೋತ್ರ ಎಲ್ಲ ಇರಲಿ, ನಾನೊಂದು ಪ್ರಶ್ನೆ ಕೇಳಬೇಕು ನಿನ್ನ. ಇಷ್ಟು ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವತೆಗಳೇ ನನ್ನ ರೂಪಕ್ಕೆ ನೋಡಿ ಹೆದರಿ ದೂರ ನಿಂತಿದ್ದಾರೆ. ಕರುಳಿನ ಮಾಲೆ ನೋಡಿದರೆ ನಿಂಗೆ ಭಯ ಆಗಲಿಲ್ವಾ? ರಕ್ತಸಿಕ್ತವಾದ ಕೈ ನೋಡಿ ಭಯ ಆಗಲಿಲ್ಲೇನು? ನನ್ನ ಗರ್ಜನೆಗೆ ನಿನಗೆ ಹೆದರಿಕೆ ಆಗಲಿಲ್ವಾ? ಕೆಂಡದಂಥ ಕಣ್ಣು ನೋಡಿ ನೀನು ಹೆದರಲಿಲ್ವಾ? ಯಾವ ಧೈರ್ಯ? ಚೋಟುದ್ದ ಇದ್ದಿ, ಬ್ರಹ್ಮದೇವರು ಕಳಿಸಿದ್ರು ಅಂತ ಸೀದಾ ಬಂದುಬಿಟ್ಟಿಯಲ್ಲ, ಏನು ಧೈರ್ಯ ನಿನಗೆ? ಮನೆಯಲ್ಲಿ ಸುಮ್ಮನೆ ಎಲ್ಲಾದರೂ ಅಪ್ಪ ಅಮ್ಮ ಒಂಚೂರು ಕೂಗಾಡಿದರೆ ಮಕ್ಕಳೆಲ್ಲ ಪಕ್ಕದ ಮನೆಗೆ ಓಡಿ ಹೋಗ್ತವೆ ಹೆದರಿಬಿಟ್ಟು, ನಮಗೇನು ಮಾಡ್ತಾರೋ ಅಂತ. ಅಂಥದ್ದು ನೀನು ಇಷ್ಟು ನನ್ನ ಗರ್ಜನೆ, ಈ ರಕ್ತಸಿಕ್ತವಾದ ಕೈ, ಕೆಂಡದಂಥ ಕಣ್ಣು, ಇದೆಲ್ಲ ನೋಡಿ ಭಯಪಡದೆ ಯಾವ ಧೈರ್ಯದಿಂದ ಬಂದು?
ಅಂತ ನರಸಿಂಹದೇವರು ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಇದೆಲ್ಲ ನನಗೆ ಚಿರಪರಿಚಿತ ಅಂದುಬಿಟ್ಟ. ಕರುಳಿನ ಮಾಲೆ ಹೊಸ್ತಲ್ಲ, ನಾನು ಕಣ್ಣು ಬಿಟ್ಟಾಗಿಂದ ನನ್ನ ಮನೆಯಲ್ಲಿ ಕರುಳಿನ ಮಾಲೆನೇ ನೋಡಿದ್ದು ನಾನು. ನಮ್ಮಪ್ಪ ಎಷ್ಟು ಜನರನ್ನು ಕೊಂದು ಅವರ ಕರುಳು ಕಿತ್ತಿ ಮನೇಲಿ ಗೂಟಕ್ಕೆಲ್ಲ ತಗಲು ಹಾಕಿದ್ದಾನೆ. ಅಷ್ಟು ಕರುಳಿನ ಮಾಲೆ ಇದೆ ನಮ್ಮ ಮನೇಲಿ. ಗಂಧದ ಮಾಲೆ ಹಾಕಿರ್ತಾರೆ ಕೆಲವರು, ಮುತ್ತಿನ ಮಾಲೆ, ಗಂಧದ ಮಾಲೆ, ಸನ್ಮಾನ ಮಾಡಿದಾಗ ಹಾಕಿದ್ದನ್ನು ಹಾಕಿರ್ತಾರೆ. ಹಾಗೆ ಕರುಳಿನ ಮಾಲೆ, ಅದು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಜನರನ್ನು ಕೊಂದಿದ್ದಾನೆ ಅಂತ. ನಾನು ಕಣ್ಣು ಬಿಟ್ಟಾಗಿಂದ ನೋಡಿದ್ದೇ ರಕ್ತವನ್ನು. ಗರ್ಜನೆ ನನಗೆ ಹೊಸ್ತಲ್ಲ, ನಿರಂತರ ನಮ್ಮ ಮನೇಲಿ ಈ ಗರ್ಜನೆ ನಡೆದೇ ಇರ್ತದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮನೆ ಇರ್ತದೆ ನೋಡಿ, ಅವ್ರಿಗೆ ರೈಲ್ ಹೋದರೆ ಮಾತ್ರ ನಿದ್ದೆ ಬರ್ತದಂತೆ, ಇದ್ದಿದ್ರೆ ಬರಲ್ಲ. ಹಾಗೆ ನನಗೆ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ನಮ್ಮ ಅಪ್ಪ ಗರ್ಜನೆ ಮಾಡ್ತಾ ಇದ್ದರೆ ಜೋಗಳು ಹಾಡಿದಂಗೆ ಒಳ್ಳೆ ನಿದ್ದೆ. ಯಾರನ್ನೂ ಕರೀಲಿಲ್ಲ, ಗರ್ಜನೆ ಮಾಡಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಅಷ್ಟು ಗರ್ಜನೆ ನಮ್ಮ ಮನೇಲಿ ನಡೀತಾ ಇರ್ತದೆ. ಇನ್ನು ಎಷ್ಟು ಗೋವುಗಳನ್ನು ನನ್ನ ಕಣ್ಣು ಮುಂದೆ ಹತ್ಯೆ ಮಾಡಿದ್ದಾನೆ, ಗರ್ಜನೆ ಮಾಡಿ ಬ್ರಾಹ್ಮಣರ ಹೃದಯಾಘಾತ ಆಗೋ ಹಾಗೆ ಮಾಡಿದ್ದಾನೆ. ಅದರಿಂದ ಈ ಕೆಂಡದ ಕಣ್ಣು, ಇದು ನಮ್ಮಪ್ಪಂದು ಯಾವಾಗಲೂ ಕಣ್ಣು ಹಿಂಗೇ ಇರ್ತದೆ ಎಂದ ಪ್ರಹ್ಲಾದ. ನಿಂದು ಸ್ವಾಮಿ ಈ ನರಸಿಂಹಾವತಾರದಲ್ಲಿ ಮಾತ್ರ ಸ್ವಲ್ಪ ಕೆಂಪು, ಇನ್ನೆಲ್ಲ ನೀನು ಕಮಲಾಕ್ಷ, ಆದರೆ ಪುಂಡರೀಕಾಕ್ಷ. ನಮ್ಮಪ್ಪ ಯಾವಾಗಲೂ ಇದೇ ರೀತಿ ಕಣ್ಣು, ಇದೇ ಗರ್ಜನೆ, ಇದೆಲ್ಲ ನನಗೆ ಚಿರಪರಿಚಿತ. ಆದರೆ ಇವತ್ತು ನನಗೆ ಭಯ ಅಲ್ಲ, ಬಹಳ ನೆಮ್ಮದಿ ಆಗಿದೆ ಮನಸ್ಸಿಗೆ. ಇದುವರೆಗೆ ಜಗತ್ತಿನಲ್ಲಿ ಉಸಿರುಗಟ್ಟಿದ ವಾತಾವರಣ. ಎಲ್ಲಿ ಒಂದು ಲೋಟ ನೀರು ಕುಡಿಬೇಕಾದ್ರೆ ಜನ ಹೆದರ್ತಿದ್ರಂತೆ. ಎಲ್ಲಿ ಹಿರಣ್ಯಕಶಿಪು ಬಂದುಬಿಡ್ತಾನೋ, ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ನೀರು ಕುಡಿತೀ ಅಂತ ಕೇಳ್ತಾನೋ ಅಂತ ಭಯ. ಮನೆಯಲ್ಲಿ ಆರಾಮಾಗಿರ್ತಾರೆ, ಕಾಲಿಂಗ್ ಬೆಲ್ ಆದ ಕೂಡಲೇ ಎದೆ ಡವ ಹೊಡ್ಕೋತದಂತೆ. ಎಲ್ಲಿ ಹಿರಣ್ಯಕಶಿಪಿನೇ ಬೆಲ್ ಮಾಡಿದಾನೋ ಏನೋ ಅಂತ ಕಿಟಕಿಯಲ್ಲಿ ನೋಡಿ ಎಲ್ಲ ನೋಡಿ ಅವನಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ತೆಗಿಬೇಕು. ಇಂಥ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಅಂತಾನೆ. ಒಂದು ಮನೆಯಲ್ಲಿ ಹಾವು ಸೇರಿಬಿಟ್ರೆ ಎಷ್ಟು ಭಯಗ್ರಸ್ತ ವಾತಾವರಣ. ದೊಡ್ಡ ಮನೆ ಕಟ್ಕೊಂಡಿರ್ತಾರೆ, ಎಲ್ಲ ಡಬ್ಬಿಗಳನ್ನು ಜೋಡಿಸಿರ್ತಾರೆ, ಸಕ್ಕರೆ ಡಬ್ಬಿ, ಆ ಡಬ್ಬಿ, ಈ ಡಬ್ಬಿ ಅಂತ ಜೋಡಿಸ್ಕೊಂಡಿರ್ತಾರೆ. ಅಡುಗೆ ಮನೆಯಲ್ಲಿ ಯಾವುದೋ ಒಂದು ನಾಗರಾವು ಡಬ್ಬಿ ಹಿಂದ್ಗಡೆ ಹೋಯಿತು, ಬಾಲ ಹೋದದ್ದನ್ನು ನೋಡಿದ್ಲು ಮನೆ ಯಜಮಾನ್ತಿ. ಏನು ಕೇಳ್ತೀರ ಆಮೇಲೆ ಆ ಪರಿಸ್ಥಿತಿ. ಹಾವು ಹೋದದ್ದು ನೋಡಿದವಳು ಆಮೇಲೆ ಎಲ್ಲರೂ ಔಟ್ ಹೌಸಿಗೆ, ನಮ್ಮನೆ ಅಂತ ಎಷ್ಟು ಅಭಿಮಾನ ಹೆಮ್ಮೆ. ಹಾವು ಹೋಗಿದ್ದೆ ಅಂತಾದರೂ ಯಾರಾದರೂ ಅಡುಗೆ ಮನೆಯಲ್ಲಿ ಕಾಲಿಡ್ತಾರ ಅಥವಾ ಹಾಲ್ನಲ್ಲಿ ಆದರೂ ಇರ್ತಾರ? ಈ ಬಿಲ್ಡಿಂಗ್ ಕಟ್ಟೋರು ಒಂದು ಕಟ್ಕೊಂಡಿರ್ತಾರೆ ನೋಡ್ರಿ, ಹೊರಗಡೆ ಒಂದು ಔಟ್ ಹೌಸ್, ಅದರಲ್ಲೇ ಇರ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ನಿಂದ ಹಾವು ಹಿಡಿಯೋನು ಬಂದು ಹಾವು ಹಿಡಿದು ಕೊಂದಿದ್ದೀನಿ ಅಂತ ತೋರಿಸಿ ಬಿಸಾಡಿದ ಮೇಲೆ ಮತ್ತೆ ಗೃಹ ಪ್ರವೇಶ ಸಮಾರಂಭ 2ನೇ ಸಲ. ಅಂಥ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ. ಹಿರಣ್ಯಕಶಿಪು ಇದ್ದದ್ದರಿಂದ ಹಾವು ಸೇರಿದ ಮನೆ ವಾತಾವರಣ, ಉಸಿರುಗಟ್ಟಿದ ವಾತಾವರಣ. ಅವಾಗೇನಾದರೂ ನೀರು ಕುಡಿಬೇಕು ಅಂದರೆ ಮನಸ್ಸಾಗೋದಿಲ್ಲ, ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ. ಇವತ್ತು ಹಾಗಲ್ಲ. ಹಿರಣ್ಯಕಶಿಪು ಸತ್ತದ್ರಿಂದ ಎಲ್ಲರೂ ನೆಮ್ಮದಿಯಾಗಿ ನೀರು ಕುಡಿಬಹುದು, ಊಟ ಮಾಡ್ಬೋದು, ಉಸಿರಾಡಬಹುದು. ಅಲ್ಲಿವರೆಗೆ ಉಸಿರು ಬಿಟ್ಟರೆ ಯಾಕೋ ಜೋರಾಗಿ ಉಸಿರು ಬಿಡ್ತೀವಿ ಅಂತ ಬೈಯೋನು, ಉಸಿರು ಬಿಟ್ಟರೆ ಬೈಯೋನು. ಇಂಥ ಪರಿಸ್ಥಿತಿ ಇತ್ತು. ಇವತ್ತು ಹಾಗಲ್ಲ. ಅದಕ್ಕೋಸ್ಕರ ನರಸಿಂಹಾವತಾರ ಆದ ನರಸಿಂಹ ಜಯಂತಿ ದಿವಸ ಸಾಯಂಕಾಲದ ಹೊತ್ತಿಗೆ ಎಲ್ಲ ದೇವಾಲಯಗಳಲ್ಲಿ ಪಾನಕ ಹಚ್ಚುತ್ತಾರೆ. ಯಾಕೆಂದರೆ ಹಿರಣ್ಯಕಶಿಪು ಸತ್ತಾಯಿತು, ಯಥೇಚ್ಛವಾಗಿ ಪಾನಕ ಕುಡೀರಿ. ಇದುವರೆಗೆ ನೀರು ಕೂಡ ಕುಡಿಲಿಕ್ಕೆ ಹೆದರ್ತಿದ್ರಲ್ಲ, ಪಾನಕನೇ ಕುಡಿದು ಬಿಡಿ, ನೆಮ್ಮದಿಯಿಂದ ಪಾನಕ ಕುಡಿದು ಹೋಗ್ತಾರೆ. ಯಾಕೆ ಅಲ್ಲಿವರೆಗೆ ನೀರು ಕುಡಿಲಿಕ್ಕೆ ಭಯ. ಅಂಥ ಭಯಗ್ರಸ್ತ ವಾತಾವರಣ ಸೃಷ್ಟಿ ಮಾಡಿದ್ದ ಸ್ವಾಮಿ. ಇವತ್ತು ಅವನನ್ನು ಕೊಂದದ್ದರಿಂದ ಪರಮ ಸಂತೋಷ ಆಗಿದೆ. ನನಗೆಲ್ಲ ಇಡೀ ಜಗತ್ತಿಗೆ ಸಂತೋಷ ಆಗಿದೆ. ನರಸಿಂಹದೇವರು ಕೊನೆಗೆ ಕೇಳಿದ್ರು, ಇಷ್ಟೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ತೋರಿಸು ದೇವರನ್ನು, ಇಲ್ಲದಿದ್ದರೆ ತಲೆ ಕಡಿತೀನಿ ಅಂತಂದಾಗಲೂ ಕೂಡ ನೀನು ನಂಬಿಕೆ ಸಡ್ಲು ಮಾಡಲಿಲ್ಲ. ಇನ್ಯಾರಾದರೂ ಆಗಿದ್ದರೆ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಈಗ ದೇವ್ರನ್ನ ತೋರಿಸು ದೇವರನ್ನು, ಇಲ್ದಿದ್ರೆ ನಿನ್ನ ತಲೆ ಕಡಿತೀನಿ ಅಂದರೆ ಇಲ್ಲ ಬಿಡಪ್ಪ ಅಂತ ಕೈ ಜೋಡಿಸು. ಇಲ್ಲ ಮಾರ, ನನ್ನ ತಲೆ ಉಳಿದ್ರೆ ಸಾಕು, ದೇವರಿಲ್ಲ ಬಿಟ್ಬಿಡು ಅಂತಿದ್ರು. ಪ್ರಹ್ಲಾದ ಹಾಗಲ್ಲ, ನೀನು ಕಡಿಬೇಕಾದ್ರೆ ತಲೆ ದೇವರಿದ್ದೇ ಇದ್ದಾನೆ. ಯಾರು ಈ ಸಾಹಸ ಮಾಡ್ಯಾರು ಹೇಳ್ರಿ ಇವತ್ತಿನವರೆಗೆ? ತಲೆ ಕಡಿತೀನಿ ತೋರಿಸು ಅಂತಂದರೆ ಇಲ್ಲಾದರೂ ಬರದೇ ಇದ್ರಿ ಅಂತಲೇ ಡೌಟು. ಅಕಸ್ಮಾತ್ ಬರದೇ ಇದ್ರೆ ಒಂದು ನಾಟಕ ಆಡ್ತಿದ್ರಂತೆ, ನರಸಿಂಹಾವತಾರದ ನಾಟಕ ಅಂತ ಒಂದು ನಾಟಕ ಆಡಿದ್ರಂತೆ. ಅಲ್ಲಿ ನಾಟಕದಲ್ಲಿ ಸ್ಟೇಜ್ನಲ್ಲಿ ರಟ್ಟಿನ ಕಂಬ ಮಾಡಿದ್ದಾರೆ, ಅಲ್ಲಿ ನರಸಿಂಹದೇವರು ನಿಲ್ಲಿಸಿದ್ದಾರೆ. ಆ ಪ್ರಹ್ಲಾದನ ಪಾರ್ಟ್ ಮಾಡಿದವನೊಬ್ಬ ಇದ್ದ.
ಎಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನೆ ಅಂತ ಕೇಳಿದಾಗ ಇದ್ದಾನೆ ಅಂದ್ಬಿಟ್ಟ. ಹಾಗಾದರೆ ಹಿರಣ್ಯಕಶಿಪು ಈಗ ಅವನನ್ನು ಹೊರಗೆ ಹೇಳಿದ್ರೆ ನಿನ್ನ ತಲೆ ಕಡಿತೀನಿ ಅಂತ ಹೋಗಿ ಕಂಬಕ್ಕೆ ಹೋದನಂತೆ. ನರಸಿಂಹದೇವರೇ ಇಲ್ಲಲ್ಲಿ ಕನ್ಫ್ಯೂಸ್ ಆಗಿ ಬೇರೆ ಕಂಬ ತೋರಿಸ್ಬಿಟ್ಟಿದ್ದಾನೆ. ರಟ್ಟು ಬಿದ್ದೋಯ್ತು ಅಷ್ಟಿದೆ. ಇಲ್ಲ ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಅಂದಂತೆ. ಸರಿ, ಅದಕ್ಕೆ ಹೋದ್ರೆ ಆ ಟೇಪ್ ಗಟ್ಟಿ ಅಂಟಿಸಿಬಿಟ್ಟಿದ್ದಾರೆ ರಟ್ಟಿಂಡ. ಆ ಟೇಪ್ ಏನು ಮಾಡಿದ್ರು ಬಿಚ್ಚಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಬರ್ತಾಯಿಲ್ಲ. ಇದು ನಿಜ ಜೀವನ ಪ್ರಹ್ಲಾದಂದು. ಬಂದುಬಿಟ್ರು ನೋಡಿ, ಯಾವ ಕಂಬದಿಂದ ಕೇಳಿದ್ರು ಬರ್ತಿದ್ರು ನರಸಿಂಹದೇವರು. ಅಷ್ಟು ನಂಬಿಕೆ ಇಟ್ಟಿದೆಯಲ್ಲ ನೀನು. ಯಾವ ಕಂಬ ತೋರಿಸಿದ್ರು ಕೂಡ ಇದ್ದಾನೆ ಅಂತ. ನಾಟಕದಲ್ಲಿ ಪಾರ್ಟ್ ಮಾಡಿದವನ್ನ ಹೇಳಿ ನೋಡೋಣ. ಯಾವುದೋ ಒಂದು ಕಂಬ ತೋರಿಸಿದ್ರು, ಆ ಪರ್ಟಿಕ್ಯುಲರ್ ಕಂಬ ರಿಹರ್ಸಲ್ ಮಾಡಿದಾಗ ನೆನ್ಪಿಟ್ಕೊಂಡಿರಬೇಕು, ಅದನ್ನೇ ತೋರಿಸ್ಬೇಕು. ಯಾವುದೋ ತೋರಿಸಿದ್ರೆ ಬರೆದಿದ್ರೆ ಏನು ಮಾಡಿಬಿಡ್ತಾರೆ. ಅಂಥ ನಂಬಿಕೆ ಇಟ್ಟಿದೆಯಲ್ಲ, ನಿನಗೇನು ವರ ಬೇಕು ಕೇಳು, ಕೊಡ್ತೀನಿ ಅಂತಂತಾರೆ ನರಸಿಂಹದೇವರು. ಸ್ವಾಮಿ, ನನಗೇನು ವರ ಬೇಕಾಗಿಲ್ಲ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟದ್ದು, ಸ್ತೋತ್ರ ಮಾಡಿದ್ದು ವರಕ್ಕೋಸ್ಕರ ಅಲ್ಲ. ಹಾಲು ಉಕ್ಕಿ ಬಂದರೆ ಯಾಕೆ ಉಕ್ಕಿದೆ ಹೇಳು, ನಿಂಗೇನು ಬೇಕು ಅಂತ ಕೇಳ್ತಾರೆ ಯಾರನ್ನಾದರೂ. ಬಿಸಿ ಜಾಸ್ತಿ ಆದರೆ ಹಾಲು ಉಕ್ತದೆ. ಹಾಗೆ ಭಕ್ತಿ ಜಾಸ್ತಿ ಆಯಿತು, ಉದ್ರೇಕದಿಂದ ಸ್ತೋತ್ರ ಬಂತಷ್ಟೇ ಹೊರತು ನಾನೇನು ವರಕ್ಕೋಸ್ಕರ ಸ್ತೋತ್ರ ಮಾಡಿದ್ದಲ್ಲ, ನೀನು ಮಾಡಿದ್ದಲ್ಲ. ನಿನಗೆ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ, ಏನು ಬೇಕು ಹೇಳು ಅಂತ ಕೇಳಿದರೆ ಬಹಳ ಒತ್ತಾಯ ಮಾಡಿದ್ದಕ್ಕೆ ಕೊನೆಗೆ ಪ್ರಹ್ಲಾದರಾಜರು ಕೇಳಿದ್ದು, ನಮ್ಮ ತಂದೆ ಹಿರಣ್ಯಕಶಿಪು ಅಂದರೆ ಅವನ ದೈತ್ಯ, ಅವನ ದೇಹದಲ್ಲಿ ಜಯ ಅನ್ನುವ ದ್ವಾರಪಾಲಕ ಇದ್ದ. ಜಯ ಅನ್ನೋ ದ್ವಾರಪಾಲಕ ಅವನು ಹಿರಣ್ಯಕಶಿಪನ ದೇಹದಲ್ಲಿ ಸೇರಿಕೊಂಡು ಅವನೂ ಸ್ವಲ್ಪ ದ್ವೇಷ ಪಾಪ ಮಾಡಿದ್ದ. ಆ ನಮ್ಮ ತಂದೆ ಜಯನನ್ನು ನರಕಕ್ಕೆ ಹಾಕಬೇಡ ಸ್ವಾಮಿ, ನೀನು ವರ ಕೊಡೋದಾದರೆ ಅದನ್ನು ಕೊಡು, ಅವನನ್ನು ಉದ್ಧಾರ ಮಾಡು, ನಮ್ಮ ತಂದೆಯನ್ನು ಉದ್ಧಾರ ಮಾಡು. ನನ್ನನ್ನು ದ್ವೇಷ ಮಾಡಿದ್ರಿಂದ ಅವನು ನರಕಕ್ಕೆ ಹಾಕಬೇಡ ಅಂದಾಗ ನರಸಿಂಹದೇವರು, ನಿಮ್ಮ ಅಪ್ಪ ಮಾತ್ರ ಅಲ್ಲ 21 ಕುಲದವ್ರನ್ನ ಉದ್ಧಾರ ಮಾಡ್ತೀನಿ. 21 ಕುಲ. ಯಾಕೆಂದರೆ ನಿನ್ನಂಥ ಕುಲಪಾವನ ಅಂತ ಹೆಸರು, ಕುಲಪಾವನ ಹುಟ್ಟಿದ್ದೀನಿ ನೀನು, 21 ಕುಲದವ್ರನ್ನ ಉದ್ಧಾರ ಮಾಡಿದ್ದೀನಿ ಅಂತ ವರ ಕೊಟ್ಟು ಹೋಗ್ತಾರೆ. ಇದೇ ಪ್ರಹ್ಲಾದರಾಜರ ವಿಶ್ವಾಸ. ನರಸಿಂಹದೇವರು ಅದಕ್ಕೆ ಸರಿಯಾಗಿ ಪ್ರಾದುರ್ಭಾವಗೊಂಡದ್ದು ಆಸ್ತಿಕ್ಯ ಮತದ ಜಯ. ಪ್ರಹ್ಲಾದರಾಜನ ಜಯ ಅಂತಂದರೆ ಆಸ್ತಿಕ್ಯಕ್ಕೆ ಜಯ. ಹಿರಣ್ಯಕಶಿಪು ಸತ್ತ ಅಂದರೆ ನಾಸ್ತಿಕ್ಯ ಸಾಯ್ತದೆ, ಆಸ್ತಿಕ್ಯವೇ ಉಳಿತದೆ. ಆಸ್ತಿಕರಾಗಬೇಕು ಅನ್ನೋದನ್ನು ನರಸಿಂಹದೇವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.